ಭಗವತೋ ಪುನಃ ಪುನಃ. ಶಂಕರ ಭಗವತ್ಪಾದರು ನಿಗೂಢವಾಗಿರ್ತಕ್ಕಂತಹ ಆತ್ಮಜ್ಞಾನಕ್ಕೆ 2-3 ಕಾರಣಗಳನ್ನು ಹೇಳಿದರು. ಮನುಷ್ಯ ಪಂಚಕೋಶ ವಿಚಾರ, ಇಲ್ಲ ಅಂದರೆ ಅವಸ್ಥಾತ್ರಯ ವಿಚಾರ. ಇವೆರಡೂ ವಿಚಾರಗಳನ್ನು ವಿವೇಕವನ್ನು ಮಾಡುವುದರಿಂದ ಆತನಿಗೆ ಪ್ರತ್ಯೇಕ ಭಿನ್ನ ಪರಮಾತ್ಮನ ಧ್ಯಾನ ಆಗುತ್ತದೆ. ಯಾವುದರಿಂದ ಮನುಷ್ಯನಿಗೆ ಜನ್ಮ ಮರಣ ವಿಕ್ಷೇಪವು ನಿವೃತ್ತಿಯಾಗುತ್ತದೆ. ಆದ್ದರಿಂದ ಹಿಂದೆ ಅವಸ್ಥಾತ್ರಗಳ ವಿಚಾರವನ್ನು ಹೇಳಿ ಈಗ ಪಂಚಕೋಶಗಳ ವಿಚಾರವನ್ನು ಅವರು ಪ್ರತಿಪಾದನೆ ಮಾಡ್ತಾರೆ. ಪಂಚಾನಾಮಕ ಕೋಶಾನಾಂ ಅಪವಾದೆ ಅಯಂ ಶುದ್ಧ ವಿಭಾತಿ. ಶುದ್ಧ ಅಯಂ ಬ್ರಹ್ಮ ಯಾ ಪ್ರತ್ಯಗಾತ್ಮ ವಿಭಾತಿ ಅದು ಪ್ರತ್ಯಕ್ಷ ಗೋಚರವಾಗುತ್ತೆ, ಅನುಭವಕ್ಕೆ ಬರುತ್ತದೆ. 5 ಕೋಶಗಳ ವಿಚಾರ ಮಾಡಿ ಈ 5 ಕೋಶಗಳು ಅರಿಸಿಕೊಳ್ಳುವುದರಿಂದ ಜಡವಾಗಿರುತ್ತವೆ. ಅರಿಯತಕ್ಕಂತಹ ಆತ್ಮ ನಾನು ಭಿನ್ನವಾಗಿದ್ದೇನೆ ಅಂತ ಯಾರು ಈಗ ತಿಳ್ಕೋತಾರೆ ಅವರಿಗೆ ಏನಾಗ್ತದೆ ಅಂತ ಕೇಳಿದರೆ ಅವರು ನಿತ್ಯಾನಂದೈಕ ರಸ ಪ್ರತ್ಯಗ್ರೂಪ ಪರಃ ಸ್ವಯಂ ಜ್ಯೋತಿ ಶುದ್ಧ ವಿಭಾತಿ. ಜ್ಞಾನ ವಿಭಾತಿ ಶುದ್ಧ ಅಂದರೆ ಯಾವ ದೋಷ ಇಲ್ಲದೆ ನಿರ್ದೋಷವಾಗಿರತಕ್ಕಂತಹ, ಪರಃ ಎಲ್ಲಕ್ಕಿಂತಲೂ ಶ್ರೇಷ್ಠವಾದ ಸಾಕ್ಷಿಯಾದ ಅದು ಹೇಗದ ನಿತ್ಯ ಆನಂದ ಏಕರಸ. ಜಗತ್ತಿನಲ್ಲಿ ಆನಂದ ಅಷ್ಟವಿಧ, 8 ಪ್ರಕಾರದ. ಪರಂತು ಸಾಕೆನಿಸದ ಸವಯದ ಬೇರೊಂದನ್ನು ಬೇಕೆನಿಸದ ಕಡೆಯೋಳು ತನ್ನ ಜೋಪಿಗೊಂದದ ಸುಖವೇ ನಿಜ ಸುಖವೇ. ಅಂಥ ಸುಖ ಏನಪ್ಪ ಅಂತ ಕೇಳಿದರೆ ಇಲ್ಲ, ಪ್ರಪಂಚದಲ್ಲಿ ನಾಮರೂಪದಲ್ಲಿ ಇಲ್ಲ. ಅದಕ್ಕೆ ನಿತ್ಯ ಆನಂದ ಅದು ಹೆಂಗದ ಅಭಾವಗಳಿಗೆ ವಿಲಕ್ಷಣ, ಎಂದೂ ಇಲ್ಲ ಅನ್ನೋದು ಬರೋಂಗಿಲ್ಲ. ಅದಕ್ಕೆ ಸದಾ ಭಾವರೂಪವಾಗಿರ್ತಕ್ಕಂಥ ಆನಂದ. ಮತ್ತು ಹೆಂಗದ ಏಕರಸ ಅದು. ಹೌದಾ? ಎಲ್ಲ ರಸ ಕುಡ್ದಂಗೆ ಸಪ್ ಹತ್ತವ. ಮೊದಲೇ ಅಷ್ಟು ರುಚಿ ಹತ್ತವ, ಅಷ್ಟು ಮುಂದೆ ರುಚಿ ಹತ್ತಂಗಿಲ್ಲ. ಹಾಗೆ ಇದು ಬ್ರಹ್ಮ ರಸ ಹೆಂಗದ ಅಂತ ಕೇಳಿದರೆ ಏಕರಸ. ಇದು ಸದಾ ಏಕ ಇರ್ತದೆ, ಅದರ ಹೆಚ್ಚು ಕಡಿಮೆ ಆಗಂಗಿಲ್ಲ. ಇನ್ನೊಂದೇನದ ಏಕ ಶಬ್ದ ಪಂಚ ಇಂದ್ರಿಯಗಳಿಗೆ ಸಂಬಂಧವಾಗಿ ಭಿನ್ನ ಭಿನ್ನ ಸುಖಗಳದಾವು. ರೂಪ ಹೊಂದಿರೋದು ಬೇರೆ ಶಬ್ದ. ಇಲ್ಲಿ ಹಾಗಲ್ಲ, ಏಕದೆ ಬ್ರಹ್ಮಾನಂದ ರಸ ಏನದ. ಯಾಕೆ ಬ್ರಹ್ಮ ಒಂದೇ ಅದ, ಅಲ್ಲಿ ನಾನಾ ಇಲ್ಲ. ಬ್ರಹ್ಮ ಏಕ ಇರುವುದರಿಂದ ಅದರ ಆನಂದವು ಒಂದೇ ಅದ, ಅದ್ವಿತೀಯ ಅದ. ಮತ್ತೆ ಹಂಗದ ಹೆಚ್ಚು ಕಡಿಮೆ ಹಂಗಿಲ್ಲ, ಏಕರಸ ಅದ. ಆದರೆ ಹೆಚ್ಚು ಕಡಿಮೆ ಹಂಗಿಲ್ಲ. ಅದಕ್ಕೆ ನಿತ್ಯಾನಂದೈಕ ರಸ. ಏನಾಗ್ತದವರು ಪಂಚಕೋಶಗಳ ವಿವೇಕವನ್ನು ಮಾಡುವುದರಿಂದ ಶುದ್ಧವಾಗಿರುವ, ಅಂದರೆ ಏನೊಂದು ಬೆರೆಸದ ಕಡೆಯವಳು ತನ್ನ ಜೋಕ್ಯಗೊಂದದ ಹೇಳವರು ಅಂತಹ ಶುದ್ಧವಾಗಿರತಕ್ಕಂಥ ನಿತ್ಯವಾಗಿರುವ ಸದಾ ಒಂದೇ ರೀತಿಯಾಗಿರತಕ್ಕಂಥ ಏನಪ್ಪ ಅಂತ ಕೇಳಿದರೆ ಅದು ಆತ್ಮ. ಹೆಂಗದ ಪ್ರತ್ಯಗ್ರೂಪ, ಎಲ್ಲಕ್ಕಿಂತಲೂ ಭಿನ್ನ. ಪ್ರತಿ ಅಂಚತೆ ಇತಿ ಪ್ರತ್ಯಕ್. ನಿಷೇಧ ಮಾಡ್ತಾ ಹೋದ್ರೆ ಏನು ಕಡೆ ಉಳಿತದೆ ಅಲ್ಲ, ಅದು ಪ್ರತ್ಯಕ್ಕ. ದೇಹ ಇಂದ್ರಿಯ ಅಂತಃಕರಣ ಇವೆಲ್ಲವನ್ನು ನಿಷೇಧ ಮಾಡ್ತಾ ಹೋದರೆ ಇವೆಲ್ಲವುಗಳಿಗೆ ಸಾಕ್ಷಿಯಾಗಿರ್ತಕ್ಕಂಥ ಏನು ಅದು ಪ್ರತ್ಯಕ್ ರೂಪ. ರೂಪ ಸ್ವರೂಪ. ರೂಪ ಅಂದರೆ ಆಕಾರ, ಅದು ರೂಪ ಅಂದರೆ ಇಲ್ಲಿ ಪ್ರತ್ಯಕ್ ಸ್ವರೂಪ. ಎಲ್ಲವನ್ನು ಇದರಿಟ್ಟು ಅರಿಯತಕ್ಕಂಥದ್ದು ಸ್ವರೂಪ. ಭಿನ್ನವಾಗಿದ್ದು, ಎಲ್ಲಕ್ಕಿಂತಲೂ ಭಿನ್ನವಾಗಿದ್ದು,
ಎಲ್ಲವನ್ನು ಅರಿಯತಕ್ಕಂಥ ಆ ಚೇತನಿಗೆ ಅಂತ ಪ್ರತ್ಯಕ್ಷ ರೂಪ ಅಂತಾರೆ. ಮತ್ತು ಹೆಂಗದ ಪರಹ. ಪರ ಅಂದರೆ ಎರಡರ್ಥ, ಶ್ರೇಷ್ಠ, ಭಿನ್ನ. ಭಿನ್ನ ಅಂತ ಅರ್ಥದ, ಶ್ರೇಷ್ಠ ಅಂತ ಅರ್ಥ. ಮತ್ತು ಹೆಂಗದ ಅದು ಏಕದ್ವಿತೀಯ, ಏಕಮೇವ ಅದ್ವಿತೀಯಂ ಅದ. ಅದು ಸಲುವಾಗಿ ಏನಪ್ಪ ಅಂದ್ರೆ ಅದು ಪರಹ. ಏನದು? ಸ್ವಯಂ ಜ್ಯೋತಿ, ಸ್ವಪ್ರಕಾಶ. ಸ್ವಯಂ ಸ್ವ ಜ್ಯೋತಿ ಪ್ರಕಾಶ. ಆ ಆತ್ಮನನ್ನು ಬೆಳಗಲಿಕ್ಕೆ ಇನ್ನೊಂದು ಅವಶ್ಯಕತೆ ಇಲ್ಲ. ದೀಪವು ತನ್ನನ್ನು ತಾನು ಬೆಳಗಿಸಿಕೊಂಡು ಎಲ್ಲವನ್ನು ಹೇಗೆ ಬೆಳಗುತ್ತದೆಯೋ ಅದರಂತೆ ಆತ್ಮನು ಕೂಡ ತನ್ನನ್ನು ತಾನು ಬೆಳಗಿ ಇಡೀ ಸಮಸ್ತ ನಾಮರೂಪಾತ್ಮನ ಪ್ರಪಂಚವನ್ನು ಬೆಳಗಿಸುತ್ತಾನೆ. ಅದಕ್ಕೆ ಸ್ವಯಂ ಜ್ಯೋತಿ ಅದನ್ನು ಪರಮಾತ್ಮ. ಅದನ್ನು ಟೀಕಾಕಾರಿತಾರೆ. ಪಂಚಾನಾಮಪಿ ಅಪಿ ಶಬ್ದ ಕಾರ್ಥನೇನ ನಿಷೇಧಾರ್ಥ. ಅಪಿ ಅಂದ್ರೆ ಉಳಿಕೆವು ಯಾವಿಲ್ಲ ಅಂತ. ಹಾಂ, ಕೆಳಗಿಂದಿಗೆ ಏನಪ್ಪ ಅಂತ ಕೇಳಿದರೆ ಹೇಳ್ತಾರೆ ಆತ್ಮ ಅನಾತ್ಮ. ಅದಕ್ಕೇನು ಮಾಡಬೇಕು? ಇಂತಹ ನಿತ್ಯಾನಂದ ಏಕರಸ ಪ್ರತ್ಯಗ್ರೂಪ ಸ್ವಯಂ ಜ್ಯೋತಿ ಅದೇನಪ್ಪ ಶುದ್ಧ, ಅದು ಕಾಣ್ತದೆ ಕೋಶಗಳನ್ನು ಬೇರ್ಪಡಿಸಿದಾಗ ಅಂತ ಹೇಳಿದರೆ ಅದಕ್ಕೇನು ಮಾಡಬೇಕು? ಬೇರ್ಪಡಿಸೋದ್ರೆ ಏನು ಮಾಡಬೇಕು? ವಿಚಾರ ಮಾಡಬೇಕು. ಆತ್ಮ ಯಾವುದು, ಅನಾತ್ಮ ಯಾವುದು ವಿಚಾರ ಮಾಡಬೇಕು. ಆತ್ಮ ಅನಾತ್ಮ ವಿವೇಕ ಕರ್ತವ್ಯೋ. ಯಾಕೆ? ಬಂಧ ಮುಕ್ತಯೇ. ಯಾರು? ವಿದುಷಃ. ವಿದುಷಃ ಯಾರಿಗೆ ಜನ್ಮ ಮರಣ ದುಃಖವನ್ನು ಮಧ್ಯಂತರದಲ್ಲಿ ಎಲ್ಲ ಆದವು. ಜನ್ಮವೇ ಮೊದಲು ಮಾಡಿಕೊಂಡು ಮರಣವೇ ಕಡೆಯಾಗಿರ್ತಕ್ಕಂಥ ಸಮಸ್ತ ದುಃಖಗಳೇನಪ್ಪ ಅಂತಂದ್ರೆ ಅದು ಮುಕ್ತಯೇ. ಇದರಿಂದ ಬಿಡಲ್ಪಟ್ಟವನಾಗಬೇಕಂದ್ರೆ ವಿದುಷ ಮುಮುಕ್ಷು ಏನಪ್ಪ ಉಳಿಕಿದ್ರೆ ಏನು ಮಾಡೋಂಗಿಲ್ಲ. ಮುಮುಕ್ಷು ಏನು ಮಾಡಬೇಕು? ಆತ್ಮ ಅನಾತ್ಮ ವಿವೇಕ ಕರ್ತವ್ಯ. ಆತ್ಮ ಯಾವುದು, ಅನಾತ್ಮ ಯಾವುದು ಅದರ ಬಗ್ಗೆ ಅವ ವಿವೇಕ ಅಂದರೆ ವಿಚಾರ. ಪೌನಃಪುಣ್ಯೇನ ಪುನಃ ಅದರ ಬಗ್ಗೆ ಏನಪ್ಪ ಅಂದ್ರೆ ವಿಚಾರ ಮಾಡಬೇಕು. ಏನು ಮಾಡಬೇಕು? ವಿಚಾರ ಮಾಡಬೇಕು. ಹೆಂಗೆ? ಅದು ಕರ್ತವ್ಯ ಅಂತ. ಕರ್ತವ್ಯ ಶಬ್ದ ಏನು? ಮಾಡಲೇಬೇಕು. ತವ್ಯ ಪ್ರತ್ಯಯ ಅದ. ತವ್ಯ ಪ್ರತ್ಯಯ ಏನಂತಂದ್ರೆ ಗಂತವ್ಯ, ಪ್ರಾಪ್ತವ್ಯ ಅವೇನು ಶಬ್ದದ? ಕರ್ತವ್ಯ. ಮಾಡಲೇಬೇಕು. ಇನ್ನೊಂದು ಉಪಾಯನೇ ಇಲ್ಲ. ನಾಸ್ತಿ ಅನ್ಯ ಉಪಾಯ. ಇನ್ನೊಂದು ಉಪಾಯನೇ ಇಲ್ಲ, ಇನ್ನೊಂದು ದಾರಿನೇ ಇಲ್ಲ. ಹೇಗೆ ಹೋಗಕ್ಕೆ ಅದೇ ಮಾರ್ಗವಾಗಿ ಹೋಗಿ ಮುಟ್ತಾನೆ, ಮತ್ತೊಂದು ಮಾರ್ಗ ಇಲ್ಲ. ಅರಣ್ಯದೊಳಗೆ ಒಂದೇ ಮಾರ್ಗ ಇರ್ತಾವೆ. ಹಾಗೆ ಇದು ಭವಾರಣ್ಯದೊಳಗೆ ಇದು ಒಂದೇ ಮಾರ್ಗದ. ಏನಪ್ಪ ಅಂದ್ರೆ ಆ ಮುಕ್ತಿಯನ್ನು ಪಡಿಬೇಕು ಅನ್ನುವ ಈ ಮಾರ್ಗ ಬಿಟ್ಟು ಮತ್ತೊಂದು ಮಾರ್ಗ ಇಲ್ಲ. ಅದಕ್ಕೆ ಕರ್ತವ್ಯ ಮಾಡಲೇಬೇಕು. ಯಾರು ಮಾಡಿದ್ರೆ ಏನಾಗ್ತದೆ ರೀ? ತೇನೈವ ಆನಂದೀ ಭವತಿ ಸ್ವಯಂ ವಿಜ್ಞಾಯ ಸಚ್ಚಿದಾನಂದಂ. ಸಚ್ಚಿದಾನಂದಂ ಸ್ವಂ ತನ್ನನ್ನು ಸ್ವಂ ಸಚ್ಚಿದಾನಂದಂ ಸಚ್ಚಿದಾನಂದ ರೂಪನಾಗಿರೋ ತನ್ನನ್ನು ವಿಜ್ಞಾಯ ವಿಶೇಷ ರೂಪದಿಂದ ತಿಳಿದುಕೊಂಡ್ರೆ. ಈ ವಿಜ್ಞಾಯ ಅಂತ ಯಾಕೆ ಬರೆದ್ರು? ತಿಳಿದಾರ ಭಾಳ ಮಂದಿ. ಅವ ಅಲ್ಲದನ ನಾವು ಇಲ್ಲದಂತ ಹಿಂಗೆ ತಿಳಿದಾರ. ಅವ ಯಪ್ಪ ಅಂದ್ರೆ ಕರ್ತ, ನಾವು ಹೋಗ್ತಾ, ಅವ ಮಾಡಾಮ ನಾವು ಮಾಡಿಸೋ ಹಿಂಗೆ ತಿಳಿದಾರ ಭಾಳ ಮಂದಿ. ಅನ್ಯ ಮತದಾರ ತಿಳಿದಾರ. ಹೀಗಿಲ್ಲ. ವಿಜ್ಞಾಯ ವಿಶೇಷ ರೂಪದಿಂದ ತಿಳ್ಕೊಂಡು ಅಂದ್ರೇನು? ಅಹಮೇವ ಬ್ರಹ್ಮ. ಇದು ವಿಶೇಷ ತಿಳ್ಕೊಳ್ಳೋದು. ಜ್ಞಾನ ಆಗ್ಯದ. ಅನ್ಯಮತವಾದಿಗಳು ಅಂತಾರೆ ಅವರಿಗೆ ಜ್ಞಾನದ ಸೃಷ್ಟಿಕರ್ತ ಯಾರದಾರ? ಅವ ದಾತ, ಘೇತ, ಹುಡ್ಸವ, ಸಹಾಯವ, ಹಿಂಗೆ ತಿಳಿದಾರ ಭಾಳ ಮಂದಿ. ಪರಂತು ವಿಶೇಷ ಜ್ಞಾನ ಅಂದ್ರೆ ಏನು ರೀ? ಸೋಹಂ ಅಹಮಸ್ಮಿ ಪರಬ್ರಹ್ಮ. ನಾ ಪರಬ್ರಹ್ಮನ ಈ ಜ್ಞಾನ ತಿಳ್ಕೊಂಡು ಹೀಗೆ ವಿಶೇಷ ಜ್ಞಾನ ಆಯಿತು. ಯಾರದು? ಸಚ್ಚಿದಾನಂದಂ.
ಸದಾ ಇರುವ, ಸದಾ ಅರಿಯುವ, ಸದಾ ಸುಖಿಯಾಗಿರುವ ಯಾವುದು ಸತ್ತು ಚಿತ್ತು ಅವರ ಸ್ವರೂಪವೇ ಆಗಿರುವುದೋ, ಮಧುರತ್ವ ಹೇಗೆ ಬೆಳ್ಳಿನ ಸ್ವರೂಪವೇ ಇರುವುದೋ ಅದರಂತೆ ಸದಾ ಇರುವುದು, ಸದಾ ಅರಿಯುವುದು, ಆನಂದವು ಯಾವರ ಸ್ವರೂಪ ಆಗಿರುವುದೋ ಅದನ್ನು ವಿಜ್ಞಾಯ ಸ್ವಂ ಅದೇ ನಾನು, ಸ್ವಂ ಅದೇ ನಾನು ಅಂತ ವಿಜ್ಞಾಯ ಏನಕ್ಕದ ತೇನ ಆನಂದೇ ಭವತಿ. ಏನಕ್ಕನ ಆನಂದಕ್ಕನ ಪರಮಾನಂದ, ಆನಂದಕ್ಕನ ಪರಮಾನಂದ ಆಗ್ತಾನೆ. ಅರ್ಥಾತ್ ಹೇಗೆ ಸಕ್ಕರೆಯು ನೀರಿನಲ್ಲಿ ಹಾಕಿದರೆ ಅದು ಸಂಪೂರ್ಣ ನೀರೇ ಆಗಿಬಿಡುತ್ತದೆಯೋ ಅದರಂತೆ ವಿಶೇಷ ರೂಪವಾಗಿ ಸಮಸ್ತ ಉಪಾಧಿ ರಹಿತವಾಗಿರತಕ್ಕಂಥ ನಿರುಪಾಧಿ ರೂಪನಾದ ಬ್ರಹ್ಮವೇ ನಾನು ಇದ್ದೀನಿ ಅಂತ ತಿಳಿದ ಅಂದರೆ ಉಪಾಧಿಗಳನ್ನು ತೆಗೆದು ಅವಾಗೇನಾಕನ ಗಾಡಿ ಕೆಡುವುದರ ঘರ ಮನೆಯ ಒಳಗಿರುವ ಆಕಾಶ ಹ್ಯಾಂಗ ಮಹಾಕಾಶ ಆಗ್ತದೋ ಅದರಂತೆ ದೇಹಾದಿ ಈ ಪಂಚಕೋಶಾದಿಗಳನ್ನು ತೆಗೆದಾಗ ಗಾಡಿ ಕೆಡುವುದಾಗ ಏನಾಗ್ತದ ಮಹಾ ಆಗಿಬಿಡ್ತಾನೆ. ಆಕಾಶ ಮಹಾಕಾಶ ಗ್ರಹ ಅವಚ್ಛಿನ್ನ ಆಕಾಶ ಹೇಗೆ ಅನವಚ್ಛಿನ್ನ ಮಹಾಕಾಶ ಆಗ್ತದೋ ಅದರಂತೆ ಆತ್ಮನ ಕೂಡ ಏನಪ್ಪ ಆಗ್ತಾನೆ. ಅವಾಗೇನದು ಹೋಗೋದಿಲ್ಲ, ಬರೋದಿಲ್ಲ, ಹುಟ್ಟುವುದಿಲ್ಲ, ಸಾಯುವುದಿಲ್ಲ, ಸದಾ ಸತ್ತು, ಸದಾ ಚಿತ್ತು, ಸದಾ ಆನಂದ ಆಗ್ತಾನೆ. ಅದಕ್ಕೆ ತೇನೈವ ಹಾಗೆ ತಿಳಿಯುವುದರಿಂದನೇ ಬಂಧ ಮುಕ್ತ ಆಗುವುದರಿಂದನೇ ಆನಂದೀ ಭವತಿ, ಆನಂದೀ ಭವತಿ. ಅವೇನಾಗ್ತಾನೆ ಆನಂದ ಘನಸ್ವರೂಪನ ಆಗ್ತಾನೆ. ಯಾವಾಗ ಸಚ್ಚಿದಾನಂದಂ ಸ್ವಯಂ ವಿಜ್ಞಾಯ, ಸಚ್ಚಿದಾನಂದ ಸ್ವರೂಪನೇ ನಾನು, ನಾನೇ ಆ ಪರಬ್ರಹ್ಮ ಅಂತ ಹಿಂಗೆ ವಿಶೇಷ ರೂಪವಾಗಿ ತಿಳ್ಕೊಂಡಾಗ ಅಂದರೆ ಅದಕ್ಕೆ ಯಾವುದು ಪ್ರತಿಬಂಧಕ ಇಲ್ಲದೆ ಅಪರೋಕ್ಷವಾಗಿ, ಪರೋಕ್ಷ ಇಲ್ಲ ಅಪರೋಕ್ಷವಾಗಿ ಅಲ್ಲಿ ಸಂಶಯ ವಿಪರೀತ ಭಾವನ ಇವೆಲ್ಲವೂ ರಹಿತವಾಗಿ ವಿಜ್ಞಾಯ ವಿಶೇಷ ರೂಪ ಅಂದರೆ ಸಂಶಯ ವಿಪರೀತ ಭಾವನೆ ಇಲ್ಲದೆ ಆತ್ಮವನ್ನು ತಿಳ್ಕೊಂಡಾಗ ಏನಾಗ್ತಾನೆ ಆನಂದೀ ಭವತಿ, ಮನುಷ್ಯನಿಗೆ ಆನಂದ ಸ್ವರೂಪವೇ ಆಗ್ತಾನೆ. ಹಾಗೆ ನೀರು ಸಿಹಿ ಸ್ವರೂಪನೇ ಆಗ್ತದೆ ಸಕ್ಕರೆ ಹಾಕಿದಾಗ, ಹಾಗೆ ಈ ಆತ್ಮ ಏನಾಗ್ತಾನೆ ಪರಮಾತ್ಮನಲ್ಲಿ ಬೆರೆತು ಏನಾಗ್ತದೆ ಆನಂದ ಆಗ್ತಾನೆ. ಆನಂದಾದೇವ ಕಲ್ವಿಮಾನಿ ಭೂತಾನಿ ಯಾಯಂತೆ ಶಾಸ್ತ್ರ ಹೇಳ್ಯವ ಅಂದ್ರೆ ಅವರು ಆಗ್ತಾನೆ. ಅದನ್ನೇ ಹೇಳ್ತಾರೆ ವಿದುಷ ಅಂದ್ರೆ ಶಾಸ್ತ್ರಜನ್ಯ ಜ್ಞಾನವತ ಪುರುಷೇಣ, ಯಾಕಡೆ ಎಲ್ಲ ಶಾಸ್ತ್ರದಿಂದ. ಶಾಸ್ತ್ರ ಮನುಷ್ಯನಿಗೇನಪ್ಪ ಅಂತ ಕೇಳಿದರೆ ಅವನಿಗೆ ದಾರಿ ತೋರಿಸ್ತದೆ. ದಾರಿ ಇಲ್ದಿದ್ರೆ ಮನುಷ್ಯನಿಗೆ ಊರು ಮುಟ್ಟಕ್ಕಾಗಿಲ್ಲ. ಅದಕ್ಕೆ ಹೇಳ್ತಾರೆ ಶಾಸ್ತ್ರಜ್ಞಾನ್ಯ ಜ್ಞಾನವತ. ಶಾಸ್ತ್ರ ವೇದಾಂತ ಶಾಸ್ತ್ರ, ವೇದಾಂತ ಶಾಸ್ತ್ರದ ಶಾಸ್ತ್ರ ಅಂದ್ರೆ ಶಾಸನತ್ವಾತ್ ಶಾಸ್ತ್ರ ಮಿತ್ಯುಚ್ಯತೆ. ಹಿಂಗೆ ತಿಳಿ, ಹಿಂಗೆ ಮನನ ಮಾಡು, ಹಿಂಗೆ ನಿಧಿಧ್ಯಾಸನ ಮಾಡು ಅಂತ ಹೇಳ್ತಾರೆ. ಈ ಸಂಶಯ ವಿಪರೀತ ಭಾವನೆ ಹೋಗಲಿಕ್ಕೆ ಏನು ಮಾಡಬೇಕು ಅನ್ನೋದು ನಿರ್ದಿಷ್ಟವಾಗಿ ಶಾಸ್ತ್ರದಲ್ಲಿ ಹೇಳ್ಯಾರ. ಸಂಶಯನತ್ತ ಶಾಸ್ತ್ರದಲ್ಲ ಹೇಳೋದು ಪರಿಣಾಮ ಮಾಡ್ತಾರೆ. ಶಾಸ್ತ್ರಜನ್ಯ ಜ್ಞಾನವತ ಪುರುಷೇಣ, ವೇದಾಂತ ಶಾಸ್ತ್ರವನ್ನು ಓದಿರತಕ್ಕಂತಹ ಅದನ್ನು ಅರ್ಥ ಪದಾರ್ಥ ವಾಕ್ಯಾರ್ಥ ಜ್ಞಾನ ಮಾಡಿಕೊಂಡಿರ್ತಕ್ಕಂತಹ ಸಾಧಕ ಪುರುಷೇನಂದ್ರೆ ಸಾಧಕನಿಗೆ ಏನಾಗ್ತದೆ ಅವನು ಸಾಧಕನು ಬಂಧ ಮುಕ್ತೆಯೇ, ಜನ್ಮ ಮರಣ ಈ ಬಂಧ ನಿವೃತ್ತಿಗಾಗಿ ಅಂದರೆ ಅಧ್ಯಾಸ ನಿವೃತ್ತೆಯೇ. ಬಂಧ ಅಧ್ಯಾಸನೇ ಬಂಧ. ತಾನಲ್ಲದರಲ್ಲಿ ತದಂಬ ಬುದ್ಧಿಯೇ ಅಧ್ಯಾಸವು. ದೇಹವೇ ಮೊದಲು ಮಾಡಿಕೊಂಡು ಅಹಂಕಾರವೇ ಕಡೆಯಾಗಿರುವ ಸಕಲ ಅನಾತ್ಮ ವರ್ಗಗಳಿಗೆ ವಿಲಕ್ಷಣನಾಗಿದ್ದೇನೆ. ಆದರೆ ನಾನು ತಿಳ್ಕೊಳ್ಳೋದೇ ಅಧ್ಯಾಸ, ಅದಲ್ಲದರಲ್ಲಿ ಅದೆಂಬ ಬುದ್ಧಿಯೇ ಅಧ್ಯಾಸ. ಅದಕ್ಕೆ ಹೇಳಿದವರು ತೇಷಾಂ ನಿವೃತ್ತೆ ಆತ್ಮಾನಾತ್ಮ ವಿವೇಕ ಆತ್ಮ ಚ ಅನಾತ್ಮ
ಅನಾತ್ಮಾನಶ್ಚ ಆತ್ಮಾನಾತ್ಮ ವಿವೇಕ. ಆತ್ಮ ಅಂದರೇನು, ಅದಕ್ಕೆ ಕಾರಣ ಏನು? ವಿವೇಕ ಮಾಡಿರಿ. ವಿವೇಕ ಮಾಡಿರಿ ಅಂದರೆ ಯಾವ್ದು? ಆತ್ಮ ಅನಾತ್ಮಂದು. ಹೌದಲ್ಲ? ಆ ಕಾಯಿಪಲ್ಲೆ ತರಕ್ಕೆ ಹೋದಾಗ ಮುದುಕಿ ವಿಚಾರ ಮಾಡ್ದಂತ. ಕಾಯಿಪಲ್ಲೆ ವಿಚಾರ ಮಾಡಲಿಲ್ಲ, ಮುದುಕಿ ವಿಚಾರ ಮಾಡಿ ಹಂಗೆ ಆಗಬಾರ್ದು. ಹಾಗೆ ಬರೀ ವಿವೇಕವಂತರು ಭಾಳ ಮಂದಿ ಅದಾರ. ವಿವೇಕೇನು ಕಡಿಮೆ ಇಲ್ಲ. ಗಗನಕ್ಕೆ ಹೋಗ್ತಾರೆ, ಆಕಾಶ ಸೇರ್ಯಾರ ಅಂತ ಏನು ಅವ್ರೇನು ಕಡೆ ಪಾತಾಳಕ್ಕೆ ಹೋಗ್ಯಾರ. ಅದು ಇಲ್ಲ, ಅದು ಅನಾತ್ಮ ವಿವೇಕ ಆಯಿತು. ಆತ್ಮಾನಾತ್ಮ ವಿವೇಕ ಏನಪ್ಪ ಅಂತ ಕೇಳಿದರೆ, ಆತ್ಮಾನಾತ್ಮ ವಿವೇಕ ಅಸಂಕೀರ್ಣತೆಯ ಸಚ್ಚಿದಾನಂದಂ ಕಾಲತ್ರಯ ಅವಾದ್ಯಂ ಜ್ಞಾನಂ ಆನಂದಂ ವಿಜ್ಞಾಯ ಅಂದರೆ ಸಾಕ್ಷಾತ್ಕೃತ್ಯ. ಏನು ಮಾಡಬೇಕು? ಆತ್ಮ ಅನಾತ್ಮ ವಿವೇಚನ. ಆತ್ಮ ಅಂದರೆ ಯಾವುದು, ಅನಾತ್ಮ ಅಂದರೆ ಯಾವುದು? ಅರಿಯುವುದು ಆತ್ಮ, ಅರಿಸಿಕೊಳ್ಳುವುದು ಅನಾತ್ಮ. ಇವುಗಳ ವಿವೇಚನೆಯನ್ನು ಇವುಗಳ ವಿಚಾರದಿಂದನೇ, ವಿವೇಕದಿಂದನೇ ತನ್ನ ಸ್ವಸ್ವರೂಪಂ, ತನ್ನ ಸ್ವರೂಪ, ತನ್ನ ಇರುವಿಕೆಯನ್ನು, ಸ್ವರೂಪ ಅಂದರೆ ತನ್ನ ಇರುವಿಕೆಯನ್ನು, ಏನದು? ಸಚ್ಚಿದಾನಂದಂ, ತನ್ನ ಇರುವಿಕೆಯನ್ನು ಸದಾ ಇರುವುದು, ಸದಾ ಅರಿಯುವುದು, ಸದಾ ಆನಂದವಾಗಿರೋದು ನನ್ನ ಸ್ವರೂಪ. ಇದು ಸ್ವಸ್ವರೂಪಂ, ಏನದು? ಸಚ್ಚಿದಾನಂದಂ. ಮತ್ತು ಹಂಗೆ ಕಾಲತ್ರಯ ಅಬಾಧ್ಯಂ ಅಂದರೆ ನಿತ್ಯ. ಜ್ಞಾನಂ, ಇವುಗಳ ಜ್ಞಾನ. ಆನಂದಂ, ಮತ್ತು ಹಂಗೆ ನಾನು ಸದಾ ಆನಂದ ಸ್ವರೂಪ ಇದ್ದೀನಿ, ನನ್ನ ಆನಂದಕ್ಕೆ ಇನ್ನೊಂದು ಅವಶ್ಯಕತೆ ಇಲ್ಲ, ಅದು ನನಗೆ ನಿದ್ದೆ ಗೊತ್ತಾಗ್ಯದ. ಪರಂತು ನಾ ಎದ್ದು ಕೂಡಲೇ ಭ್ರಾಂತಿಯಿಂದ ಅನ್ಯದರಿಂದನೇ ಆನಂದ ಬರ್ತದೆ ನಾನು ತಿಳ್ಕೊಂಡೀನಿ. ಪರಂತು ನನಗೆ ನಾ ಜ್ಞಾನಂ ಆನಂದಂ ವಿಜ್ಞಾಯ, ಜ್ಞಾನ ಸ್ವರೂಪನು ಆನಂದ ಸ್ವರೂಪನು ಸದಾ ಇರುವವನು ಅಂದರೆ ಸಚ್ಚಿದಾನಂದಂ. ಏನಪ್ಪ? ಸಾಕ್ಷಾತ್ ಕೃತ್ಯ, ಪರೋಕ್ಷ ಅಲ್ಲ, ಅಪರೋಕ್ಷ ಮಾಡಿಕೊಂಡು. ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ. ಏನಪ್ಪ? ಬ್ರಹ್ಮ ಹೆಂಗದ? ಸಾಕ್ಷಾತ್ ಅದ, ಅಪರೋಕ್ಷನ. ಇಂತಹ ಸರ್ವದರ ಇರುವಿಕೆಯೂ ತೋರುವಿಕೆಯೂ ಬೇಕಾಗುವಿಕೆಯೂ ಆನಂದಕ್ಕೂ ಯಾವುದು ಕಾರಣವಾಗಿರುವುದು ಅಂಥ ಬ್ರಹ್ಮವನ್ನು, ಆನಂದವನ್ನು ವಿಜ್ಞಾಯ ತಿಳಿದು ಅಂದರೆ ಏನು? ಸಾಕ್ಷಾತ್ಕೃತ್ಯ. ಸಾಕ್ಷಾತ್ಕೃತ್ಯ ಅಂದರೆ ಅದೇ ನಾ, ಇದು ಸಾಕ್ಷಾತ್. ಆ ಬ್ರಹ್ಮವೇ, ಸಚ್ಚಿದಾನಂದ ಬ್ರಹ್ಮವೇ ನಾ ಅಂತ ಹಿಂಗೆ ಉಕ್ತಂ ಹಿ ದ್ವಿತೀಯ ಶ್ಲೋಕೆ. ಇದನ್ನು ಹಿಂದಿನ ಶ್ಲೋಕದಲ್ಲಿ ನಾನು ಹೇಳಿದ್ದೇನಪ್ಪ ಅಂತ ಈಗ ಹೇಳಿದ್ದೇವೆ. ಇದಕ್ಕೆ ಅದೇನು? ಆತ್ಮಾನಾತ್ಮ ವಿವೇಚನಂ ಸ್ವನುಭವ ಹಿಂದೆ ಹೇಳ್ಯಾರ. ಅದು ಹೆಂಗಾಗ್ತದೆ? ಆತ್ಮ ಅನಾತ್ಮದ ವಿವೇಚನಂ, ವಿವೇಕ ಬೇರ್ಪಡಿಸೋದು. ವಿವೇಕ ಏನು ಮಾಡ್ತದೆ? ಬೇರ್ಪಡಿಸ್ತದೆ. ಆತ್ಮ ಯಾವುದು, ಅನಾತ್ಮ ಯಾವುದು, ಇದರ ಬೇರ್ಪಡಿಸಿ ಇದಕ್ಕೆ ವಿಲಕ್ಷಣವಾಗಿರ್ತಕ್ಕಂಥ ಸದಾದಿ ರೂಪದಿಂದ ಕೂಡಿಕೊಂಡು ಆತ್ಮನ ಸ್ವನುಭವ, ಆತ್ಮನ ದೃಢಾಪರೋಕ್ಷ ಜ್ಞಾನ. ವಿವೇಕ ಮಾಡಿ ದೃಢಾಪರೋಕ್ಷ ಜ್ಞಾನ ಆಯಿತು ಅಂದ್ರೆ ಆನಂದೇ ಭವತಿ. ಏನಾಗ್ತಾನೆ? ಆನಂದ ಆಗ್ತದೆ. ಹಗ್ಗು ಹಾವು ಅಂತ ವಿಚಾರ ಮಾಡಿ ಇದು ಹಾವಲ್ಲಿ ಹಗ್ಗ ಅಂದ್ರೆ ಆನಂದೇ ಭವತಿ. ಹಾಗೆ ಇದು ಅನಾತ್ಮ, ಇದು ಆತ್ಮ, ಇದು ಅರಿಸಿಕೊಳ್ತದೆ, ಇದು ಅರಿತದೆ. ನಾ ಅರಿವಿದ್ದೀನಿ, ಅರಿಸಿಕೊಳ್ಳವಲ್ಲ. ಹೀಗೆ ಯಾವಾಗ ತಿಳಿಯಿತು ಅಂದ್ರೆ ಈ ಅರಿಸಿಕೊಳ್ಳುವ ಸಮಸ್ತ ವಸ್ತುಗಳು ಕಾಲಾವಚ್ಛಿನ್ನ ಅದಾವೆ, ಇರ್ತಾವೆ ಹೋಗ್ತಾವೆ. ಅದು ನಾ ಅಲ್ಲ, ನಾನು ಸದಾ ಇರುವ ಆತ್ಮ ಅಂತಂದ್ರೆ ಅವನಿಗೆ ಮರಣ ಭಯ ಇಲ್ಲ, ಅವನಿಗೆ ಹುಟ್ಟುವುದಿಲ್ಲ, ಸುಖ ಇಲ್ಲ, ದುಃಖ ಇಲ್ಲ, ಭಿನ್ನ ಆಗ್ತಾರೆ. ಆನಂದಿ ಭವತಿ. ಆನಂದ ಅಸ್ಯ ಅಸ್ಥಿತಿ ಆನಂದಿ. ಆನಂದವೇ ಎದರ ಸ್ವರೂಪದ ಅದು ಆನಂದಿ. ಹೌದಲ್ಲ? ಹೇಗೆ ಸಿಹಿ ಸ್ವರೂಪವೇ ಬೆಲ್ಲ ಇರುತ್ತದೆಯೋ, ಸಿಹಿ ಸ್ವರೂಪವೇ ಸಕ್ಕರೆ ಇರುತ್ತದೆಯೋ, ಹಾಗೆ ನಾನು ಆನಂದಿ ಇದ್ದೀನಿ.
ಆನಂದವೇ ಯಾರ ಸ್ವರೂಪದ ಅದು ಆನಂದಿ. ಅದಕ್ಕೆ ಆನಂದಿ ಅಂದ್ರೇನು? ನಿರತಿಶಯ ಸರ್ವಾದಿ ನಿರತಿಶಯ ಸಾರ್ವಾಧಿಕ ಸುಖವಾನ್ ಭವತಿ ಇತಿ ಅರ್ಥ. ನಿರತಿಶಯ ಅಂದರೆ ಇದಕ್ಕೆ ಮೇಲಿಲ್ಲವೆಂಬುವ ಬರದಾರ ನಿಜ. ಇದಕ್ಕೆ ಮೇಲಿಲ್ಲ ಜಗತ್ತು, ಇದಕ್ಕಿಂತ ಹೆಚ್ಚಿದ್ದೇ ಇಲ್ಲ. ರಾಷ್ಟ್ರಪತಿ ಪದವಿಗಿಂತ ಹೆಚ್ಚಿಗೆ ಪದವಿ ನಮ್ಮಲ್ಲಿಲ್ಲ, ಹೌದಲ್ಲ? ಅದು ರಾಷ್ಟ್ರಪತಿ ಜಾಸ್ತಿ ದೊಡ್ಡ ನೌಕರ, ಅದಕ್ಕಿಂತ ಮೇಲೆ ಯಾರಿಲ್ಲ ನಮ್ಮ ದೇಶದಾಗ. ಹಾಗೆ ರಾಷ್ಟ್ರಪತಿಗಿಂತ ಇನ್ನೊಬ್ಬ ಪತಿ ಇಲ್ಲವೋ ಅವನೇ ರಾಷ್ಟ್ರಪತಿ. ಅದಕ್ಕೆ ಹಂಗೆ ಈ ಆನಂದಕ್ಕಿಂತ ಇನ್ನೊಂದು ಆನಂದವೇ ಇಲ್ಲವೋ ಅವು ಇದ್ದರೂ ಕೂಡ ಕಾಲಾವಚ್ಛಿನ್ನ ಇರುತ್ತವೆ. ಅಷ್ಟೇ ಅಲ್ಲ, ಅಂತ್ಯ ದುಃಖವನ್ನು ಕೊಡುತ್ತವೆ. ಆದ್ದರಿಂದ ಏನಪ್ಪ ಅಂತ ಕೇಳಿದರೆ, ಇಂಥ ಎಂದು ಸಾಕೆನಿಸದ ಸವೆಯದ ಬೇರೊಂದನ್ನು ಬೇಕೆನಿಸದ ಇಂಥ ಆನಂದಮ್ಮನ್ನು ವಿಜ್ಞಾಯ ತಿಳಿದು ಸಾಕ್ಷಾತ್ಕೃತ್ಯ ಅದೇ ನಾನಂತ ಅಪರೋಕ್ಷ ಜ್ಞಾನ ಮಾಡಿಕೊಂಡು ಅಂಥ ಮನುಷ್ಯ ಉಕ್ತಂ ಹಿ ದ್ವಿತೀಯ ಶ್ಲೋಕೆ. ಅದು ಹೆಂಗೆ ಸಿಗ್ತದೆ ಅನ್ನೋದು 2ನೇ ಶ್ಲೋಕದ ಹೇಳ್ಯಾರ. ಏನು? ಆತ್ಮ ಅನಾತ್ಮ ವಿವೇಚನಂ ಸ್ವನುಭವ. ಆತ್ಮ ಅನಾತ್ಮ ವಿಚಾರ ಮಾಡಿ, ಅನುಭವ ಅಂದರೆ ನಿರ್ಣಯ. ಅನುಭವ ಅಂದರೆ ನಿರ್ಣಯ. ಇದು ಅಸತ್ಯ ಅಸತ್ಯ, ಸತ್ಯ ಅಸತ್ಯ. ಈ ಸತ್ಯನೇ ನಾನು, ನಿರ್ಣಯ ಇದೇ ಅನುಭವ. ಅಂದರೆ ನಿರ್ಣಯ ಮಾಡೋದು, ವಿಚಾರ ಮಾಡಿ ಆ ಬಿಡುವುದಲ್ಲ, ನಿರ್ಣಯ ಮಾಡೋದು. ಹೌದಾ? ಸಾಮಂತ ಒಳಗೆ ಬರೀ ವಿಚಾರ ಮಾಡಿ ಮನೆಗೆ ಬಂದ್ರೆ ನಿರ್ಣಯ ಮಾಡಬೇಕಿತ್ತು, ತೊಗೊಂಬರ್ಬೇಕು ಮನೆಗೆ, ಅಂದರೆ ಕೆಲಸ ಇರ್ತದೆ. ಬರೀ ನಿರ್ಣಯ ಮಾಡ್ದೆ, ಅದು ವಿಚಾರ ಮಾಡ್ದೆ, ನಿರ್ಣಯ ಮಾಡಲಿಲ್ಲ ಅಂದ್ರೆ ಅದು ಕೆಲಸ ಬರೋಂಗಿಲ್ಲ. ವಿಚಾರ ಮಾಡಿ ಅನಾತ್ಮವು ನಾನಲ್ಲ, ಆತ್ಮವೇ ನಾನು ಅಂತ ಹೀಗೆ ನಿರ್ಣಯ ಮಾಡ್ದ ಅಂದ್ರೆ ಡಿಸಿಷನ್ ಅಂತ ನೋಡಿ. ಡಿಸಿಷನ್ ಮಾಡುತ್ತವರು, ಇಲ್ಲಾಂದ್ರೆ ಏನು ಕೆಲಸ ಬರೋಂಗಿಲ್ಲ. ಅದಕ್ಕೆ ಹಾಗೆ ಯಾರು ನಿರ್ಣಯ ಮಾಡ್ತಾರೆ ಏನಪ್ಪ ಅಂತ ಕೇಳಿದರೆ ಅದಕ್ಕೆ ಅನುಭವ. ಆನಂದೀ ಭವತಿ ಆನಂದ ಅಸ್ಯ ಅಸ್ತೀತಿ. ಯಾವ ಅಂಥ ನಿರ್ಣಯ ಮಾಡೋದು ಮನುಷ್ಯಾಗ ಮುಂದೆ ಕರ್ತವ್ಯವೇ ಇರೋಂಗಿಲ್ಲ. ಊರು ಮುಟ್ಟೋದು ಮತ್ತೆ ಅಲ್ಲಿ ಹೋಗೋದು ಮುಗಿದೇ ಹೋಯ್ತು. ಹಾಗೆ ಈಗ ಆ ಪರಂಬ್ರಹ್ಮ ನಾನು ನಿರ್ಣಯ ಮಾಡಿದೆ, ಮುಂದೇನು ಮಾಡೋದು? ಊರು ಮುಟ್ಟೋದಕ್ಕೆ ಎಲ್ಲಿ ಹೋಗೋದು? ಊರು ಮುಟ್ಟೋದಕ್ಕೆ ವಿಚಾರ ಅದ, ನಡೆಯೋದದ ಎಲ್ಲ ಅದು. ಊರೇ ಮುಟ್ಟ್ಯಾನ, ಈಗ ಆನಂದ ಆರಾಮ್ಸೆ ಮುಗೋತಾನೆ. ದಣದೇನೆ ಸಾಕು ಮುಗೋತಾನಲ್ಲ. ಹೆಂಗೆ ಇವ ಆನಂದೀ ಭವತಿ ಅಂದ್ರೇನು? ಆನಂದವೇ ಯಾರ ಸ್ವರೂಪವಾಗಿರುತ್ತದೋ ಅವ ಆನಂದಿ. ಅದಕ್ಕೆ ಆನಂದವೇ ಯಾರ ಸ್ವರೂಪವಾಗಿರುತ್ತದೋ ಅವ ಆನಂದೀ ಭವತಿ. ಅಂದರೆ ಆನಂದ ಸ್ವರೂಪ ಆಗಿಬಿಡ್ತಾನೆ. ಆನಂದ ಸ್ವರೂಪ ಆಗಿಬಿಡ್ತಾನೆ ಅಂದ್ರೇನು? ನಿರತಿಶಯ ಸಾರ್ವಾಧಿಕ ಸುಖವಾನ್ ಭವತಿ. ಇದಕ್ಕಿಂತ ಇದಕ್ಕೆ ಮೇಲಿಲ್ಲವೆಂಬುದು, ಇದಕ್ಕಿಂತ ಹೆಚ್ಚಿನ ಸುಖ ಯಾವುದೂ ಕೂಡ ಇಲ್ಲ. ಹೌದಪ್ಪ? ಅವ ಹೆಂಗತ್ತಾರ ಅಂದ್ರೆ ಎಲ್ಲ ಸುಖಗಳ ನಿಧಿ. ಒಂದು ನದಿಗಿಂತ ಒಂದು ದೊಡ್ಡದು, ಸಮುದ್ರಕ್ಕಿಂತ ಈ ಭೀಮಾ ಆ ನದಿ, ಅದಕ್ಕೆ ಗಂಗಾ ನದಿ ದೊಡ್ಡದು, ಮತ್ತು ಸಮುದ್ರ ಇಲ್ಲ, ಅದಕ್ಕೆ ದೊಡ್ಡದು ಯಾವುದಿಲ್ಲ. ಹಾಗೆ ಅನಂತ ವಿಷಯ ಸುಖಗಳು ಸಣ್ಣ ಪುಟ್ಟ ನದಿ ಇದ್ದಂಗೆ. ಅದರ ಬ್ರಹ್ಮ ಇದು ಪೂರ ಆನಂದಿ ಜಲಧಿ, ಅದಕ್ಕೆ ಹೇಳಿದ್ರೆ ಜಲಧಿ ಅದದು. ಆದ್ದರಿಂದ ಹಾಗೆ ಆತ್ಮಜ್ಞಾನ ಮಾಡಿಕೊಂಡ ಮನುಷ್ಯ ಅವ ಹೇಗೆ ಸಮುದ್ರವು ನೀರಿನಿಂದ ಕೂಡಿಕೊಂಡು ಅತ್ಯಧಿಕವಾಗಿ ಅದಕ್ಕೆ ಮೇಲಿಲ್ಲವೋ ಅದರಂತೆ ತತ್ವಜ್ಞಾನಿಯಾಗಿರ್ತಕ್ಕಂಥ ವ್ಯಕ್ತಿ ಅಂದರೆ ಕೋಶಗಳನ್ನು ವಿಚಾರ ಮಾಡಿ ಈ ಪಂಚಕೋಶಗಳಿಗೆ ವಿಲಕ್ಷಣವಾಗಿ ಸಾಕ್ಷಿಯಾಗಿರುವ ಸ್ವಚ್ಛದ ಆನಂದವೇ ನಾನು ಅಂತ ತಿಳ್ಕೊಂಡ ಅಂದರೆ ಅವೇನಾಗ್ತಾನೆ? ಸಮುದ್ರ ಆದಂಗೆ ಆಗ್ತಾನೆ. ಆನಂದೀ ಭವತಿ, ಅವ ಆನಂದವೇ ಆಗುತ್ತಾನೆ ಅಂತ ಹೇಳಿದ್ರು ಅವರು. ಅಂದ್ರೇನು? ನಿರತಿಶಯ ಸರ್ವಾಧಿಕ, ಎಲ್ಲಕ್ಕಿಂತ ಎಲ್ಲ ಆನಂದಕ್ಕಿಂತಲೂ ಅಧಿಕವಾಗಿರ್ತಕ್ಕಂಥ ಆನಂದ ವಾನ್ ಭವತಿ, ಆನಂದ ಉಳ್ಳವನು ಆಗುತ್ತಾನೆ. ಆದ್ದರಿಂದ ವಿವೇಕವು ಅತ್ಯಂತ ಅವಶ್ಯಕವಾಗಿರುತ್ತದೆ. ವಿವೇಕ ಮಾಡದ ಮನುಷ್ಯ ಅನಾತ್ಮವನ್ನು ಬಿಟ್ಟು
ಆತ್ಮವೇ ನಾನು ಅಂತ ತಿಳ್ಕೊಂಡು ಆನಂದ ಆಗ್ತಾನೆ. ಅದಕ್ಕೆ ವಿವೇಕ ಭಾಳ ಜರೂರಿ ಅದ. ವಿವೇಕ ಹೆಂಗೆ ಮಾಡ್ಬೇಕ್ರಿ? ವಿವೇಕ ಹೆಂಗೆ ಮಾಡ್ಬೇಕು? ಉಂಡ್ರೆ ಆನಂದ ಹಾಕ ಹೊಟ್ಟೆ ತುಂಬಬೇಕಾರೆ ಅಡುಗೆ ಹೆಂಗೆ ಮಾಡ್ಬೇಕು? ಅದು ಉಂಡ್ರೆ ಆನಂದ ಹಾಕದ ಅಡುಗೆ ಮಾಡೋದು ಹೆಂಗೆ? ನಮ್ಗೆ ಗೊತ್ತದ ಉಂಡ್ರೆ ಆನಂದ ಹಾಕದ ಅಡುಗೆ. ಹೌದ್ರಿ, ಮನುಷ್ಯನಿಗೆ ಆನಂದ ಆಗ್ತದೆ ವಿವೇಕಿದ್ದವ್ರು. ವಿವೇಕ ಮಾಡೋದು ಹೆಂಗೆ ರೀ? ಅದಕ್ಕೆ ಹೇಳ್ತಾರೆ ಅವರು, ವಿವೇಚನ ಪ್ರಕಾರಂ ದೃಷ್ಟಾಂತೇನ ಏನಪ್ಪ ಬುದ್ಧಿಯ ಅವರೋಯನ್. ವಿವೇಕ ಹೆಂಗೆ ಮಾಡಬೇಕು ಅನ್ನೋದು ನಿಮ್ಮ ಬುದ್ಧಿಯಾಗ ಪ್ರತಿಷ್ಠೆ ಮಾಡಿ ನಿಮ್ಗೆ ತಿಳಿಯಂಗೆ ಏನಪ್ಪ ಅಂತ ಕೇಳಿದರೆ, ಬ್ರಹ್ಮಾತ್ಮನ ಸಂಸ್ಥಿತಿ ರೂಪ ಮುಕ್ತಿ, ಬ್ರಹ್ಮರೂಪವಾಗಿ ಉಳಿಯುವಂಥ ಮುಕ್ತಿ. ಮುಕ್ತಿ ಅಂದರೆ ಏನು? ಅಹಂ ಬ್ರಹ್ಮಾಸ್ಮಿ. ಈ ಅಹಮ್ಮ ಈಗ ದೇಹದಾಗದ, ಇದು ಬರೀ ಬ್ರಹ್ಮದಾಗಿರೋದು. ಹೌದಾ? ಯಾಕೆ ಇಲ್ಲಿಟ್ರೆ ಗಡ್ಬಡ ಆಗ್ತದೆ, ಮನೆಯಾಗಿಟ್ರೆ ಗಡ್ಬಡ ಆಗ್ತದೆ, ಬ್ಯಾಂಕ್ನಾಗಿಟ್ರೆ ಏನಾಗ ಹಾಗೆ ಈ ದೇಹದಾಗಿಟ್ಟೆ ಅದು ಗಡ್ಬಡ ಆಗ್ತದೆ. ಬ್ಯಾಂಕ್ನಾಗ ಒಯ್ದಿಡ್ರಿ, ಆತ್ಮನಾಗ ಹೇಳ್ರಿ, ಬ್ರಹ್ಮದಾಗ ಒಯ್ದಿಡ್ರಿ, ಗಡ್ಬಡ ಕಳ್ತಾನೆ ಆಗಿರ್ತದೆ. ಆನಂದ ಸದಾ ಸಾವುಕಾರ. ಮನೆಯಾಗಿಟ್ಟು ಅಂದರೆ ಗೊತ್ತಿಲ್ಲ ಯಾವಾಗ ಏನಾಗ್ತದೆ. ಯಾಕೆ ಭಾಳ ಕಾಡ್ರದಲ್ಲ. ಹೇಳಿರಲಿಲ್ಲ ಶ್ಲೋಕದಾಗ ಹೇಳ್ತಾರೆ ಅಪ್ಪ, ಕಾಮಕ್ರೋಧಶ್ಚ ಲೋಭಶ್ಚ ದೇಹೇ ತಿಷ್ಟಂತೆ ತಸ್ಕರಾ ಜ್ಞಾನರತ್ನಾಪಹಾರಾಯ ತಸ್ಮಾತ್ ಜಾಗ್ರತೆ. ಕಾಡ್ರ ಭಾಳ ಅದಾರ. ಈ ಆನಂದ ತೊಗೊಂಡು ಹೋಗ್ತಾವೆ. ಇಲ್ಲಿ ದೇಹದಾಗ ಇರಬೇಡ, ಬ್ರಹ್ಮದಾಗಿರು. ಬ್ಯಾಂಕ್ನಾಗಿಟ್ರೆ ಏನಾಯ್ತಾನೆ ಸುರಕ್ಷಿತ. ಅದಕ್ಕಂತಾರೆ ಅವರು, ಈ ದೇಹಾತ್ಮ ಬುದ್ಧಿಗಳು ಪರಮಾತ್ಮನ ಬುದ್ಧಿಯನ್ನು ಮಾಡುವು. ಅದಕ್ಕೇನು ಮಾಡಬೇಕು? ವಿವೇಚನ ಮಾಡಬೇಕು, ವಿಚಾರ ಮಾಡಬೇಕು. ಅದಕ್ಕೆ ವಿಚಾರ ಪ್ರಕಾರಂ ದೃಷ್ಟಾಂತೇನ ಬುದ್ಧಿಯ ಅವರೋಹಯನ್. ನಿಮ್ಮ ಬುದ್ಧಿಯಾಗ ನಿಮಗೆ ತಿಳಿಯಂಗೆ ಏನಪ್ಪ ಅಂತ ಕೇಳಿ, ವಿಚಾರವನ್ನು ಹೇಗೆ ಮಾಡಬೇಕು ನಿಮಗೆ ತಿಳಿಯಂಗಂದ್ರೆ ದೃಷ್ಟಾಂತ ಕೊಟ್ಟು, ನಮಗೆ ತಿಳಿದ ದೃಷ್ಟಾಂತ. ನಿಮಗೆ ತಿಳಿಯಂಗೆ ಹೇಳ್ತೇವೆ ಅಂದ್ರೆ ದೃಷ್ಟಾಂತ ಕೊಟ್ಟು ಹೇಳ್ತೇವೆ. ನಿನಗೆ ಯಾವಾಗ ಗೊತ್ತದಲ್ಲ ಅದ್ರ ಬಗ್ಗೆನೇ ಹೇಳ್ತೇವೆ. ನಿಮ್ಗೆ ಗೊತ್ತಿದ್ದು ಹೇಳ್ತೇವೆ. ಅದಕ್ಕೆ ಹೇಳ್ತಾರೆ ಅವರು, ಬುದ್ಧಿಯ ಅವರೋಹಯನ್. ನಿನ್ನ ಬುದ್ಧಿಯಾಗ ತಿಳಿಯಂಗೆ ಬ್ರಹ್ಮಾತ್ಮನ ಸಂಸ್ಥಿತಿ ಏನಪ್ಪ, ಸಂಸ್ಥಿತಿ ರೂಪಮುಕ್ತೈ, ಸಂಸ್ಥಿತಿ ರೂಪಮುಕ್ತೈ ವಿವೇಚನ ಅಂತರ ಕರ್ತವ್ಯಂ ಆಹ. ಯಾವ ರೀತಿಯಾಗಿ ವಿವೇಕ ಮಾಡಬೇಕು ಅನ್ನೋದು ನಿನ್ನ ಬುದ್ಧಿ ತಿಳಿಯಂಗೆ. ನಿನಗೆ ತಿಳಿಯಂಗೆ ಏನಪ್ಪ ಅಂದ್ರೆ ದೃಷ್ಟಾಂತಪೂರ್ವಕವಾಗಿ ಹೇಳ್ತಾರೆ. ವಿವೇಚನೆ ಹೆಂಗೆ ಮಾಡಬೇಕಪ್ಪ, ಹೆಂಗೆ ಮಾಡಬೇಕು ಅದನ್ನೇ ಹೇಳ್ತಾರೆ. ಮುಂದಿನ ಶ್ಲೋಕ, ಮುಂಜಾದಿ ಈಶಿಕಾಮಿವ ದೃಶ್ಯವರ್ಗಾತ್ ಪ್ರತ್ಯಂಚಂ ಆತ್ಮಾನಂ ಅಸಂಗ ಅಕ್ರಿಯಂ ವಿವಿಚ್ಯ ತತ್ರ ಪ್ರವಿಲಾಪ್ಯ ಸರ್ವಂ ತದಾತ್ಮನ ತಿಷ್ಠತಿ ಯಸ್ ಸಹ ಮುಕ್ತಃ. ಸಹ ಮುಕ್ತಃ ಯಾರು? ಅಧಿಕಾರಿ ಅಥವಾ ವಿವೇಚನಕರ್ತ. ಅವ ಮುಕ್ತಾಗ್ತಾನೆ. ಅಂದ್ರೇನು? ಜನ್ಮ ಮರಣ ಬಂಧನದಿಂದ ಬಿಡಲ್ಪಟ್ಟವನಾಗುತ್ತಾನೆ. ಈಗ ನಾವು ಬದ್ಧರಿದ್ದೇವೆ, ಅಪೇಕ್ಷೆ ಇಲ್ಲ, ನಾವು ಬದ್ಧರಿದ್ದೇವೆ. ಹಿಂದಕ್ಕೆ ಪ್ರದೇಶದಾಗ ದಾಸ್ಯ ಅಂತಿತ್ತು ರೀ. ಮನುಷ್ಯನೇ ಮಾರ್ಕೋತಿರೋರು, ಮನುಷ್ಯನ ಮಾರಾಟ ಆಗ್ತಿತ್ತು. ಸಾಹಿತ್ಯಕ್ಕೆ ಅವ್ರು ಹೇಳ್ದಂಗೆ ಇರಬೇಕು. ಅವನಿಗೇನಿಲ್ಲ ಮತ್ತೊಂದು ಹೇಳಿ ಸ್ವಾಂತ ಏನು ಮದುವೆ ಮಾಡ್ಕೊಳ್ಳೋಂಗಿಲ್ಲ, ಏನೂ ಇಲ್ಲ, ಕಡೆಗೆ ಹಾಗೆ ಸಾಯಿದೆ ದಾಸ್ಯದ. ಹಾಗೆ ಮನುಷ್ಯ ಏನಪ್ಪ ಅಂತ ಕೇಳಿದರೆ, ಆತ್ಮಜ್ಞಾನ ಆಗಲಿ ಅಂದ್ರೆ ಸಾಯೋ ತನಕ ಕಾಮ ಕ್ರೋಧಾದಿಗಳ ದಾಸ್ಯನಾಗೇ ಇರ್ತಾನೆ. ದಾಟಕ್ಕೆ ಬರೋಂಗಿಲ್ಲ ಆ ಮನುಷ್ಯನಿಗೆ. ಅದಕ್ಕೆ ಹೇಳ್ತಾರೆ ಅವರು, ಯಾವ ಮನುಷ್ಯ ಯಹ ತಿಷ್ಠತಿ ಸಹ ಮುಕ್ತ. ಯಾರು ಹಿಂಗೆ ಇರ್ತಾರೆ, ಯಾರು ಹಿಂಗೆ ತಿಳ್ಕೊತಾರೆ ಸ ಮುಕ್ತ. ಅವರು ಜನ್ಮ ಮರಣ ದುಃಖದಿಂದ ಏನಪ್ಪ ಅಂದ್ರೆ ಅವರು ನಿವೃತ್ತಿ ಆಗ್ತಾರೆ. ಇಲ್ಲಕ್ಕೆ ನಿವೃತ್ತಿ ಆಗಲಿಕ್ಕೆ ಬರುವುದಿಲ್ಲ ಅಂತ ಹೇಳಿದ್ರು. ಯಾರು ವಿವೇಚನ ಮಾಡದವರು ಅವರು ಯಾರು ವಿವೇಚನೆ ಮಾಡ್ತಾರೆ
ವಿವೇಚನ ಅಂದರೆ ಏನು ಹೆಂಗೆ ಮಾಡ್ಬೇಕು ವಿವೇಚನ? ಅದೇನು ಸರ್ ಅದು ನಿಮ್ಗೆ ಗೊತ್ತದ. ಈ ಪುಂಡಿ ಕಟ್ಟಿಗೆ ಇರ್ತದೆ ನೋಡಿರಿ, ಪುಂಡಿ ನಾರ ಏನು ಮಾಡ್ತಾರೆ ತಗೋಬೇಕಾದ್ರೆ ಪುಂಡಿ ಕಟ್ಟಿಗೆ ಒಯ್ದೇನಪ್ಪ ನೀರಾಗ ನೆನೆ ಹಾಕಿ ನೆಂದ ಬಳಕ ಅದು ನೀರಾಗ ಹಾಕಿ ಮ್ಯಾಲೆ ಒಂದು ದೊಡ್ಡ ಕಲ್ಲು ಇಡ್ತಾರೆ, ತೇಲ್ಬಾರ್ದಂತ. ಆ ದೊಡ್ಡ ಕಲ್ಲಿಟ್ಟು ಒಂದು 15-20 ದಿವಸ ಆಯಿತು ಅಂದ್ರೆ ತೊಯ್ತು ಅಂದ್ರೆ ಆವಾಗ ಹೊರಗೆ ತೆಗೆದು ಹಿಂಗೆ ತೆಗಿತಾರೆ. ಮೇಲೆ ನಾರು ತೆಗಿತಾರೆ, ಕಟ್ಟಿಗೆ ತೆಗಿತಾರಲ್ಲ. ಹಂಗೆ ಆತ್ಮ ಅನಾತ್ಮ ಪುಂಡಿ ಕಟ್ಟಿಗೆ ಅದು ಎರಡೂ ಒಂದೇ ಆಗ್ಯಾವ. ಅದು ನೋಡಿರಿ, ಅದು ಮುರಿದ್ರಿ ಅಂದ್ರೆ ಅದು ಎರಡು ಕೂಡಿ ಮುರಿತಾವೆ, ಅದು ಮುರಿತದೆ. ಒಂದು ವೇಳೆ ನೆನೆ ಹಾಕಿದ್ರಿ ಅಂದ್ರೆ ಹೆಂಗೆ ಅದು ಮುರಿಲಾರ್ದು ಹಗ್ಗ ನಾರು ಬರ್ತದೆ, ಕಟ್ಟಿಗೆ ಬೇರೆ ಹಾಕದೆ. ಹಾಗೆ ಏನಪ್ಪ ಅಂತ ಕೇಳಿದರೆ ಮ್ಯಾಲಿಂದು ಅದು ತೆಗೆದು ಒಳಗಿಂದ ಕಟ್ಟಿಗೆ ಹೆಂಗೆ ಬೇರೆ ತೆಗಿತಾರೆ ಅದರಂತೆ ಏನಪ್ಪ ಆತ್ಮನ ಮ್ಯಾಲೆ ಈ ನಾರು ಬೆಳೆದದ, ಇದು ತೆಗಿಬೇಕು ಸೀದಾ ತೆಗೆದ್ರಿ ಅಂತಂದ್ರೆ ಅದನ್ನು ಕೆಲಸಕ್ಕೆ ಬರ್ತದೆ, ಇದನ್ನು ಕೆಲಸಕ್ಕೆ ಬರ್ತದೆ. ಇಲ್ಲ ಅಂದ್ರೆ ಕೂಡಿದು ಯಾವುದಾದ್ರು ಒಂದು ಹಾಳಾಕಿದ್ದಾರೆ ಅವರು. ಹಾಗೆ ಅನಾತ್ಮ ಆತ್ಮ ಇವೆರಡು ಕೂಡ್ಯಾವ ಪುಂಡಿ ಕಟ್ಟಿಗೆ ಹಂಗೆ. ಇದನ್ನು ತೆಗಿಬೇಕು. ತೆಗೆದು ಅಂತಂದ್ರೆ ಹೇಗೆ ತೆಗೆದು ಉಪಯೋಗ ಮಾಡಿಕೊಳ್ಳುತ್ತಾರೆಯೋ, ಕಟ್ಟಿಗೆ ಉರಿ ಹಚ್ತಾರೆ, ನಾರ ಹಗ್ಗ ಮಾಡ್ತಾರೆ. ಹಂಗೆ ಏನಪ್ಪ ಅಂದ್ರೆ ಇಲ್ಲಿ ಎರಡೂ ಕೂಡ್ಯಾವ. ಇದನ್ನು ಬಿಡಿಸಿದೆ, ಆತ್ಮನ ಬಿಡಿಸಿದೆ, ಮುಕ್ತಿ ಶರೀರದಿಂದ ಸಂಸಾರ ನಡೀತದೆ. ಯಾರು ಬೇಡ, ಎರಡೂ ಉಪಯೋಗ ಅದಾವೆ. ಇದಕ್ಕೇನು ನೀನು ಒಂದು ತೆಗೆದಿ ಅಂದರೆ ಜನ್ಮ ಮರಣ ಹೋಗಿಬಿಡ್ತಾವೆ, ಗೊತ್ತಾಗಲಿದ್ದು ನಾ ಬೇರೆ ಇದ್ದೀನಿ ಅಂತ. ಹಾಗೆ ಇದನ್ನು ಉಪಯೋಗ ಮಾಡ್ಕೋರಿ ಅಂತಾರೆ. ಮುಂಜಾದಿ ಈಶಿಕಾಮಿವ ದೃಶ್ಯವರ್ಗಾತ್ ಪ್ರತ್ಯಂಚಂ ಆತ್ಮಾನಂ ಅಸಂಗಂ ಅಕ್ರಿಯಂ ವಿವಿಚ್ಯ ಭಿನ್ನಪಡಿಸಿ ತತ್ರ ಎಲ್ಲಿ ಆತ್ಮನಲ್ಲಿ ಸರ್ವಂ ಪ್ರವಿಲಾಪ್ಯ ಎಲ್ಲವನ್ನು ಅದರ ಅಂತರ್ಭೂತ ಮಾಡಿ ಏನಪ್ಪ ತದಾತ್ಮನ ಯಹ ತಿಷ್ಠತಿ ಅದರ ಆತ್ಮಸ್ವರೂಪ ಯಾವ ಉಳಿತಾನ ಸ ಮುಕ್ತ. ಮುಕ್ತಿ ಹೆಂಗೆ ಆಗಬೇಕು ಅಂತ ಕೇಳಿದರೆ ಹೇಳ್ತಾರೆ ಅವರು, ಇವೆರಡೂ ಏನು ಕೂಡ್ಯಾವ ಅಧ್ಯಾಸ ಏನಾಗ್ಯದ ಇವನಿಗೆ, ಅಧ್ಯಾಸ ಏನಾಗ್ಯದ ಆ ಅಧ್ಯಾಸವನ್ನು ತೆಗಿಬೇಕಷ್ಟೆ. ಇದು ನಾನು ಅಲ್ಲ, ಇದು ಆತ್ಮನಲ್ಲಿ ಅನಾತ್ಮದ ಅಧ್ಯಾಸ, ಅನಾತ್ಮದಲ್ಲಿ ಆತ್ಮದ ಅಧ್ಯಾಸ. ಏನು ತಪ್ಪು ತಿಳುವಳಿಕೆ ಆಗ್ಯದ, ಇದು ಹೆಂಗೆ ಬಿಡಿಸ್ಬೇಕು? ವಿಚಾರದಿಂದ, ವಿವೇಕದಿಂದ. ಏನು ಅರಿಯುವವನು ನಾನು, ಅರಿಸಿಕೊಳ್ಳುವವನು ನಾನು ಅಲ್ಲ, ಸತ್ತ ನಾನು ಕಾಲ ಅನವಚ್ಛೇದಿ, ನಿತ್ಯ ನಾನು ಸದಾ ಆನಂದ ರೂಪನು. ಇವೆಲ್ಲ ಹೆಂಗದ ಅಸತ್ತು, ಜಡ, ದುಃಖ ಖಂಡಿತ. ಹೀಗೆ ವಿವೇಚನೆ ಮಾಡಿ ಅಸತ್ಯದಿಂದ ಸತ್ತನ್ನು, ಅಚಿತ್ತಿನಿಂದ ಚಿತ್ತನ್ನು, ದುಃಖದಿಂದ ಆನಂದವನ್ನು, ಅನಿತ್ಯದಿಂದ ನಿತ್ಯವನ್ನು ಪರಿಪೂರ್ಣ ಇದು ಬೇರ್ಪಡಿಸ್ಬೇಕು. ಅವಾಗ ಆನಂದ ಆಗ್ತದವನಿಗೆ ಅಂತಾರೆ. ಹೆಂಗೆ ಮುಂಜಾದಿಶು ಈಶಿಕಾಮಿವ ಹೌದಲ್ಲ, ಯಾವ ರೀತಿಯಾಗಿ ಪುಂಡಿ ಕಟ್ಟಿಗೆಯಿಂದ ನಾರನ್ನು ಬೇರ್ಪಡಿಸುತ್ತೇನೆಯೋ ಹೌದಲ್ಲ, ಬೇರ್ಪಡಿಸುತ್ತೀರೋ. ಎರಡೂ ಉಪಯೋಗ ಬರ್ತಾವೆ, ಅದು ಉರಿ ಹಚ್ಚಕ್ಕೆ, ಅದು ಹಗ್ಗ ಮಾಡೋಕ್ಕೆ ಹೌದಲ್ಲ. ಹಂಗೆ ಆತ್ಮನನ್ನು ಕರ್ಕೊಂಡ್ರಿ ಅಂದ್ರೆ ಪ್ರಪಂಚ ಪರಮಾತ್ಮ ಎರಡೂ ಆಗ್ತಾವೆ, ಪ್ರಶ್ನೆನೇ ಇಲ್ಲ, ಎರಡೂ ಆಗ್ತಾವೆ. ಬೇರೆ ತಿಳಿಲ್ಲ ಅಂದ್ರೆ ಒಂದೇ ಅಂದೆ ಅಂದ್ರೆ ಆ ಕಟ್ಟಿಗೆ ಜೊತೆಗೆ ನಾರು ಸುಡ್ತದೆ, ಕಟ್ಟಿಗೆ ಜೊತೆಗೆ ನಾರು ಸುಟ್ಟು ಹೋಗ್ಬಿಡ್ತದೆ, ಯಾವುದೂ ಕೆಲಸಕ್ಕೆ ಬರೋಂಗಿಲ್ಲ. ಬೇರ್ಪಡಿಸಿ ಅಂದ್ರೆ ಅದನ್ನು ಕೆಲಸಕ್ಕೆ ಬರ್ತದೆ, ಇದನ್ನು ಕೆಲಸಕ್ಕೆ ಬರ್ತದೆ. ಹಂಗೆ ಆತ್ಮಜ್ಞಾನ ಆಯಿತು ಅಂದ್ರೆ ಮನುಷ್ಯನಿಗೆ ಶರೀರದಿಂದ ಕೆಲಸ ಆಗ್ತದೆ, ಆತ್ಮ ಅಂತಾರೆ ಮುಕ್ತನೇ ಆಗ್ತಾನೆ, ಪ್ರಶ್ನೆನೇ ಇಲ್ಲ. ಅದಕ್ಕೆ ಹೇಳ್ತಾರೆ ಅವರು ಶಾಸ್ತ್ರ ಮುಂಜ ತೃಣ ವಿಶೇಷ, ಇದೊಂದು ಒಂದು ತೃಣ ವಿಶೇಷ ಒಂದೇನಪ್ಪ ಅಂದರೆ ಅವರಿಗೆ ಹೆಸರು ಇಟ್ಟಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಪುಂಡಿ ಕಟ್ಟಿಗೆ ಒಂದು ತೃಣದಲ್ಲಿ ಒಂದು ವಿಶೇಷ ಇದೆ, ಇದೊಂದು ಜಾತಿ. ಅದೇನಪ್ಪ ಅಂತ ಕೇಳಿದ್ರೆ
ಅದರಿಂದ ಈಶಿಕಾಮಿವ ತನ್ಮಧ್ಯವರ್ತಿ ಮೃಣಾಲ ತಂತು ನಿಭ ಸೂಕ್ಷ್ಮಾಂಶ ಈಶಿಕಾ ತಾಮಿವ. ಏನಪ್ಪ ಅಂತ ಕೇಳಿದರೆ ಆ ನಾರಿನಿಂದ ಮುಚ್ಚಿಕೊಂಡಿರತಕ್ಕಂತಹ ಏನದ ಕಟ್ಟಿಗೆ ಅದನ್ನು ಬೇರ್ಪಡಿಸಿದ್ರೆ. ಮತ್ತೊಂದು ಉದಾಹರಣೆ ಅದಾವೇನ್ರಿ ಅದಕ್ಕೆ? ಇದು ಮುಂಜೆ ಯಾವುದ್ರಿ? ಹಾಂ, ಆ ಕಾಯಾಗ ಒಳಗೆ ಹಳ್ಳಿ ಇರ್ತದೆ, ಅದು ಹಳ್ಳಿ ಮ್ಯಾಲಿಂದ ತೆಗೆದ್ರೆ ಹಳ್ಳಿ ಹೊರಗೆ ಬರ್ತದೆ, ಅದಕ್ಕೆ ಕೆಲಸಕ್ಕೆ ಬರ್ತದೆ, ಅದಕ್ಕೆ ಅದನ್ನು ಕೊಡ್ತದೆ. ಇದು ಪುಂಡಿ ಕಟ್ಟಿಗೆನ ಕೊಡ್ತಾರೆ. ಅದಕ್ಕೇನಪ್ಪ ಇವು ಏನಾಕವ ಅಂತ ಕೇಳಿದರೆ ಈಶಿಕಾಮಿವ ತನ್ಮಧ್ಯವರ್ತಿ ಮೃಣಾಲ ತಂತು ನಿಭ ಸೂಕ್ಷ್ಮಾಂಶ ಈಶಿಕಾ ತಾಮಿವ. ಏನಪ್ಪ ಅಂತ ಕೇಳಿದರೆ ನೀವು ಹೇಳಿದ ಕಾಯಿ ಒಳಗೆ ಇರ್ತಕ್ಕಂಥ ಹಳ್ಳಿ ಇದ್ದಂಗೆ ಅದನ್ನು ಬೇರ್ಪಡಿಸಿದ್ರೆ ಹಳ್ಳಿ ಇದರ ಕೆಲಸಕ್ಕೆ ಉಪಯೋಗ ಬರ್ತದೆ, ಅದು ಒಗೆದು ಬಿಡ್ತಾರೆ. ಅದರಂತೆ ಏನಪ್ಪ ಅಂತ ಕೇಳಿದರೆ ಇಲ್ಲಿ ಈ ಆತ್ಮನ ದೇಹದ ಮಧ್ಯದಲ್ಲಿ, ಇಂದ್ರಿಯಗಳ ಮಧ್ಯದಲ್ಲಿ, ಅಂತಃಕರಣದ ಮಧ್ಯದಲ್ಲಿ ಇವೆಲ್ಲಗಳಿಗೆ ಸಾಕ್ಷಿಯಾಗಿರ್ತಕ್ಕಂಥ ಆತ್ಮನನ್ನು ವಿವಿಚ್ಚ ಬೇರ್ಪಡಿಸಿದರೆ ಏನು ಇವು ದೃಶ್ಯತ್ವ, ಅವು ದೃಶ್ಯ ಅದಾವೆ. ಸಹ ಸೂಕ್ಷ್ಮ ಪರಿತಃ ತೃಣಾವೃತ ತಸ್ಯ ಪೃಥಕ್ಕರಣೆ. ಏನಪ್ಪ ಅಂತ ಕೇಳಿದರೆ ಅದು ಏನು ಹೆಂಗದ ಸೂಕ್ಷ್ಮ ಆತ್ಮ, ಪರಿತಃ ಅದರ ಸುತ್ತಮುತ್ತ ಅಲ್ಲ, ಅದು ಹೆಂಗೆ ತೃಣಾವರ್ತ. ಏನಪ್ಪ ಅಂದ್ರೆ ತಸ್ಯ ಪೃಥಕ್ಕರಣೆ. ಇದಕ್ಕೆ 2-3 ಅರ್ಥ. ಏನಪ್ಪ ಅಂತ ಕೇಳಿದರೆ ಈಗ ಹೆಂಗೆ ಭೂಮಿಯಲ್ಲಿ ನಿಧಿ ಇತ್ತು ಅಂತಂದ್ರೆ, ಭೂಮಿಯಾಗ ನಿಧಿ ಇತ್ತು ಅಂತಂದ್ರೆ ಆ ನಿಧಿ ಮೇಲೆ ಮಣ್ಣು ಕಲ್ಲ ಎಲ್ಲ ಇರ್ತಾವೆ. ಅವು ಹೆಂಗೆ ತೆಗೆದು ಹಾಕಿದ್ರೆ ಅದು ನಿಧಿ ನಮಗೆ ಪ್ರಾಪ್ತಿಯಾಗುತ್ತದೆಯೋ ಅದರಂತೆ ಈ ಪಂಚಕೋಶಗಳ ಮಧ್ಯದಲ್ಲಿ ಮುಚ್ಚದಿದೆ, ಮಣ್ಣ ಕಲ್ಲ ಬಿದ್ದವ ಮೇಲೆ ಅದಿಷ್ಟು ನಾವು ತೆಗೆದೇವೆ ಅಂತಂದ್ರೆ ಸ್ವಯಮೇವ ಭಾತಿ, ಸ್ವಯಮೇವ ಪ್ರಕಾಶತೆ, ಹೇಗೆ ನಿಧಿ ಸಿಗುತ್ತದೆಯೋ ಅದರಂತೆ ಈ ಪಂಚಕೋಶಗಳಲ್ಲಿ ಮುಚ್ಚಿರುವ ಆವೃತಗೊಂಡಿರುವ ಆತ್ಮನನ್ನು ಮ್ಯಾಲಿಂದ ತೆಗೆದ್ರೆ, ಮಣ್ಣ ಕಲ್ಲ ತೆಗೆದ್ರೆ ಹೆಂಗೆ ಭೂಮಿಯಾಗ ಧನ ಸಿಗುತ್ತದೆ ಅದರಂತೆ ಈ ಆತ್ಮನನ್ನು ಮುಚ್ಚಿರುವ ಈ ಕೋಶಗಳನ್ನು ನಾವು ತೆಗೆದೇವೆ ಅಂತ ಕೇಳಿ ಪೃಥಕ್ಕರಣೆ ಅತ್ಯಂತಂ ಏಕಾಗ್ರಂ ತ್ರೋಟನಾದಿಕಂ ವಿನಃ. ಏನಪ್ಪ ಯಾವ ತ್ರೋಟ ಅಂದರೆ ಪ್ರತಿಬಂಧಕ, ಅದು ಬಿಲ್ಕುಲ್ ತೆಗೆದ್ರೆ ಮತ್ತು ಅತ್ಯಂತ ಏಕಾಗ್ರಂ ತ್ರೋಟನಾದಿಕಂ ವಿನಃ ಯಾವ ಪ್ರತಿಬಂಧಕ ಇಲ್ಲದೆ ಸಂಪೂರ್ಣ ಈಶಿಕಾಗ್ರಹಣೆ ಯತ್ನ ವಿಶೇಷ ಅಪೇಕ್ಷತೆ. ಅದನ್ನು ತೆಗಿಬೇಕಾದ್ರೆ, ಸಂಪೂರ್ಣ ಪ್ರತಿಬಂಧ ಮಾಡಬೇಕಾದ್ರೆ, ಭೂಮ್ಯಾನ ಗಂಟು ನಮಗೆ ಸಿಗಬೇಕಾದ್ರೆ ಅಷ್ಟು ಸರ್ವ ಸಂಗಿಲ್ಲ. ಸಂಪೂರ್ಣ ಈಶಿಕಾಗ್ರಹಣೆ ಯತ್ನ ವಿಶೇಷ ಆತ್ಮ ಒಳಗದಾನ ಅದಲ್ಲ, ಅದನ್ನು ತೆಗಿಬೇಕು ಅಂತಂದ್ರೆ ಅಷ್ಟು ಸರಳ ಇಲ್ಲ. ವಿವೇಕ, ವೈರಾಗ್ಯ, ಶಮ ಇಷ್ಟೆಲ್ಲ ಅದ. ಹಾಗೇನಪ್ಪ ಅಂದ್ರೆ ಪುಂಡಿ ನಾರ ಕಟ್ಟಿಗೆ ಬೇರೆ ಮಾಡ್ಬೇಕು, ಹಂಗಿಲ್ಲ. ಅದು ನೀರಾಗ ನೆನೆಸ್ಬೇಕು, ನಾಲ್ಕತ್ತ ನೆನೆಸ್ಬೇಕು, ಕುಂತು ಸುಲಿಬೇಕು ಅಂದ್ರೆ ಏನಪ್ಪ ಅಂತಂದ್ರೆ ಅದು ಹೊರಗೆ ಕಾಣ್ತದೆ. ಅದರಂತೆ ಆತ್ಮನು ಈ ಪಂಚಕೋಶಗಳಲ್ಲಿ ನಾರಿನ ಕಟ್ಟಿಗೆ ಅಥವಾ ಕೋಶದಲ್ಲಿ ಒಳಗಿರ್ತಕ್ಕಂಥ ಏನಪ್ಪ ಅಂದ್ರೆ ಹತ್ತಿ ಇವೆಲ್ಲ ಬರಬೇಕು ಅಂದ್ರೆ ಕಠಿಣ. ಅದಕ್ಕೆ ಅದಕ್ಕೆ ಟೆಂಗನ ಮ್ಯಾಲೆ ಮ್ಯಾಲಿದೆಲ್ಲ ಸುಲಿರಿ ಮತ್ತು ಹೊಡೀರಿ, ಹೊಡೆದಕ್ಕೆ ಒಳಗಿಂದ ಹೆಂಗೆ ಆವರಣ ಮಾಡ್ಯಾದೋ ಅದರಂತೆ ಈ ಪಂಚಕೋಶಗಳು ಇವು ಆವರಣ ಮಾಡ್ಯಾವ. ಅದನ್ನು ತೆಗೆಯೋದಷ್ಟು ಸುಲಭ ಅಲ್ಲ. ಅದಕ್ಕೆ ಪ್ರಯತ್ನ ಮಾಡಿದ್ರೆ ಆ ಕೋಶ ನಿವೃತ್ತಿ ಆಗ್ತವೆ, ಆಮೇಲೆ ಆತ್ಮಜ್ಞಾನ ಮಾಡೋಕ್ಕೆ ಬರ್ತದೆ. ಸಂಪೂರ್ಣ ಈಶಿಕಾಗ್ರಹಣೆ ಯತ್ನ ವಿಶೇಷ ಅಪೇಕ್ಷತೆ. ಹೌದಲ್ಲ, ಆ ಟೆಂಗ ಒಳಗಿಂದ ತಗೋಬೇಕಾದ್ರೆ ಪ್ರಯತ್ನ ಅಪೇಕ್ಷೆ ಅದ. ಹೌದಲ್ಲ,
ಗಿಡ ಏರಬೇಕು ಮೊದಲನೇದು. ಹಾಗೆ ಬೀಳ್ತವೆ. ಗಿಡ ಏರಬೇಕು. ಏರ್ದು ಬಿದ್ದಿ ಅಂದರೆ ಬಿದ್ದಿ. ಏರಿದ ಬಳಿಕ ಪೂರ ಕೊಬ್ಬರಿ ತಿನ್ನೋಕೆ ಬರೋಂಗಿಲ್ಲ. ಅದು ಮತ್ತು ಮ್ಯಾಲಿಂದ ಎಲ್ಲ ಸುಲಿಬೇಕು. ಸುಲಿದು ಮತ್ತು ಹೊಡಿಬೇಕು. ಹೊಡೆದ ಬಗ್ಗೆ ತಿನ್ನೋಕೆ ಬರ್ತಾಯಿಲ್ಲ. ಅದಕ್ಕೆ ಹೇಳ್ತಾರೆ ಅವರು, ಯತ್ನ ವಿಶೇಷಚ್ಚ ಅಪೇಕ್ಷತೆ. ಅದು ಯತ್ನ ಭಾಳ ಪ್ರಯತ್ನ ಪಡಬೇಕಾಗ್ತದೆ. ಯಾಕೆ? ಅದು ಭಾಳ ಸೂಕ್ಷ್ಮದ, ಗೌಪ್ಯದ. ಸೂಕ್ಷ್ಮತ್ವಾತ್ ಸೂಕ್ಷ್ಮತರಂ ವಿದ್ಯೆ ಗಂಧಾದಿ ಋತರಂ. ಅದನ್ನು ಹೇಳ್ತಾರೆ ಅವರು. ಯಾಕೆ ಪ್ರಯತ್ನ ಬೇಕು? ಏಷ ಸರ್ವೇಷು ಭೂತೇಷು ಗೂಢೋ ಆತ್ಮ. ಅದು ಹೆಂಗೆ ಕೊಬ್ಬರಿ ತೆಂಗಿನಾಗ ಗೂಢದ, ಅದು ಹೇಗೆ ಬೆಲ್ಲ ಕಬ್ಬಿನಾಗ ಗೂಢದ, ಹಂಗೆ ಸಿಗುತ್ತದೆ ಬೆಲ್ಲ. ಕಡಿಬೇಕು, ಗಾಣ ಹಾಕ್ಬೇಕು, ಕುದಿಸ್ಬೇಕು, ಎಲ್ಲ ಆಗ್ಬೇಕಲ್ಲ. ಯಾವ ಸುಲಭ ಇಲ್ಲ. ಅದರಾಗ ಬೆಲ್ಲ ಸಕ್ಕರೆ ಕಬ್ಬಿನಾಗ ಅದು ಕಾಣಂಗಿಲ್ಲ. ಅದಕ್ಕೆ ಸಕ್ಕರೆ ಮಾಡಬೇಕು ಅಂದ್ರೆ ಭಾಳ ಪ್ರಯತ್ನ ಬೇಕು. ಅದರಂತೆ ಈ ಆತ್ಮ ಪಂಚಕೋಶಗಳಲ್ಲಿ ಭಾಳ ಗೂಢ ರಹಸ್ಯ ಅದಕ್ಕೆ ಪ್ರಯತ್ನ ಭಾಳ ಮಾಡಬೇಕು. ಅದಕ್ಕೆ ಭೂತೇಷು ಗೂಢದನ ನ ಪ್ರಕಾಶತೆ. ನ ಪ್ರಕಾಶ ಅಂದರೆ ಕಿಂಚಿತ್ ಪ್ರಯತ್ನದಿಂದ ಅದು ತಿಳಿಲಿಕ್ಕೆ ಬರೋಂಗಿಲ್ಲ. ನ ಪ್ರಕಾಶ ಒಟ್ಟ ಆಗಂಗಿಲ್ಲ ಅಂತ ಅಲ್ಲ, ಅದು ಗೂಢ ಇರುವುದರಿಂದ ಸ್ವಲ್ಪ ಕೆಲವೊಂದು ಇದೇ ಕಣ್ಣಿಲೆ ನೋಡ್ಬೋದು, ಕೆಲವೊಂದು ದುರ್ಬಿನ್ ಹಚ್ಚಬೇಕು. ಅದಲ್ಲ ಕಾಣಂಗಿಲ್ಲ ಅಂತ ಅಲ್ಲ, ದುರ್ಬಿನ್ ಹಚ್ಚೋದ್ರೆ ಕಾಣ್ತದೆ. ಹಾಗೆ ಈ ಆತ್ಮ ಏನಪ್ಪ ಅಂದರೆ ಗೂಢ ಇರುವುದರಿಂದ ಸಾಮಾನ್ಯ ಬುದ್ಧಿಗೆ ಅವನು ಗೋಚರ ಆಗುವುದಿಲ್ಲ. ಪಳಗಿಸಿದ ಏನಪ್ಪ ಯಾವುದು ವಿವೇಕಾದಿ ಸಂಪನ್ನವಾಗಿರ್ತಕ್ಕಂಥ ಬುದ್ಧಿಗೆ ಅವನು ಗೊತ್ತಾಗ್ತಾನೆ. ಅದಕ್ಕೆ ಶಾಸ್ತ್ರದ ಹೇಳ್ಯಾರಂತಾರೆ ಅವರು, ಏಷ ಸರ್ವೇಷು ಭೂತೇಷು ಗೂಢ ಆತ್ಮ. ಹೆಂಗದ? ಎಲ್ಲ ಭೂತಗಳಲ್ಲಿ ಎಲ್ಲದರೊಳಗೆ ಅದು ಇಲ್ಲದ ಜಗನೇ ಇಲ್ಲ. ಅದು ಇಲ್ಲಂದ್ರೆ ಏನೂ ಇಲ್ಲ. ಖರೆ ಎಲ್ಲದರಾಗಿದ್ದರೂ ಕಾಣಂಗಿಲ್ಲ. ಇದು ಸಮಸ್ಯೆ. ಯಾಕೆ ಹೇಳಿದ್ರೆ ಅವರು ಆತ್ಮ ಗೂಢ. ಯಾಕೆ ಕಾಣಂಗಿಲ್ಲ? ಗೂಢದ, ಗೌಪ್ಯದ. ಕಬ್ಬಿನಾಗ ಸಕ್ಕರೆ ಗೂಢದ. ಅದನ್ನು ಏನು ಮಾಡಬೇಕು? ಗಾಣ ಮಾಡಿ ಕಾಶ್ ಮಾಡಿದ್ರೆ ಗುರ್ತಾಗ್ತದೆ. ಹಾಗೇನಪ್ಪ ಗೂಢ ಆತ್ಮ ಅದು ಸಾಮಾನ್ಯ ದೃಷ್ಟಿಗೆ ನ ಪ್ರಕಾಶತೆ. ಮಂದ ಬುದ್ಧಿಗೆ, ಸಾಧನರಹಿತವಾದ ಬುದ್ಧಿಗೆ ನ ಪ್ರಕಾಶತೆ. ಹೌದಲ್ಲ? ಗಾಣ ಹಾಕೋ ಶಕ್ತಿ ಇಲ್ಲ, ಕುದಿಸೋ ಶಕ್ತಿ ಇಲ್ಲ ಅಂಥವನಿಗೆ ಬೆಲ್ಲ ನ ಪ್ರಕಾಶತೆ, ಸಕ್ಕರೆ ನ ಪ್ರಕಾಶತೆ. ಅದರಂತೆ ಆತ್ಮನು ಅಂದ್ರೆ ಸಕ್ಕರೆ ನೋಡಂಗನೇ ಇಲ್ಲ, ಪ್ರಯತ್ನ ಮಾಡಬೇಕಾಗ್ತದೆ. ಹಂಗೆ ಆತ್ಮ ಕಾಣಂಗನೇ ಇಲ್ಲ, ನ ಪ್ರಕಾಶತೆ, ಗೂಢವಾಗಿರೋದ್ರಿಂದ ಸಾಮಾನ್ಯ ಬುದ್ಧಿಗೆ ನ ಪ್ರಕಾಶತೆ. ನ ಪ್ರಕಾಶತೆ. ಮತ್ತು ಯಾಕೆ ಶಾಸ್ತ್ರ ಹೇಳ್ತೀರಿ? ಶಾಸ್ತ್ರ ಯಾಕೆ ಹೇಳಿ? ನ ಪ್ರಕಾಶ ಅನ್ನೋದಕ್ಕೆ ಏನಪ್ಪ ಅಂದ್ರೆ ಕಾಣಂಗಿಲ್ಲ ಅಂತ ಅಲ್ಲ ಹೇಳಿದ್ರೆ ಅವರು, ತ್ವಗ್ರಯ ಬುದ್ಧಿಯ ಸೂಕ್ಷ್ಮಯ ಸೂಕ್ಷ್ಮದರ್ಶಿವಿ. ಮಂಡ ಚಾಕುಕ್ಕೆ ಹಣ್ಣನ್ನು ಕತ್ತರಿಸಂಗಿಲ್ಲ, ಉಳಿಕೆ ಸಾಮಾನು ಕತ್ತರಿಸೋದು ಬಿಡ್ರಿ. ಯಾರ ಬುದ್ಧಿ ಮಂಡ ಬುದ್ಧಿ, ಚಾಕುನೇ ಅದ ಖರೆ ಮಂಡದ, ಅದು ಏನು ಮಾಡೋಕ್ಕೆ ಬರೋಂಗಿಲ್ಲ. ಹಣ್ಣು ಕತ್ತರಿಸಂಗಿಲ್ಲ, ಏನು ಕತ್ತರಿಸಂಗಿಲ್ಲ. ಅದಕ್ಕೆ ಸೂಕ್ಷ್ಮ ಮಾಡ್ಬೇಕು. ಅದಕ್ಕೆ ಸಾಣಿ ಹಚ್ಚೋದ್ರಿ ಅಂತಂದ್ರೆ ಅದು ಕಡಿತದೆ. ಅದಕ್ಕೆ ಸೂಕ್ಷ್ಮಯ ಅದು ಹೇಳಿದ್ರು. ಸೂಕ್ಷ್ಮ ಏನಪ್ಪ ಅಂದ್ರೆ ಸೂಕ್ಷ್ಮಯ ಅಗ್ರಯ. ಹೌದಲ್ಲ? ತುದಿ ಅಗ್ರ ಇರಬೇಕು. ಅಗ್ರ ತುದಿ ಇಟ್ಟು ಕೂಡಲೇ ಕಡ್ದು ಬಿಡ್ಬೇಕು. ಹೌದಾ? ಕಡ್ದು ಬಿಡ್ಬೇಕು. ಅದು ಪ್ರಯತ್ನ ಕಮ್ಮ, ಭಾಳ ಜರುರತ್ತೆ ಇಲ್ಲ. ಸ್ವಲ್ಪ ಮಂಡಿತ್ತಂದ್ರೆ ಹಿಂಗೆ
ಹೌದಲ್ಲ, ಕೂರಿತಕ್ಕ ಹಿಂಗೆ ಮಾಡೋ ಅದಕ್ಕೆ ಕಡೆಗೆ ಹಾಗೆ ಏನಪ್ಪ ಅದಕ್ಕೆ ಮಂಡ ಬುದ್ಧಿ ಇರಬಾರ್ದು. ಆ ಮಂಡ ಬುದ್ಧಿ ಇತ್ತಪ್ಪ ಅದಕ್ಕೆ ಹಳ್ಳಿ ಅದೇ ಕೇಳ್ತಾನೆ. ಸಾಹಿತ್ಯಕ್ಕೆ ಚಂದ್ರೋದಯಗೆ ಮುಗಿತಾನೆ ಕಥೆನೇ, ಮುಂದಿಂದ ಇಲ್ಲೇ ಇಲ್ಲ. ಮಂಡ ಬುದ್ಧಿ ಇದ್ರೆ ಏನು ಮಾಡ್ತಾನೆ. ಅದಕ್ಕೆ ಹೇಳ್ತಾರೆ ಅವರು ಬುದ್ಧಿ ತೀಕ್ಷ್ಣ ಇರಬೇಕು. ಹೆಂಗಿರಬೇಕು? ಒತ್ತುಗಾರಡಿದ್ದಂಗೆ. ಎಲ್ಲಿ ಮಸಿ ಬಿತ್ತಂದ್ರೆ ನೋಡ್ತೀರಿ ಮುಗಿಯೋಗ್ತು ಎಷ್ಟು ಚಂದ ನೋಡಿ. ನೀವು ಉಳ್ಕೆ ಕಾಗದ ಹಚ್ಚಿರೋದು ಅದು ಹತ್ತು ಒಳಗೆಲ್ಲ ಇದ್ದ ಜಾಗ ಮತ್ತು ಅಗಲು ಮಾಡ್ತಾವೆ. ಒತ್ತುಗಾರಡಿ ಹೆಂಗೆ ಬುದ್ಧಿ ಹೆಂಗಿರ್ಬೇಕು? ಹಿಂಗೆ ಇಟ್ಕೊಂಡು ಪಟಕನ ಹಿಡ್ಕೊಂಡೇ ಬಿಡ್ಬೇಕು. ಆಗ ಬುದ್ಧಿ ಇರಬೇಕು. ಅದು ಒಂದು ಹೇಳಕ್ಕೆ ಹೋಗಿ ಒಂದು ಪ್ರಶ್ನೆಗೆ ಸಮಾಧಾನ ಮಾಡ್ಕೊಂಡು 20 ಪ್ರಶ್ನೆ ಮಾಡ್ತಾನೆ. ಬುದ್ಧಿನೇ ಕಮ್ಮದು ತಿಳ್ಕೊಳ್ಳೋಂಗನೇ ಇಲ್ಲ. ಹಂಗೆ ಹೆಂಗ್ರಿ ಹಿಂಗೆ ಹೆಂಗ್ರಿ ಅದ್ಯಾಕ್ರಿ ಇದ್ಯಾಕ್ರಿ ಅಂಥವಲ್ಲ ಇವು ಉಳ್ಕೆ ಕಾಗದಿಂದ. ಆ ಕಾಗದಿಂದ ಪಟ್ಟನೆ ಹಿಡ್ಕೋತಾರೆ ಅವರು. ಅದಕ್ಕಂಥವ್ರು ಹೆಂಗಂತವ್ರು ಅಗ್ರಯ ಸೂಕ್ಷ್ಮ, ಅಗ್ರಯ ಮತ್ತು ಹಂಗೆ ಸೂಕ್ಷ್ಮಯ. ಹೌದಲ್ಲ? ಹಂಗಿರ್ಬೇಕು. ಬುದ್ಧಿ ಚಾಣಾಕ್ಷನ ಇರಬೇಕು, ಸೂಕ್ಷ್ಮ ಇರಬೇಕು. ಬುದ್ಧಿಮಾನೋಂಕೋ ಇಶಾರಾ ಹಿ ಕಾಫಿ. ಹೌದಾ? ಬುದ್ಧಿ ಇದ್ದವ್ರಿ ಸೂಕ್ಷ್ಮತೆ ಅಷ್ಟೇ. ಕರ್ಣಸನ್ನಿ ಅಂತೀರಲ್ಲ, ಕರ್ಣಸನ್ನಿ ಮೇಲೆ ಕೆಲವೊಂದು ಕೈ ಸನ್ನಿ ಮೇಲೆ ಇರ್ತಾವ್ರಿ, ಕೆಲವೊಂದು ಬಾರ್ಕೋಲು ಸನ್ನಿ ಇರ್ತಾವೆ. ದನ ಹರ್ರ ಅಂದ್ಕೊಳ್ಳೆ ಹೊಳ್ತಾವೆ. ಒಂದೆರಡು ಬಾರು ಮುರಿಬೇಕು, ಹೊಳ್ತಾವೆ. ಇಲ್ಲಿಗೆ ಬಾರ್ಕೋಲಿ ಹೇರ್ಬೇಕು. ಹಿಂಗಿರ್ತಾವಲ್ಲ, ಹಾಂಗೆ ಬುದ್ಧಿ ಇರಬಾರ್ದು ಅಂತ ಸೂಕ್ಷ್ಮದಾಗೆ ಬುದ್ಧಿ ಇರ್ತದೆ. ಸೂಕ್ಷ್ಮಯ ಹಾಗಿದ್ರೆ ತಿಳಿತಾ ಅಂತಾರೆ ಅವರು. ಈ ಮಂಡ ಬುದ್ಧಿ ತಿಳಿಯಂಗಿಲ್ಲ ಅಂತಾರೆ ಅವರು. ಮತ್ತು ಅನ್ಯತಾ ಅರ್ಥ ಮಾಡ್ತಾನೆ. ಹೌದಿಲ್ಲ? ಸುಮ್ಮ ಹರ್ರ ಅಂದ್ರೆ ತಿರುಗ್ತಾವೆ ನೋಡ್ರಿ, ಹೊಳ್ತಾವೆ, ದಂಡಿ ಹೊಳ್ತಾವೆ, ಹರ್ರ ಅಂದ್ರೆ ಹೊಳ್ತಾವೆ. ಹಂಗೆ ಸೂಕ್ಷ್ಮ ಬುದ್ಧಿ ಇದ್ದರೆ ಈ ಆತ್ಮ ಅರ್ಥ ಆಗ್ತದೆ, ಗುರುತಾಗ್ತದೆ ಸೂಕ್ಷ್ಮದಾಗ ಅಂತ. ಸೂಕ್ಷ್ಮಯ ಸೂಕ್ಷ್ಮದರ್ಶಿನಿ. ಸೂಕ್ಷ್ಮದರ್ಶಿ, ಸೂಕ್ಷ್ಮ ಅಂದರೆ ಏನು ರೀ? ಸೂಕ್ಷ್ಮದರ್ಶಿ ಅಂದರೆ ಯಾರು? ಮಲವಿಕ್ಷೇಪ ದೋಷ ರಹಿತ. ಅವನಿಗೆ ಸೂಕ್ಷ್ಮ ತಿಳಿತ. ಈ ವಿಕ್ಷೇಪ ದೋಷ ಇದ್ದವನಿಗೆ, ಮಲದೋಷ ಇದ್ದವನಿಗೆ ಅಂತೀವಿ ಸೂಕ್ಷ್ಮ ತಿಳಿಯಾಗಿನ. ಮಲವಿಕ್ಷೇಪ ದೋಷ ರಹಿತನಾಗಿರ್ತಕ್ಕಂಥವನಿಗೆ ಪಾಸ್ ಇಶಾರಾಹಿ ಕಾಪಿ. ಅವನಿಗೆ ಹೇಳೋದು ಅಷ್ಟೇ ಅದ. ಅಂಥವರಿಂದನೇ ಈ ಆತ್ಮದರ್ಶನ ಆಗ್ತದೆ. ಅವನಿಗೆ ಭಾಳ ಕೇಳೋದು ಜರೂರತಿಲ್ಲ, ಭಾಳ ಮನನ ಮಾಡೋದು ದೌರುಷಿಲ್ಲ. ಹೌದಾ? ಅವ್ರಿಗೆ ಯಾಕೆ ಬೇಕು? ಒಮ್ಮೆ ಹೇಳೋದು ತಿಳಿತಾರೆ, ಮತ್ತೆ ಹೇಳೋ ಜರೂರತಿ ಇಲ್ಲ, ಏನೇ ಇಲ್ಲ. ಅದಕ್ಕೆ ಅವ್ರಿಗೆ ಅವು ಜರೂರತಿಲ್ಲ. ಜಲ್ದಿ ಅವ ಏನಪ್ಪ ಅಂತ ಕೇಳಿದ್ರೆ ಧನ್ಯ ಆಗ್ತಾನೆ ಅಂತ ಹೇಳಿದ್ರು ಅವರು. ಸೂಕ್ಷ್ಮದರ್ಶಿಭಿ ಶಾಸ್ತ್ರ ಹೇಳ ಸೂಕ್ಷ್ಮದರ್ಶಿಭಿ. ಅದನ್ನೇ ವ್ಯಾಖ್ಯಾನ ಮಾಡ್ತಾರೆ. ಇತಿ ಶ್ರುತ್ಯ ವಿಹಿತ ಕರ್ಮಭಿ. ಹಿಂಗೆ ಶ್ರುತಿಯೊಳಗೆ ಹೇಳುವುದರಿಂದ ಸೂಕ್ಷ್ಮ ಬುದ್ಧಿ ಯಾರ್ದು ಹಾಕದ್ರಿ? ಚಾಕು ಸೂಕ್ಷ್ಮ ಹೆಂಗೆ ಹಾಕದ್ರಿ? ಸಾಣಿ ಹಚ್ಚು ಎಲ್ಲರದ್ದು ಮೊದಲು ಮಂಡೆ ಇರ್ತಾವೆ ಬಿಡ್ರಿ. ಚಾಕು ಮೊದಲು ಮಂಡೆ ಇರ್ತಾವೆ, ಸಾಣಿ ಹಚ್ಚಿ ಚೂರು ಮಾಡ್ತಾರೆ. ಹಂಗೆ ಎಲ್ಲರೂ ಒಂದೇ ಇರ್ತಾರೆ. ಅವರು ಯಾಕೆ ಆಗ್ತಾರೆ? ಮುಮುಕ್ಷು ಸಾಣಿ ಹಚ್ತಾನ, ಬುದ್ಧಿ ಸೂಕ್ಷ್ಮ ಆಗ್ತದ, ಪ್ರಯತ್ನ ಮಾಡ್ತಾನೆ, ಶ್ರವಣ ಮನನ ಮಾಡ್ತಾನೆ. ಮಾಡೋದ್ರಿಂದ ಅವನ ಬುದ್ಧಿ ತೀಕ್ಷ್ಣ ಆಗ್ತದೆ. ಅದಕ್ಕೆ ಬುದ್ಧವು ಶರಣಮನ್ನು ವಿಚ್ಛ ಅಂದರು. ಬುದ್ಧಿಗೆ ಶರಣ ಹೋಗು, ಇಲ್ಲ ಅಂದ್ರೆ ನಿರ್ಬುದ್ಧಿಸ್ತು ಕುತೋ ಬಲಂ ಬುದ್ಧಿರೇಶ್ಯ ಬಲಂ ತಶ. ಶಾಸ್ತ್ರ ಅದೇ ಹೇಳ್ತಾರಪ್ಪ. ಸೂಕ್ಷ್ಮ ಹೆಂಗೆ ಹಾಕದ ಹೇಳ್ತಾರೆ. ವಿಹಿತ ಕರ್ಮಭಿ ಉಪಾಸನೆಯಾಚ ಸುಸಂಸ್ಕೃತೆಯ ಬುದ್ಧಿಯ. ಹೆಂಗ್ರಿ? ಬುದ್ಧಿ ತೀಕ್ಷ್ಣ ಹೆಂಗೆ ಹಾಕದ್ರಿ? ಚಾಕು ತೀಕ್ಷ್ಣ ಹೆಂಗೆ ಹಾಕದ? ಅದು ವರಿ ಹಚ್ಚೋದು ತಿಕ್ಕದು ಸೂಕ್ಷ್ಮ ಹಾಕದ. ಅದರಂತೆ ವಿಹಿತ ಬುದ್ಧಿ ಹೆಂಗೆ ಸೂಕ್ಷ್ಮ ಹಾಕದ್ರಿ? ಸೂಕ್ಷ್ಮ ಬುದ್ಧಿಯಿಂದನೇ ಆತ್ಮನನ್ನು ಅರಿಯಲಿಕ್ಕೆ ಬರುತ್ತದೆ ಅಂತ ಹೇಳ್ತೀರಿ. ಆ ಬುದ್ಧಿ ಸೂಕ್ಷ್ಮ ಹೆಂಗೆ ಹಾಕದ? ಅಥವಾ ವಿಹಿತ ಕರ್ಮಭಿ. ಏನಪ್ಪ ವಿಹಿತ ಕರ್ಮ ಅಂದರೆ ಏನು? ಕರ್ಮವದಾರು ಚರಣಕ್ಕೂ. ಹೌದಲ್ಲ? ಯಾವುದನ್ನು
ಮಾಡಿದರೆ ಏನಪ್ಪ ಪುಣ್ಯ ಬರೋಂಗಿಲ್ಲ, ಯಾವುದನ್ನು ಮಾಡದಿದ್ರೆ ಪಾಪ ಬರ್ತದೆ, ಅದಕ್ಕೆ ವಿಹಿತ ಕರ್ಮ ಅಂತ. ಮತ್ತು ಏನಾಗ್ತದ್ರಿ? ಅಂತಃಕರಣ ಶುದ್ಧಿ ಆಗ್ತದೆ. ಅಂತಃಕರಣ ಶುದ್ಧಿ ಆಗ್ತದೆ. ರೊಕ್ಕ ತಗೊಳ್ಳೋದು ಬೇರೆ, ಹೌದಲ್ಲ? ಕೊಟ್ಟು ಬಿಡೋದು ಬೇರೆ. ಅಂಗಡಿಯಾಗ ನೀವು ರೊಕ್ಕ ಕೊಡ್ತೀರಿ, ಮಾತು ತೊಗೋತೀರಿ. ಭಿಕ್ಷಾದವ್ರು ರೊಕ್ಕ ಕೊಡ್ತೀರಿ, ಏನು ತೊಗೋತೀರಿ? ಆಶೀರ್ವಾದ ತೊಗೋತೀರಿ. ಇಷ್ಟೇ, ಅಲ್ಲೇನು ಬಾಲ್ ಬರೋಂಗಿಲ್ಲ. ಆಶೀರ್ವಾದವೇ ಪುಣ್ಯ. ಹಂಗೆ ಹೇಳ್ತಾರು. ವಿಹಿತ ಕರ್ಮ ಅಂದರೆ ಏನು ಅಂತ ಶಾಸ್ತ್ರ ಬರೆದರವರು. ವಿಹಿತ ಕರ್ಮ ಬಹುವಚನದರೆ ಕರ್ಮ ಭಾಳ ಇರ್ತಾವೆ. ಎರಡು ವಿಹಿತ ಕರ್ಮ ಭಾಳ ಅದಾವೆ. ವಿಹಿತ ಕರ್ಮಗಳಿಂದ ಮತ್ತು ಉಪಾಸನೆಯಿಂದ ಕರ್ಮ ಭಕ್ತಿ, ಕರ್ಮ ಉಪಾಸನ ಕರ್ಮ ಶುದ್ಧ ಮಾಡ್ತದೆ, ಹೌದಲ್ಲ? ಅದು ಉಪಾಸನ ಸ್ಥಿರ ಮಾಡ್ತದೆ. ಇವೆರಡೂ ಬೇಕಲ್ಲ, ಇವೆರಡೂ ಬೇಕು. ಕನ್ನಡಿ ಶುದ್ಧನೇ ಇರಬೇಕು, ಅಚಂಚಲ ಇರಬೇಕು, ಸ್ಥಿರ ಅಂದರೆ ಮಾರಿ ಕಾಣ್ತದೆ. ಶುದ್ಧ ಮತ್ತು ಅಚಂಚಲ ಸ್ಥಿರ ಇತ್ತು ಅಂದರೆ ಹೆಂಗೆ ಮುಖ ಕಾಣುತ್ತದೆ. ಅದರಂತೆ ಅಂತಃಕರಣ ಶುದ್ಧ ಆಗಲಿಕ್ಕೆ ಏನು ಮಾಡಬೇಕ್ರಿ? ವಿಹಿತ ಕರ್ಮ ಶಾಸ್ತ್ರಗಳಲ್ಲಿ ಯಾವುದನ್ನು ಮಾಡಲಿಕ್ಕೆ ಹೇಳಿರುವುದೋ ಅದನ್ನು ಮಾಡಬೇಕು, ಹೌದಾ? ಹೆಂಗೆ? ಯಾವುದನ್ನು ಮಾಡುವುದರಿಂದ ಪಾಪ ಬರೋಂಗಿಲ್ಲ, ಹೌದಲ್ಲ? ಪಾಪ ಮಾಡದಿದ್ದರೆ ಪಾಪ ಬರ್ತದೆ, ಮಾಡಿದ್ರೆ ಏನೂ ಬರೋಂಗಿಲ್ಲ. ಏನಕ್ಕೆ? ಅಂತಃಕರಣ ಶುದ್ಧ ಆಗ್ತದೆ ಅಷ್ಟೇ. ಅದಕ್ಕೆ ಹೇಳ್ತಾರೆ ವಿಹಿತ ಕರ್ಮ ಮತ್ತು ಉಪಾಸನೆಯ ಇವೆರಡರಿಂದ ವಿಹಿತ ಕರ್ಮವನ್ನು ಮಾಡಬೇಕು ಮತ್ತು ಉಪಾಸನೆಯನ್ನು, ಭಗವಂತನ ತನ್ನ ಇಷ್ಟದ ಚಿಂತನೆಯನ್ನು ಮಾಡಿದರೆ ಇವೆರಡೂ ಮಾಡುವುದರಿಂದ ಸಂಸ್ಕೃತಯ, ಇವೆರಡೂ ಮಾಡುವುದರಿಂದ ಸ್ಥಿರವೂ ಸ್ವಚ್ಛವೂ ಆದ, ಸ್ವಚ್ಛವಾದ ಸ್ಥಿರವಾದ. ಏನಪ್ಪ ಅಂದ್ರೆ ಬುದ್ಧಿಯ ಅಂದರೆ ಅಂತಃಕರಣದಿಂದ ಏನಾಗ್ತದೆ? ದರ್ಶ್ಯವರ್ಗಾತ್ ಅಂದರೆ ಅನಾತ್ಮ ಸಮೂಹಾತ್. ದೃಶ್ಯವರ್ಗ ಅಂದ್ರೇನು? ತಾನು ಅಲ್ಲದ ದೇಹವೇ ಮೊದಲು ಮಾಡಿಕೊಂಡು ಅಹಂಕಾರವೇ ಕಡೆಯಾಗಿರುವ ನನ್ನಿಂದ ಅರಿಸಿಕೊಳ್ಳುವ ಆತ್ಮವಲ್ಲದ ಇವುಗಳಿಂದ ಏನಾಗ್ತದಪ್ಪ ಅಂತ ಕೇಳಿದ್ರೆ ಅವ ಭಿನ್ನ ಆಗ್ತಾನೆ. ತಿಳ್ಕೊತಾನೆ, ಇವು ನಾ ಅಲ್ಲ, ಇವು ನನ್ನಿಂದ ಅರಿಸಿಕೊಳ್ಳು ಇಟ್ಟು ಅನ್ಬೇಕಾದ್ರೆ ನಾ ಅಲ್ಲದ ನಾ ಅಲ್ಲಿ ಅನ್ಬೇಕಾದ್ರೆ ಉಪಾಸನಾ ವಿಹಿತ ಕರ್ಮ ಬೇಕು. ಹೆಂಗದ ನೋಡ್ರಿ, ಅವ ಮೊದಲೇ ನಾ ಅಲ್ಲಂದಕ್ಕರು ಅಲ್ಲೇ ಅದಾವ, ನಾ ಇಲ್ಲ ಅಂದಕ್ಕರು ಇಲ್ಲೇ ಅದಾವ. ಅವೇನು ಮೊದಲು ನಾನು ಅದಾವೇನು ರೀ? ನೀ ತಿಳ್ಕೊಂಡಿದ್ದೆ ಅಷ್ಟೇ. ನಾ ಅಲ್ಲದಕ್ಕೆ ನಾ ಅಲ್ಲ ಅನ್ನಕ್ಕೆ ಅನಂತ ಜನ್ಮದಲ್ಲಿ ಕರ್ಮ ಮಾಡಬೇಕು, ಅದು ವಿಹಿತ ಕರ್ಮ ಮಾಡಬೇಕು. ಅದರ ಜೊತೆಗೆ ನೀನು ಧ್ಯಾನಾದಿಗಳನ್ನು ಮಾಡಬೇಕು. ಅಂದಕ್ರೆ ನಾ ಅಲ್ಲದ್ದು ನಾ ಅಲ್ಲಾಗ್ತಾವೆ. ಬಟ್ ಹೈರಾಣದು ನಾ ಅಲ್ಲದಲ್ಲ. ನಿಮಗೆ ಅಪವಾದ ಮ್ಯಾಲೆ ನಿಂಗೆ ಹಾಕೋದು, ಕೊಲೆ ಮಾಡಿಲ್ಲ, ಕೊಲೆ ಅಪವಾದ ನಾ ಮಾಡಿ ಸಿದ್ಧ ಮಾಡ್ಬೇಕಾದ್ರೆ ವಕೀಲು ಇಡಬೇಕು. ನೀ ಮಾಡೇ ಇರಿ, ಖರೆ ನನ್ನ ಮೇಲೆ ಅಪವಾದ ಬಂದದ, ಅದಕ್ಕೆ ವಕೀಲು ಇಡಬೇಕು, ರೊಕ್ಕ ಖರ್ಚು ಮಾಡಬೇಕು, ಕೋರ್ಟಿಗೆ ತಿರುಗಾಡಬೇಕು ಅಲ್ರಿ. ಇಷ್ಟೆಲ್ಲ ಗದ್ದಲ ಮಾಡಿರಿ, ಖರೆ ಅಪವಾದ ಬಂದದ. ಅಪವಾದ ಬಂದದ್ದು ನೀವು ಕೋರ್ಟ್ ನಿರ್ಣಯ ಮಾಡಬೇಕಾದ್ರೆ ನೀವು ಹೋಗ್ಬೇಕು, ಕಟಗರೆಗೆ ನಿಲ್ಲಬೇಕು, ವಕೀಲಿಗೆ ಇಡಬೇಕು, ರೊಕ್ಕ ಕೊಡಬೇಕು, ಇಷ್ಟೆಲ್ಲ ಅದಾವ. ಆಗ ನಾನು ಈ ಅನಾತ್ಮ ವರ್ಗಗಳಿಗೆ ವಿಲಕ್ಷಣವಾಗಿ ಇದ್ದೀನಿ, ಖರೆ ಪ್ರಶ್ನೆನೇ ಇಲ್ಲ. ಆದರೆ ನಾ ಇವು ಅಲ್ಲ ಅನ್ನಕ್ಕೆ ಇಷ್ಟ ಅಲ್ಲ, ನಾ ಅಲ್ಲೇ ಅಲ್ಲ, ನಾ ಅಲ್ಲ ಅನ್ನಕ್ಕೆ ತಪ್ಪು ತಿಳುವಳಿಕೆಯನ್ನು ತಿರಸ್ಕರಿಸಲಿಕ್ಕೆ ಇಷ್ಟು ಗದ್ದಲ. ನನ್ನ ಮೇಲೆ ಅಪವಾದ ಹೊರಿಸಿದ್ದು ಅದನ್ನು ಕಳ್ಕೊಳ್ಳೋಕೆ ಇಷ್ಟೆಲ್ಲ ವಕೀಲು ಇಡಬೇಕು, ಕೋರ್ಟಿಗೆ ಹೋಗಬೇಕು, ಸಮನ್ಸ್ ಬರ್ತಾವೆ ತೊಗೋಬೇಕು, ಇವೆಲ್ಲ ಗದ್ದಲ. ಹಾಗೆ ಏನಪ್ಪ ಅಂತ ಕೇಳಿದರೆ ಇವು ಎಲ್ಲ ಅಸಜ್ಜಡ ದುಃಖಾತ್ಮಕವಾಗಿರ್ತಕ್ಕಂಥವು ನನ್ನ ಮೇಲೆ ಏನು ಆರೋಪ ಆಗ್ಯದ
ಇವುಗಳಕ್ಕೆ ಏನು ಮಾಡ್ಬೇಕು ಅಂತ ಕೇಳಿದರೆ ಆಯಾಸ ಆಗ್ತಾ ಇದಕ್ಕಪ್ಪ ಅಂದ್ರೆ ಆಯಾಸ. ವಿಹಿತ ಕರ್ಮವಿಹಿ ಉಪಾಸನೆಯ ಚ ಸಂಸ್ಕೃತೆಯ ಬುದ್ಧಿಯ. ಸಂಸ್ಕೃತ ಬುದ್ಧಿ ಅಂದರೆ ಸ್ವಚ್ಛವಾದ ಮಲವಿಕ್ಷೇಪ ದೋಷರಹಿತವಾದ ಈ ಬುದ್ಧಿಯ ದೃಶ್ಯವರ್ಗಾತ್, ದೇಹವೇ ಬದಲು ಮಾಡಿಕೊಂಡು ಅಂತಕ್ಕ ಕಡೆ ದೃಶ್ಯವರ್ಗಾತ್ ಅಂದ್ರೇನು? ಅನಾತ್ಮ ಸಮೂಹಾತ್. ಅನಾತ್ಮ ಈ ವರ್ಗಗಳಿಂದ ಹೆಂಗೆ ಆ ನಾರಿನಿಂದ ಪುಂಡಿ ಕಟ್ಟಿಗೆ ಬೇರೆ ಮಾಡ್ತೀರಿ ಹಂಗೆ ಮಾಡಬೇಕು ಅಂತಾರವ್ರು. ವಿಚಾರ ಮಾಡಿ ಹಂಗೆ ಮಾಡಬೇಕು. ಏನಪ್ಪ? ಮೋಹಾತ್ ಪ್ರತ್ಯಂಚಂ ಪ್ರತಿಲೋಮೇನ ಅಂಚತಿ ಇತಿ ಪ್ರತ್ಯಕ್ಕಂ. ಪ್ರತಿಲೋಮೇನ ನಿಷೇಧ ಮಾಡ್ತಾ ಹೋದ್ರೆ ಏನು ಉಳಿತದ ಅದಕ್ಕೆ ಪ್ರತ್ಯಂಚ ಅಂತ. ಪ್ರತ್ಯಕ್ ಆತ್ಮ ಪ್ರತ್ಯೇಗಾತ್ಮ. ಯಾವುದು ಕಳೀತಾ ಹೋದ್ರೆ ಏನು ಉಳಿತದ ಅದಕ್ಕೆ ಶೇಷ ಅಂತಾರೆ ಶಾಸ್ತ್ರದ. ಗಣಿತ ಏನಂತಾರೆ? ಶೇಷ. ಹಂಗೆ ಭಾಗಿಸ್ತಾ ಹೋದರೆ ಕಳೀತಾ ಏನು ಉಳಿತದೆ ಅದು ಶೇಷ. ಹಾಗೇನಪ್ಪ ಅಂತ ಕೇಳಿದರೆ ಈ ಆತ್ಮ ಪ್ರತ್ಯಂಚ ಪ್ರತಿಲೋಮೇನ ಕಳೀತಾ ಹೋಗೋದ್ರಿಂದ ಏನು ಉಳಿತದ ಅಂಚತಿ ಅದು ಪ್ರತ್ಯಕ್. ಅಲ್ಲದನ್ನು ಅಲ್ಲಿ ಮಾಡ್ತಾ ಹೋದ್ರೆ ಏನು ಉಳಿತದ ಅದು ಪ್ರತ್ಯಕ್. ಅದೇನು? ಎದರಿಂದ ದೂರ ಮಾಡ್ತೀರಿ? ಅಸತ್ತು, ಜಡ, ದುಃಖ, ಅಹಂಕಾರಾದಿ ವಿಲಕ್ಷಣತ್ವೇನ. ಯಾವುದರಿಂದ? ಅದು ಅಸತ್ತು, ಜಡ, ದುಃಖ, ಖಂಡಿತ ಇವೆಲ್ಲ ಒಳಗೆ ವಿಲಕ್ಷಣವಾಗಿರ್ತಕ್ಕಂಥ ಸಚ್ಚಿತ್ ಸುಖರೂಪತೆಯ ಪ್ರಕಾಶತ ಇತ್ಯರ್ಥ. ಸತ್ತಿನ ಮೇಲೆ ಅಸತ್ ಬಂದು ಕುಂತದೆ, ಚಿತ್ತಿನ ಮೇಲೆ ಏನಪ್ಪ ಅಜ್ಞಾನ ಬಂದು ಕುಂತದೆ, ಅಚಿತ್ ಬಂದು ಕುಂತದೆ, ಆನಂದದ ಮೇಲೆ ದುಃಖ ಬಂದು ಕುಂತದೆ. ಹೆಂಗೆ ಆ ಕಡ್ಡಿ ಮೇಲೆ ನಾರು ಕುಂತದೆ ಹಂಗೆ ಕುಂತದೆ. ಅದು ಬಿಡಿಸಿದಪ್ಪ ಅಂತ ಕೇಳಿದರೆ ಏನಾಗ್ತದೆ? ಸರ್ವಂ ಆತ್ಮಾನಂ ವಿವಿಚ್ಯ ಪೃಥಕ್ಕೃತ್ಯ. ವಿವಿಚ್ಯ ಅಂದರೆ ಬೇರ್ಪಡಿಸಿ. ತತ್ರ ಪ್ರತ್ಯಗಾತ್ಮನಿ. ಆ ಪ್ರತ್ಯಗಾತ್ಮನಲ್ಲಿ ಸರ್ವಂ ದೃಶ್ಯವರ್ಗಂ ಪ್ರವಿಲಾಪ್ಯ ಅದ. ಇವೆಲ್ಲವೂ ನನ್ನಲ್ಲಿ ಕಲ್ಪಿತ ಅದಾವ. ಹಗ್ಗದಲ್ಲಿ ಹಾವ ಪ್ರವಿಲಾಪ ಮಾಡಿದಂತೆ ನನ್ನ ಪ್ರತ್ಯಕ್ಷ ರೂಪದಲ್ಲಿ ಆ ಸತ್ತು ಚಿತ್ತ ಆನಂದದಲ್ಲಿ ಈ ನಾಮರೂಪಗಳು ತೋರ್ಯವ. ಅದನ್ನು ಅದರಲ್ಲಿ ಏನಪ್ಪ ಏಕೀಕೃತ ಮಾಡಿ. ಇವೆಲ್ಲ ಏನಪ್ಪ ದೃಶ್ಯವರ್ಗ ದೃಗ್ರೂಪನೇ ಅದಾವ, ಹಾವ ಹಗ್ಗನ ರೂಪನೇ ಅದಾವಂತ ಹಿಂಗೆ ಪ್ರವಿಲಾಪ್ಯ ಅಂದರೆ ತಿಳಿದು ಪ್ರಕರ್ಷೇಣ ವಿಲಾಪ್ಯ ಅಪನುಸ್ಮರಣಂ ಪ್ರತ್ಯಗಾತ್ಮ ವ್ಯತಿರೇಕೇಣ. ಆ ಪ್ರತ್ಯಗಾತ್ಮನ ಬಿಟ್ಟು ಅಪನುಸ್ಮರಣ ಅಂದರೆ ಇನ್ನೊಂದನ್ನು ಚಿಂತಿಸದೆ ಪ್ರತ್ಯಗಾತ್ಮವೇ ನಾನು ಅಂತ ಈಗ ಮತ್ತಂದ್ರೆ ಕಿಮಪಿ ನಾಸ್ತೀತಿ ವಿನಿಶ್ಚಿತ್ಯ. ಆತ್ಮನಿಗೆ ಬಿಟ್ಟು ಇವು ಯಾವ ಇಲ್ಲ ಅಂತಂದ್ರೆ ವಿಶೇಷ ರೂಪವಾಗಿ ನಿರ್ಧಾರ ಮಾಡಿದರೆ ತದಾ ಆತ್ಮನ ಅಧಿಷ್ಠಾನಭೂತ ಪ್ರತ್ಯಗಾತ್ಮನ ಯಸ್ತಿಷ್ಠತೆ ಸರ್ವದಾ ವರ್ತತೆ ಸ ಮುಕ್ತ. ಇವೆಲ್ಲವನ್ನು ಬೇರ್ಪಡಿಸಿ ಆತ್ಮವೇ ನಾನು ಅಂತ ಯಾರು ನಿಶ್ಚಯವಾಗಿ ತಿಳಿದುಕೊಳ್ಳುತ್ತಾರೆಯೋ ಅವರೇನಪ್ಪ ಅಂತ ಕೇಳಿದರೆ ಸದಾ ವರ್ತತೆ ಆತ್ಮನಲ್ಲಿಯೇ ಸದಾ ಸಚ್ಚಿದಾನಂದ ರೂಪ ನಾನು ವರ್ತತೆ. ಅವರು ಮುಕ್ತ. ಅವರೇನು? ಅವರು ಮುಕ್ತರೇ ಅದಾರ ಅಂತ ಹೇಳಿದ್ರು ಅವರು. ಸಕಲ ವಿಧಾತ್ ಬಂಧಾತ್ ಇತಿ. ಮುಕ್ತ ಅಂದರೆ ಏನ್ರಿ? ಎಲ್ಲ ಬಂಧಗಳಿಂದ ಅಷ್ಟು ಬಂಧ. ಏನಪ್ಪ ಅಂತಂದ್ರೆ ದೇಹವೇ ನಾನು, ಇಂದ್ರಿಯ ನಾನು, ಮನಸ್ಸನ ಇವೆಲ್ಲ ಬಂಧಗಳಿಂದ ಅಷ್ಟು ಏನಪ್ಪ ಅಂದ್ರೆ ಅವ ಮುಕ್ತ ಆಗ್ತಾನೆ. ಅಂದರೆ ಎಲ್ಲಿರ್ತಾನೆ? ಬ್ರಹ್ಮಾತ್ಮನ ಸಂಸ್ಥಿತಿ, ಬ್ರಹ್ಮರೂಪವಾಗಿ ಇರ್ತಾನೆ. ಇಷ್ಟು ದಿನ ಶರೀರ ಇಂದ್ರಿಯ ಇವೆಲ್ಲ ನಾ ಅಂತ ತಿಳ್ಕೊಂಡು ಅನಾತ್ಮ ವರ್ಗ ನಾ ಅಂತ ತಿಳ್ಕೊಂಡಿದ್ದ. ವಿವೇಕ ಆಯಿತು ಅಂತ ಕೇಳಿದರೆ ಇವೆಲ್ಲ ದೃಶ್ಯಗಳಿಗೆ ವಿಲಕ್ಷಣವಾಗಿರುವ ದುರ್ಗುರೂಪನಾದ ಆತ್ಮನೇ ನಾನು ಅಂತ ಅಲ್ಲಿ ಇರ್ತಾನ ಬ್ರಹ್ಮಾತ್ಮನ ಸಂಸ್ಥಿತಿ. ಆತ್ಮಾನಾತ್ಮ ವಿವೇಕವನ್ನು ಮಾಡಿದ ಬಳಿಕ ಆತ್ಮನಿ ತನ್ನಲ್ಲಿ ಸಮಾರೋಪಿತ ಅನಾತ್ಮ ಬಾಧೇನ. ಹೌದಲ್ಲ? ಹಾವ ಎಲ್ಲಿ ತೋರ್ಯೋದು ಅಲ್ಲೇ ನಾಶ ಆಗ್ತದೆ.
ಅಧಿಕರಣ ಬೇರೆ ಇಲ್ಲ. ಯಾವ ಅಧಿಕರಣದಾಗ ತೋರಿ ಅಲ್ಲೇ ನಾಶ ಆಗ್ತದೆ. ಹಂಗೆ ಆತ್ಮನಲ್ಲಿ ತೋರಿದ ಜನ್ಮ ಮರಣ ದುಃಖಗಳು ಎಲ್ಲಿ ಹೋಗ್ತವೆ? ಅಲ್ಲೇ ಆತ್ಮನಲ್ಲಿ ಏನಪ್ಪ ಲೋಪ ಆಗ್ತವೆ, ಬಂಧಾತ್. ಅವಾಗೇನಾಗ್ತದೆ? ಸಕಲ ವಿಧಾತ್ ಬಂಧಾತ್ ಇತಿ ಮುಕ್ತ. ಸಕಲ ವಿಧ ಬಂಧ ಭಾಳ ಅದಾವೇನು? ಬಂಧ ಎಷ್ಟು ನಾ ತಿಳ್ಕೊಂಡು, ಸೂಕ್ಷ್ಮ ಶರೀರ, ಸ್ಥೂಲ ಶರೀರ, ಕಾರಣ ಶರೀರ, ಜಾಗ್ರ, ಸ್ವಪ್ನ, ಸುಪ್ತಿ, ನಾನು ವಿಶ್ವಜೀವ, ತೇಜಸ, ಪ್ರಾಜ್ಞೆ, ಹೀಗೆಲ್ಲ ತಿಳ್ಕೊಂಡಿದ್ನಲ್ಲ. ಇವೆಲ್ಲ ಬಂಧೈಹಿ, ಇವೆಲ್ಲವುಗಳಿಂದ ಏನಪ್ಪ ಅಂತ ಕೇಳಿದರೆ ಅವ ಸಕಲ ವಿಧಾತ್ ಬಂಧಾತ್ ಮುಕ್ತ. ಸಮಸ್ತ ಬಂಧನಗಳಿಂದ, ನೋಡುವಲ್ಲಿನ, ಕೇಳುವಲ್ಲಿನ, ಮುಟ್ಟುವಲ್ಲಿ, ಹಿಂಗೇನು ತಿಳ್ಕೊಂಡಿದ್ದ ಇವೆಲ್ಲ ಬಂಧನದಿಂದ ಹೋಗ್ತಾನೆ. ಮತ್ತು ಏನಾಗ್ತಾನದ? ಬ್ರಹ್ಮಾತ್ಮನ ಸಂಸ್ಥಿತಿ, ಬ್ರಹ್ಮರೂಪದಲ್ಲಿ ಇರ್ತಾನೆ. ಮತ್ತು ಏನಾಗ್ತಾನೆ? ಬ್ರಹ್ಮ ಆಗಿರ್ತಾನೆ. ಬೃಹತ್ತಾಗಿರ್ತಾನೆ. ಬೃಹತ್ವಾತ್ ಬೃಹಣತ್ವಾತ್ ಬ್ರಹ್ಮ ಇತ್ಯುಚ್ಯತೆ. ಪಂದ್ಯ ಮಾಡ ಪರಿಚ್ಛಿನ್ನಕ್ಕೆ ಬಂದದ, ಪರಿಪೂರ್ಣಕ್ಕೆ ಬಂದದ? ಪರಿಪೂರ್ಣಕ್ಕೆ ಬಂದ ಇಲ್ಲ. ಅದಕ್ಕೆ ಹೇಳ್ತಾರೆ ಅವರು ಸಂಸ್ಥಿತಿ ಆತ್ಮ ಅನಾತ್ಮ ವಿವೇಕೇನ. ಹೀಗೆ ವಿವೇಕ ಮಾಡಿದರೆ ಆತ್ಮ ಯಾವುದು, ಅನಾತ್ಮ ಯಾವುದು, ಅರಿಸಿಕೊಳ್ಳುವುದು ಯಾವುದು, ಅರಿಯುವುದು ಯಾವುದು, ಹೀಗೆ ವಿವೇಕ ಮಾಡುವುದರಿಂದ ಆತ್ಮನೇ ತನ್ನಲ್ಲಿ ಸಮಾರೋಪಿತ ಅನಾತ್ಮ ಬಾಧೇನ, ತನ್ನಲ್ಲಿ ಆರೋಪವಾಗಿರತಕ್ಕಂಥ ಸಮ್ಯಕ್ ಆರೋಪಿತ ಸಮಾರೋಪಿತ, ತನ್ನಲ್ಲಿ ಹಸಿವೆ ತೃಷಗಳು ಇಲ್ಲದ ತನ್ನಲ್ಲಿ ಹಸಿವೆಯಾಗಿದೆ, ಸಾಯಲಾರ ತನ್ನಲ್ಲಿ ಸಾಯುತ್ತೇನೆ, ಹುಟ್ಟಲಾರ ತನ್ನಲ್ಲಿ ಹುಟ್ಟುತ್ತೇನೆ, ಸದಾ ಆನಂದ ಸ್ವರೂಪ ನಾನು ದುಃಖಿಯಾಗಿ, ಇವೆಲ್ಲ ಏನು ಆರೋಪಿತ ಅದಾವೆ, ಸಮ್ಯಕ್ ಆರೋಪಿತ ಅದಾವೆ. ಅದು ನಾ ದುಃಖಿರ ಮತ್ತಾರು ದುಃಖಿ ಇರ್ತಾರೆ ರೀ ಸೀದಾ ಅಂತಾನೆ. ನಾ ದುಃಖಿದ, ನಾ ಸ್ವರ್ಗೀನಿ, ಮತ್ತು ನನ್ನ ಬಿಟ್ಟು ಮತ್ತಾರು ಸ್ವರ್ಗೀರಿ, ಇಷ್ಟು ಸರಿಯಾಗಿ ಆರೋಪ ಮಾಡ್ಯದ ಅವ ಅನ್ನೋಕ್ಕೆ ತಯಾರಿಲ್ಲ. ಹೂಬಾ ಹೂಬು ಅಂತೀರಿ ನೋಡ್ರಿ. ನಿಷೇಧ ಮಾಡೋದು ಭಾಳ ಕಠಿಣ ರೀ. ಹೂಬಾ ಹೂ ಮೀ ತೋಚನವೇ. ಮತ್ತು ಮಹಾರಾಷ್ಟ್ರದ ಆಗಿವೆ ಇದೆ, ಒಬ್ಬ ಆಗಿವೆ ಮೀ ತೋಚ ಎಲ್ಲ ಮಾಡೋಣ. ಒಂದು 20 ಮಂದಿ ಹೆಣ್ಮಗಳಿಗೆ ಮಾಡ್ಕೊಂಡಿದ್ದಾವೆ. ಯಾರು ಕೇಳಿದ್ರು ಮೀ ತೋಚನವೇ ಅಂತಿದ್ದ, ನಾವ ಅಲ್ಲ. ಹಾಗೆ ಇದೇನದ ಅಂತ ಕೇಳಿದ್ರೆ ಎಲ್ಲದರ ಜೊತೆಗೆ ಸಂಬಂಧ ಮೀ ತೋಚನವೇ. ಆತ್ಮ ಹೆಂಗದಾನ? ಇಂದ್ರಿಯಕ್ಕೆ, ಮನಸ್ಸಿಗೆ ಎಲ್ಲಕ್ಕೆ ಸಂಬಂಧ ಅದಾನ. ಪರಂತು ಮೀ ತೋಚನವೇ. ನಾ ಅಲ್ಲ. ಅವ ಇರ್ಬೇಕು, ಅವ ವಿಶ್ವ ಪದ್ಧತಿ ಯಾರೇ ಇರ್ಬೇಕು. ನಾ ಅಲ್ಲ, ನಾ ಆತ್ಮ ಬ್ರಹ್ಮ, ನನಗೇನು ಸಂಬಂಧ ಇಲ್ಲ. ಮೀ ತೋಚನವೇ. ಎಲ್ಲ ಮಾಡ್ಯಾನ ಖರೆ, ವಿಶ್ವನಾಗಿ ಮಾಡ್ಯಾನ, ತೇಜಸ್ಸನಾಗಿ ಮಾಡ್ಯಾನ, ಪ್ರಾಜ್ಞನಾಗಿ ಎಲ್ಲ ಮಾಡ್ಯಾನ. ಅದು ಮೀ ತೋಚನವೇ. ನನಗೇನು ಸಂಬಂಧ ಇಲ್ಲ, ನಾ ಬೇರೆ ಇದ್ದೀನಿ ಅಂತ. ಅದಕ್ಕೆ ಆತ್ಮ ಹೆಂಗದ ಅಂತ ಕೇಳಿದ್ರೆ ಅವ್ರು ಹೇಳ್ತಾರು, ಆತ್ಮ ಅನಾತ್ಮ ವಿವೇಕ. ಆತ್ಮನೇ ಸಮಾರೋಪಿತ ಅನಾತ್ಮ ಬಾಧೆಯನ, ಆತ್ಮನಲ್ಲಿ ಸರಿಯಾಗಿ ಆರೋಪಿತ ಮಾಡಿದ. ಎಂದಿನಿಂದ ಯಾರಿಗೂ ಗೊತ್ತು. ಈ ದೇಹ ನಾ ಅನ್ಕೋತ ಎಂದಿನಿಂದ ಬಂದೇವಿ, ಇಂದ್ರಿಯ ನಾ ಅಂತ ಎಂದಿನ ಬಂದಿದ್ದೇವೆ. ನಾ ಸುಖಿ ದುಃಖಿ ಇದು ಎಂದ ಸಮಾರೋಪಿತ, ಎಂದಿನಿಂದ ಬಂದದ್ದು ಈ ಆರೋಪಿತ ಏನಾಗ್ತದೆ? ಬಾಧೇನ, ಅದು ನಿರಸ್ತ ಆಯಿತು. ಸ್ವರೂಪ ಜ್ಞಾನ ಮಾಡಿಕೊಂಡ ಅಂತ ಕೇಳಿದರೆ ಆ ಬಾಧೇನ ಲಬ್ಧಯ ಇತಿ, ಈ ಬಾಧ ಮೂಲಕವಾಗಿ ಪ್ರಾಪ್ತವಾಗಿರ್ತಕ್ಕಂಥದ್ದು ಏನು? ಪ್ರಪಂಚ ವಿಲಾಪನಂ. ಏನು? ಪ್ರಪಂಚದ ಈ ತೋರಿಕೆಯು ಏನಾಗ್ತದೆ? ವಿವೇಕಿನ ಕರ್ತವ್ಯತ್ಯುಕ್ತಂ. ಈ ರೀತಿ ವಿವೇಕ ಆಗಿರ್ತಕ್ಕಂಥ ಮನುಷ್ಯ ಇದು ಮಧ್ಯದಲ್ಲಿ ಪ್ರಾಪ್ತಿಯಾಗಿರ್ತಕ್ಕಂಥ ಜನ್ಮ ಮರಣಾದಿ ಸುಖ ದುಃಖಾದಿ ಮಾನಾಪಮಾನಾದಿ ಪ್ರಪಂಚದ ವಿಲಾಪನಂ ಅಂದರೆ ತ್ಯಾಗ ಅಥವಾ ನಿಷೇಧ. ಏನು? ವಿವೇಕಿನ ಕರ್ತವ್ಯ. ವಿವೇಕ ಮಾಡಂದ್ರೆ ಏನು ಮಾಡು? ಇದೇ ಹೇಳಿದ್ರು ಅವರು. ದೇಹವೆಂಬುದ ಇದಪ್ಪ ಸ್ಥೂಲ ಸೂಕ್ಷ್ಮ, ಈ ದೇಹ, ಈ ಜಾಗೃತ ಅವಸ್ಥಾ, ಇವೆಲ್ಲ ಸುಖ ದುಃಖ ಏನದವ ಇವೆಲ್ಲವುಗಳಿಗೆ ವಿಲಕ್ಷಣವಾಗಿರ್ತಕ್ಕಂಥ ಯಾರು? ನಿರತಿಶಯ ಚೇತನ, ಅದುವೇ ನಾನು ಅಂತ. ಹೀಗೆ ವಿವೇಕವನ್ನು ಅವನು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು.
ವಿವೇಕ ಮಾಡ್ಬೇಕು ಎದ್ರದ್ರಿ ಪಂಚಕೋಶದ್ದಪ್ಪ, ಪಂಚಕೋಶದ್ದು. ಅದೇ ಹೇಳ್ತಾರೆ, ಇದಾನಿಂ ಪಂಚಶು ಕೋಶೇಶು ಅಂತಿಮಪೈ ಪ್ರಥಮಂ ಸ್ಥೂಲತೆಯ. 5 ಕೋಶ ಅದಾವ, 5 ಕೋಶ ಅದಾವ, ಅನ್ನಮಯ, ಪ್ರಾಣಮಯ, ಮನೋಮಯ, ಜ್ಞಾನಮಯ, ಪರಂತು ಅದರೊಳಗೆ ಪ್ರಥಮಂ ಮೊಟ್ಟ ಮೊದಲು ಸ್ಥೂಲತೆಯ. ನಿಮಗೆ ಸ್ಪಷ್ಟವಾಗಿ ಗೊತ್ತಿದ್ದದ್ದು, ನಿಮಗೆ ಈ ಕೋಶ ಎಲ್ಲರಿಗೂ ಗೊತ್ತದ, ಉಳ್ಕಿನ ಗೊತ್ತದವ ಎಲ್ಲ ಗಡಬಡ ತಿಳಿಸ್ಬೇಕಾಗ. ಇದು ಈ ಕೋಶ ಎಲ್ಲರಿಗೂ ಗೊತ್ತದ, ನಾನು ಇದು ಕೋಶ ಶರೀರ ಮೇಲೆ. ಇದು ಪ್ರಥಮತೆಯ ವಿವೇಕಾರ್ಯಂ. ಇದು ಮೊದಲ ಇದು ವಿವೇಚನೆ ಮಾಡಲಿಕ್ಕೆ ಯೋಗ್ಯದ. ಯಾಕೆ ಇದೇನಪ್ಪ ಅಂತಂದ್ರೆ ಶರೀರ ಇದು ಎಲ್ಲರಿಗೂ ಗೊತ್ತದ. ಉಳ್ಗ ಅಂತಃಕರಣ, ಪಂಚಕರಣ ಮತ್ತು ಸ್ವತಂತ್ರ ವಿಷಯ ಇದು ನಾ ಅನ್ನೋದು ಯಾರಿಗೂ ಸಂಶಯ ಅದ. ಅದಕ್ಕೆ ಸ್ಥೂಲತೆಯ ಎಲ್ಲರಿಗೆ ಎಂಥ ಬುದ್ಧಿ ಇದ್ದವ್ರಿಗೆ ಗೊತ್ತಾಗ್ತದೆ ಅಂತ ತಿಳ್ಕೊಂಡು ಇದು ಮೊಟ್ಟ ಮೊದಲು ವಿವೇಚನೆ ಮಾಡೋದು ಯಾವುದು? ಇದು ಅನ್ನಮಯ ಕೋಶ. ಇದು ವಿವೇಕಾರ್ಯ. ಅಸ್ಮಾತ್ ಲೋಕಾತ್ ಪ್ರೇತ್ಯ, ಈ ಲೋಕದಿಂದ ಹೋಗ್ತಾರೆ ಅಂತಲ್ಲ. ಏತಂ ಅನ್ನಮಯಂ ಆತ್ಮಾನಂ ಉಪಸಂಕ್ರಾಮತಿ. ತೈತ್ಯರ ಉಪನಿಷತ್ತಲ್ಲಿ ಈ ಅನ್ನಮಯವನ್ನು ಶರೀರವನ್ನು ಬಿಟ್ಟು ಈ ಜೀವ ಹೋಗ್ತದೆ ಅಂತ ಇದು ಶ್ರುತಿ ಉಕ್ತ ಕ್ರಮೇಣ ಸರ್ವಾಂತರಂ ಆತ್ಮಾನಂ ಗ್ರಹಯಿತು. ಎಲ್ಲಕ್ಕಿಂತ ಸರ್ವಾಂತರ, ಎಲ್ಲಕ್ಕಿಂತಲೂ ಒಳಗಿರುವ ಆತ್ಮನನ್ನು ತಿಳಿದುಕೊಳ್ಳುವುದಕ್ಕಾಗಿ ಮೊಟ್ಟ ಮೊದಲ ಇದ್ರ ಹೌದಲ್ಲ, ಇದು ಮೊದಲನೇ ಫಸ್ಟ್ ಶಾಲೆಗೆ ಹೋದ ಹುಡುಗರಿಗೆ ಒಂದು ಪಾಟ್ಯಾಗ ಒಂದೇ ಅಕ್ಷರ ಬರೀತವ್ರೆ ಅವು. ಓ ಹೌದಲ್ಲ, ಯಾಕೆ ಕಡಿಮೆ ಅದು ಗೊತ್ತಾಗಿಲ್ಲ. ಅದು ಒಂದು ತಿಂಗಳು 2 ತಿಂಗಳ ತಗ ಆ ಈ ಪಾಟಿ ತುಂಬ್ತಾವೆ. ಹೌದಲ್ಲ, ಯಾಕೆ ಸ್ಥೂಲದ ಅದು ಸ್ಥೂಲ. ಮೊದಲು ಅವರಿಗೆ ದೊಡ್ಡ ಅಕ್ಷರದೇ ಹೇಳ್ಬೇಕದು. ಕಿಟ್ಟು ಬರೆದ್ರೆ ಏನು ಗೊತ್ತ, ಇರ್ಬೇಕಾಯಲ್ಲಿ ನಂಗೆ ಗೊತ್ತಾಗಿಲ್ಲ ಅವಕ್ಕೆ. ಅವಾಗ ಒಂದು ಪಾಟಿ ತುಂಬ ಒಂದೇ. ಹಾಗೆ ಸ್ಥೂಲ ಬುದ್ಧಿಗೆ ಸ್ಥೂಲ ರೀತಿ ಹೆಂಗೆ ತಿಳಿಸಿಕೊಡ್ತಾರೆ, ಹಾಗೆ ಸ್ಥೂಲ ಮೊಟ್ಟ ಮೊದಲು ಎಂದು ವೇದಾಂತ ಪ್ರವೃತ್ತಿ ಆಗಲಾರದ ಮನುಷ್ಯನಿಗೆ ಸ್ಪಷ್ಟವಾಗಿರ್ತಕ್ಕಂಥ ಉಳಿಕೆ ಕೋಶ ಅವನಿಗೇನು ಗೊತ್ತಿಲ್ಲ, ಇದೇ ಕೋಶ ಗೊತ್ತಿಲ್ಲ. ಪಾಟಿ ಮೇಲೆ ಬರೆಯೋಕ್ಕೆ ಬರೋದು, ಪಾನ ಮೇಲೆ ಏನು ಬರಿತಾನೆ. ಮೊದಲು ಪಾಟಿ ಮೇಲೆ ಬರಿಬೇಕು ಅಂದರೆ ಬುಕ್ನ ಬರೆಯೋಕ್ಕೆ ಬರ್ತದೆ. ಅದಕ್ಕೆ ಮೊಟ್ಟ ಮೊದಲು ಯಾವಾಗ ಅನ್ನಮಯ ಕೋಶನೇ ಇಷ್ಟು ಸ್ಥೂಲದ ಇದೇ ಗೊತ್ತಿಲ್ಲ, ಇನ್ನು ಅವೆಲ್ಲ ಹೆಂಗೆ ಗೊತ್ತಾಗ್ತವ್ರಿ? ಉಳಿಕೆ ಕೋಶಗಳು ಗೊತ್ತಾಗಿಲ್ಲ ಅಂತ. ಅದಕ್ಕೆ ಮೊಟ್ಟ ಮೊದಲು ನಿಮಗೆ ಅನ್ನಮಯ ಕೋಶದ್ದೇ ಹೇಳ್ತೀನಿ ಅಂತ. ಪಂಚಕೋಶೇಶು ಅಂತಿಮಮಪಿ ಪ್ರಥಮ ಸ್ಥೂಲತೆಯ. ಏನಪ್ಪ, 5 ಕೋಶ ಅಂತಿಮ ತಕ್ಕ 5 ಕೋಶ ಇದ್ದರೆ ಕೂಡ ಪ್ರಥಮ ಮೊಟ್ಟ ಮೊದಲನೇದು ಸ್ಥೂಲತೆಯ, ಸ್ಪಷ್ಟವಾಗಿ ವಿವೇಕಾರ್ಯಂ. ಅದು ಸ್ಥೂಲವಾಗಿ ಮುಟ್ಟಲಿಕ್ಕೆ ನೋಡಲಿಕ್ಕೆ ಬರುವುದರಿಂದ. ಅದು ಸ್ಥೂಲ ಅಂದರೆ ಯಾವುದು ಮುಟ್ಟಕ್ಕೆ ಬರ್ತದೆ, ನೋಡೋಕ್ಕೆ ಬರ್ತದೆ. ಯಾವುದು ಇಂದ್ರಿಯಗಳಿಗೆ ವೇದ್ಯ ಹಾಕದ ಸ್ಥೂಲ, ಅಂತಃಕರಣ ವೇದ್ಯಕ್ಕೆ ಸೂಕ್ಷ್ಮ. ಅದಕ್ಕೆ ಸ್ಥೂಲದ ನೋಡ್ಬೋದು, ಮುಟ್ಟಬಹುದು. ಇಂಥದ್ದು ಏನು ಶರೀರದ, ಈ ಶರೀರದ ಬಗ್ಗೆ ಹೇಳ್ತೀನಿ ಕೇಳ್ರಿ. ಅದೇನು? ಅಸ್ಮಾತ್ ಲೋಕಾತ್ ಪ್ರೇತ್ಯ ಏತಂ ಅನ್ನಮಯಂ ಆತ್ಮ ಅನುಪಮಂ ಸಂಕರಾತಿ. ಏನು ಹೇಳ್ತದೆ ಉಪನಿಷತ್ತು? ಯಾವುದಪ್ಪ ಅಂದ್ರೆ ಉಪಾಸನೆ ಮಾಡಿರ್ತಕ್ಕಂಥ ವ್ಯಕ್ತಿ ಈ ಶರೀರವನ್ನು ಬಿಟ್ಟು ತನ್ನ ಕರ್ಮಕ್ಕನುಸಾರವಾಗಿ ಬೇರೆ ಲೋಕಕ್ಕೆ ಹೋಗುತ್ತಾನೆ ಅಂತ ಹೇಳ್ಯಾರ. ಮೇಲೆ ಈ ಶರೀರ ಅಲ್ಲ ನಂಗಾಯ್ತದೆ. ಈ ಅಂಗಿಯನ್ನು ಕಳೆದು ಬೇರೆ ಅಂಗಿ ತೊಡಗುತ್ತಾನೆ ಅಂದ್ರೆ ಅಂಗಿ ಅವ ಅಲ್ಲಲ್ಲ. ಈ ಶರ್ಟ್ ಕಳೆದು ಬೇರೆ ಶರ್ಟ್ ಹಾಕುತ್ತಾನೆ ಅಂದರೆ ಶರ್ಟ್ ಅವ ಅಲ್ಲ. ಹೌದಲ್ಲ? ಹಾಗೆ ಈ ದೇಹವನ್ನು ಬಿಟ್ಟು ಕರ್ಮ ಮಾಡಿದವನು ಅಲ್ಲಿ ಹೋಗಿ ಸುಖವನ್ನು ಭೋಗಿಸುತ್ತಾನೆ ಅಂದ್ರೆ ಇದು ಅಲ್ಲ. ಸೀದಾ ಮಾತದ, ಇದೇನು ಸರ್ವ ಮಾತದ. ಅದಕ್ಕೆ ಉಪನಿಷತ್ತು ಹೇಳ್ತಾಯಪ್ಪ ಅಂತ ಕೇಳಿದರೆ, ಅಸ್ಮಾತ್ ಲೋಕಾತ್ ಪ್ರೇತ್ಯ ಬಿಟ್ಟು ಏನು ಏತಂ ಅನ್ನಮಯಂ ಆತ್ಮಾನಂ ಉಪಸಂಕ್ರಾಮತಿ. ಈ ಅನ್ನಮಯ ಶರೀರವನ್ನು ಬಿಟ್ಟು ಹೋಗಿಬಿಡುತ್ತಾನೆ ಅಂತ ಹೇಳ್ತಾ ಶಾಸ್ತ್ರ. ಶ್ರುತಿ ಉಕ್ತ ಕ್ರಮೇಣ ಈ ಶಾಸ್ತ್ರ ವೇದಗಳು ಹೇಳುವ ರೀತಿಯಿಂದ ಏನಾಗ್ತದೆ? ಸರ್ವಾಂತರಂ ಆತ್ಮಾನಂ
ಗ್ರಹಯಿತು ವಿವೇಚಯತಿ. ಹಾಗಾದರೆ ಸರ್ವಾಂತರ್ಯಾಮಿಯಾಗಿರ್ತಕ್ಕಂಥ ಅಂದರೆ ದೇಹದಲ್ಲಿ ಎಲ್ಲ ಕಡೆ ಇರುವಂಥ ಆತ್ಮನನ್ನು ಅರಿಬೇಕು ಅಂದ್ರೆ ಹಾಗಾದ್ರೆ ಇದ್ರ ವಿವೇಚನೆ ಮಾಡಬೇಕು. ಈ ಶರೀರ ಏನು ಅಂತ ವಿಚಾರ ಮಾಡಿದೇವೆ ಅಂತ ಕೇಳಿದ್ರೆ ನಮಗೆ ಆತ್ಮನ ಜ್ಞಾನ ಆಗ್ತದ. ಹಂಗಂದ್ರೆ ಈ ದೇಹ ಆತ್ಮ ಅಲ್ಲಂದ್ರೆ ದೇಹ ಏನದ ರೀ? ಇದರಾಗ ಇರ್ತಾನೆ, ಇದು ಬಿಟ್ಟು ಮತ್ತೆ ಕರ್ಮದಿಂದ ಮೇಲೆ ಹೋಗ್ತಾನೆ ಅಂತೀರಿ, ನೀವು ಅಲ್ಲ ಅಂತೀರಿ. ಈ ದೇಹದ ಏನದು? ಇದು ಈ ದೇಹದರ ತಿಳ್ಕೊ. ಯಾವಾಗ ನಾ ಅಂತೀಯಲ್ಲ ಅದು ಏನು ಅನ್ನೋದರ ತಿಳ್ಕೊ ಅಂತ ಹೇಳಿದ್ರು ಅವರು. ಈಗ ಹೇಳ್ತಾರೆ ಅವರು ಏನು? ದೇಹೋ ಅನ್ನಭವನ ಅನ್ನಮಯಸ್ತು ಕೋಶ ಅನ್ನೇನ ಜೀವತಿ ತದ್ವಿಹೀನ ವಿನಶ್ಯತಿ ತ್ವಕ್ ಮಾಂಸ ರುಧಿರ ಅಸ್ಥಿ ಪುರುಷ ರಾಶಿ ನ ಅಯಂ ಸ್ವಯಂ ಭವಿತು ಅರ್ಹತಿ. ಏನು? ನಿತ್ಯ ಶುದ್ಧ ಬುದ್ಧ ಸ್ವಯಂ ಭವಿತು ನ ಅರ್ಹತಿ. ಎಷ್ಟು ಚಂದ ಹೇಳಿದ್ರು. ಸಣ್ಣ ಹುಡುಗರಿಗೆ ಬಾಯ ತುತ್ತು ಹಾಕಿದಂಗೆ ಎಷ್ಟು ಚಂದ ಹೇಳ್ತಾರೆ ಅವರು. ಅಯಂ ಸ್ವಯಂ, ಇದು ಸ್ವತಃ ನಿತ್ಯ ಶುದ್ಧ ಬುದ್ಧ ಆತ್ಮ ಭವಿತು ನ ಅರ್ಹತಿ. ಮೊದಲೇ ತೋರಿ, ಅಯಂ ಈ ಶರೀರವು ಸ್ವಯಂ ಅಯಂ ಸ್ವಯಂ ಅದು ಸ್ವತಃ ಏನು ಆತ್ಮ ಭವಿತು ನರ್ಹತಿ. ಆತ್ಮ ನಿತ್ಯ ಶುದ್ಧ ಬುದ್ಧ ಆತ್ಮ ಭವಿತು ಅಯಂ ಶರೀರ ನ ಅರ್ಹತಿ. ಇದು ಆತ್ಮವಾಗಲಿಕ್ಕೆ ಶರೀರ ಸಾಧ್ಯ ಇಲ್ಲ. ಯಾಕೆ ಶರೀರ ಸಾಧ್ಯ ಇಲ್ಲ ಹೇಳ್ತಾರೆ. ದೇಹ ಅನ್ನಮಯ, ಇದು ಅಯಂ ಅನ್ನಭವನ. ಏನು ಭವನ? ವಸ್ತ್ರಭವನ. ವಸ್ತ್ರ ಭಂಡಾರ ಅಂತಾರಲ್ಲ, ಭಂಡಾರ ಭವನ. ಭವನ ಅಂದ್ರೆ ಇರೋದು, ಇದು ಅದು ಅಲ್ಲೇ ಅದೇ ಇರ್ತದೆ, ವಸ್ತ್ರ ಇರ್ತಾವೆ. ಬಂಗಾರ ಅಂಗಡಿಯಾಗ ಬಂಗಾರ ಇರ್ತಾವೆ. ಇದು ಹೆಂಗದ? ಅನ್ನಭವನ, ಅದು ಅನ್ನದಿಂದ ಉತ್ಪನ್ನವಾದದ್ದು. ಇದೇ ಭವತಿ ಇತಿ ಭವನ, ಹುಡ್ತದೆ, ಅನ್ನದಿಂದ ಹುಟ್ಟಿದೆ. ಅದಕ್ಕೆ ನಿಜಗುಣ ಪರಮಾರ್ಥ ಗೀತ ಬರೋದಲ್ಲ, ಬೆರೆದೊಂದು ದಿನಕ್ಕೆ. ಇದು ಹೆಂಗೆ? ತಾಯಿ ತಂದೆ ಅನ್ನ ಉಣ್ತಾರೆ, ಆಮೇಲೆ ಅಂತ ಅನ್ನ ಉಂಡ್ರೆ ಅಕ್ಕಿಯಲ್ಲಿ ರಕ್ತ ಹಾಕದ, ಇವನಲ್ಲಿ ರೇತ ಹಾಕದ, ಮೊದಲು ಕೂಡ್ತಾರೆ. ಇಲ್ಲೇ ಭಾಳ ಬರ್ದಾರ. ಇಲ್ಲ ಇದು ಆಣವ ಮಲ, ಕಾರ್ಮಿಕ ಮಲದಿಂದ ಉತ್ಪನ್ನವಾಗಿರ್ತಕ್ಕಂಥ ಈ ದೇಹವು ಏನಪ್ಪ ಅಂತ ಕೇಳಿದರೆ ಇದು ಹೆಂಗೆ ಹಾಕದ ಅಂತ ಬರೀತಾರೆ. ತ್ವಕ್ಕು ರುಧಿರ ಮಾಂಸಂ ತಾಯಂಶ ಅಕ್ಕಿಲನರ ಮಜ್ಜೆ ಪಿತನಂಶ ಇವು ತಾನೇ ಷಟ್ಕೋಶ ಮೆನಿಕ್ಕು. ಇದರ ಸಮಷ್ಟಿಯೇ ದೇಹ ಮೆನಿಕ್ಕು. ಮಾತಾಪಿತ ರುಂಡ ಅನ್ನಂ ರಸದಳು ರೇತ ಮುದಿಸಲಂಥ ದೇಹದಳು ಆರುಂ ಕೋಶಂ ರೇತಮಿವೇಳು ನೀರನೆ ನೋಡಿ ಇಂತಿವು ಧಾತುಗಳು ಆಗಲೇ ಕೇಳ ರತಿಮತನದಳು ಯೋಗಬಹುದು ರೇತಂ ರಕ್ತದಳು ಮತ್ತ ಯೋಗ ವಿಧಂ ತನುವಿಂಗೆ ಬಿತ್ತದರಿಂ ಸಂಸ್ಕೃತಿ ಜೀವಂಗೆ. ಮಲವೆರಡು ಬೆರದೊಂದು ದಿನಕ್ಕೆ ಕರಲಂ ಬುದ್ಧಿತಿ 5 ದಿನಕ್ಕೆ 10 ದಿನಕ್ಕೆ ಕಂದಾಕೃತಿ ಅದಕ್ಕೆ ಮತ್ತೆ ದಿನದಶ ಪಂಚಶ ಬಲಿಕೆ ತಲೆ ತೋಳು ತೊಡೆ ಸರ್ವಾಂಗ ತತಿಗಳು ಬೆಳೆವು ಚೌಮಾಸ ಅಂತಗತಿಗಳು. ನಿಜಗೂಡ್ರು ಭಾಳ ಸೂಕ್ಷ್ಮವಾಗಿ ಏನಪ್ಪ ಅಂದ್ರೆ ಈ ಮೆಟರ್ನಿಟಿ ಡಾಕ್ಟರ್ ಗೊತ್ತಿಲ್ಲದಷ್ಟು ಬರ್ದಾರೆ. ಅವ್ರಿಗೆ ಗೊತ್ತಿಲ್ಲ 8ನೇ ದಿವಸಕ್ಕೆ ಏನು ಆಗ್ತದೆ ಅಂತ ಡಾಕ್ಟ್ರಿಗೆ ಗೊತ್ತಿರಂಗಿಲ್ಲ, ಪರಂತು ಅವ್ರು ಬರ್ದಾರೆ.
ಅಷ್ಟು ಭಾಳ ಶುದ್ಧ. ಅದು ಅಂದ್ರೇನು, ಈ ಇವೆಲ್ಲ ಕೂಡಿ ಅನ್ನದಿಂದ ತಾಯಿ ತಂದೆಯಲ್ಲಿ ಅನ್ನ ಊಟ ಮಾಡೋ ತಂದೆಯಲ್ಲಿ ರೇತ, ತಾಯಿಯಲ್ಲಿ ರಕ್ತ ಆಗ್ತದೆ. ಆ ರಕ್ತ ರೇತ ಕೂಡಿದ ಕಾಲಕ್ಕೇ ಈ ಪಿಂಡ ತಯಾರು ಆಗ್ತದೆ. ಅದಕ್ಕೆ ಹೇಳಿದ್ರು ಅವರು ದೇಹದವಳು ದೇಹೋ ಅಯಂ ಅನ್ನಭವನ ಅಂದರೆ ಅನ್ನಭವನ ಅಂದರೆ ಏನು? ಗೌರ್ಮೆಂಟ್ದವ್ರು ರೇಷನ್ ಗೋಳೆ ಮಾಡಿ ಇಟ್ಟಿರ್ತಾರೆ ನೋಡ್ರಿ, ಹಾಂ, ಗೋಡ್ವಾನ ಇದು ಅನ್ನದ ಗೋಡ್ವಾನ ರೀ, ಇದು ಅನ್ನದ ಗೋಡ್ವಾನ, ಇದು ಅನ್ನದ ಗೋಡ್ವಾನ. ಅದಕ್ಕೆ ಹೇಳಿದ್ರು ಅವರು ಅನ್ನಭವನ, ಎರಡು ಅರ್ಥ. ಇದು ಅನ್ನದ ಭವನ ಅಂದ್ರೆ ಕೋಟಿಕೊಲೆ. ಮತ್ತು ಹೆಂಗೆ ಅನ್ನಭವನ ಅನ್ನದಿಂದನೇ ಉತ್ಪನ್ನ ಆಗಿದೆ. ಎರಡು ಭೂಭವ ಧಾತುವಿನಿಂದ ತಾಯಿ ಉಂಡ ಅನ್ನದಲ್ಲಿ ರಕ್ತ, ತಂದೆ ಉಂಡ ಅನ್ನದಲ್ಲಿ ವೀರ್ಯ, ಅವೆರಡು ಸಂಪರ್ಕದ ಇದು ಅನ್ನಭವನ. ಮತ್ತು ಹೆಂಗದ ಅನ್ನಮಯಸ್ತು, ಅನ್ನಮಯ ಅದ. ಇದು ಅನ್ನಮಯ ಅಂದರೆ ಏನು? ಮಯ ಸ್ವರೂಪ ಅನ್ನಮಯ. ಇದು ಅನ್ನದಿಂದನೇ ಆಗ್ಯದ. ಹೆಂಗ್ಯಾಗ್ಯದ ಶಾಸ್ತ್ರದ ಬರೆದಾಗ ಅನ್ನ ಉಂಡ ರೇತೋ ರಕ್ತವೇ ಕಾಲಾಂತರದಲ್ಲಿ ಇದು ದೇರಿಯಾಗಿದೆ. ಹೆಂಗೆ ಸೂತ್ರಮಯ ಪಟ ಅದ, ಸುವರ್ಣಮಯ ಅಲಂಕಾರ ಅದಾವ, ಅದ್ರ ಬಿಟ್ಟು ಇರೋಕ್ಕೆ ಬರೋಂಗಿಲ್ಲ. ಹಾಗೆ ಈ ಶರೀರ ಏನಪ್ಪ ಅನ್ನಮಯ ಅದ. ಇದು ಏನಪ್ಪ ಅನ್ನಮಯ. ಯಾಕೆ ಹೇಳಿದ್ರು ಅವರು ಅನ್ನೇನ ಜೀವತಿ. ಹಂಗ್ಯಾಕಂತೀರಿ? ಅದು ಇಲ್ಲ ಅಂದ್ರೆ ಎಳೆ ಇಲ್ಲ ಅಂದ್ರೆ ಅರಿವಿಲ್ಲ, ಹಂಗೆ ಅನ್ನಿಲ್ಲ ಅಂದರೆ ಈ ಶರೀರ ಇಲ್ಲ. ಜೀವತಿ ತದ್ವಿಹೀನ ವಿನಶ್ಯತಿ. ಅನ್ನ ಇಲ್ಲ ಅಂದ್ರೆ ಸ್ವರ್ಗತಾನ ಸಾಯ್ತಾನೆ, ಮತ್ತೆ ಸಾಯ್ತಾನೆ. ಅನ್ನ ಇಲ್ಲ ಅಂದರೆ ಯಾಕೆ ಅನ್ನಮಯ. ಇದು ಹೆಂಗೆ ತಂತುಮಯ ವಸ್ತ್ರದ, ತಂತು ಇಲ್ಲ ಅಂದ್ರೆ ಹೆಂಗೆ ವಸ್ತ್ರ ಇರೋಂಗಿಲ್ಲ, ಹಂಗೆ ಅನ್ನದಿಂದ ಉತ್ಪನ್ನ ಆದ ಈ ಶರೀರ. ಅನ್ನ ಇದ್ರೆ ಇರ್ತದೆ, ಅನ್ನ ಇಲ್ಲ ಅಂದ್ರೆ ಹೋಗ್ತದೆ. ಅನ್ನಮಯ ತದ್ವಿಹೀನಶ್ಯತಿ. ಮತ್ತು ಹೆಂಗದ ರೀ ಇದು? ಭಾಳ ಚಂದ, ಭಾಳ ಚಂದ. ಈಗ ಕಟ್ಟಿಗೆ ನೆರಕಿ ಮನೆ ಇರ್ತಾವಲ್ಲ, ನೆರಕೆ ಅಂತಾರೆ. ಕಟ್ಟಿಗೆ ಮ್ಯಾಲೆ ಕಟ್ಟಿಗೆ, ಮಗ್ಗಲು ಕಟ್ಟಿಗೆ, ಎಲ್ಲ ಕಟ್ಟಿಗೆ ಇರ್ತಾವಲ್ಲ. ಹಂಗೆ ಇದು ಅದ. ಏನು? ತ್ವಕ್ಕ, ಚರ್ಮ, ಹೌದಲ್ಲ. ಆಮೇಲೆ ತ್ವಕ್ ಚರ್ಮ, ಮಾಂಸ, ತೊಗಲ. ಓಕೆ, ತ್ವಕ್ ಚರ್ಮ ಮಾಂಸ. ತ್ವಕ್ಕ ಚರ್ಮ ಏನಪ್ಪ ಅಂದ್ರೆ ಒಳಗೆ ಚರ್ಮದ ಒಳಗೆ ತ್ವಕ್ಕಿರ್ತದೆ, ಬಿಳಿದಿರ್ತದೆ ನೋಡಿ ಬೆಳಗ್ಗೆ. ಅದು ಅದಕ್ಕೆ ಚರ್ಮ, ತ್ವಕ್ಕ, ಮಾಂಸ, ಅದರೊಳಗೆ ಮಾಂಸ, ಅದ್ರ ಹಿಂದೆ ರುಧಿರ, ಅದರೊಳಗೆ ಏನಪ್ಪ ಅಂದ್ರೆ ಎಲುವ, ಅದರೊಳಗೆ ಏನಪ್ಪ ಅಂದ್ರೆ ಪುರುಷ. ಹೌದಲ್ಲ. ಎಲ್ಲ ಮನೆಗೆ ಏನಪ್ಪ ಅಂದ್ರೆ ಹಿಂದುಗಡೆ ಲ್ಯಾಟ್ರಿನ್ ಬಾತ್ರೂಮ್ ಇರ್ತವೆ. ಹಂಗೆ ಇದೆಲ್ಲ ಮನೆ ಈಗ ಇದೊಂದು ಲ್ಯಾಟ್ರಿನ್ ಅದ ವ್ಯವಸ್ಥೆ. ಮನೆಯ ಮೇಲೆ ಎಲ್ಲ ಇರಬೇಕಲ್ಲ. ಮನೆಯಿಂದ ಬೆಡ್ರೂಮ್ ಅದ ಇದ್ರಾಗ, ಹೌದಲ್ಲಿ. ಆಮೇಲೆಪ್ಪ ಅಂತ ಕೇಳಿದರೆ ಮಂದಿ ಜೊತೆ ಮಾತಾಡೋದು ಅದ, ಮತ್ತು ಸ್ಟಾಕ್ ರೂಮ್ನೂ ಅದಾವೆ ಅಲ್ಲ, ಎಲ್ಲ ಅದಾವೆ. ಮನೆಯಾಗ ಹೆಂಗೆ ಎಲ್ಲ ಇರ್ತಾವೆ ಹಂಗೆ ಇದರ ಶರೀರದಾಗ ಎಲ್ಲನೂ ಅದ ಇದ್ರಾಗ. ಅದಕ್ಕೆ ಹೇಳ್ತಾರೆ ಅವರು, ಹೆಂಗೆ ಮನೆ ಕಟ್ಟಿರ್ತೀರಿ, ಮನೆಯಾಗ ಎಲ್ಲ ಅದ. ಮಕ್ಕಳು ಶಯನ ಮಂದಿರ ಅದ, ಹೌದಲ್ಲ. ಒಬ್ರಿಗೆ ಕುಂತು ಮಾಡೋಕೆ ಸ್ಪೆಷಲ್ ರೂಮ್ ಅದ, 4 ಮಂದಿಯಾಗ ಕುಡ್ರಕ್ಕೆ ಜಾಗ್ರದ, ಒಬ್ಬರೇ ಕುಡ್ರಕ್ಕೆ ಸ್ವಪ್ನ ಅದ. ಬೇಡ ಬೆಡ್ರೂಮ್ ಅದ, ಮಕ್ಕೊಂಬಿಟ್ರೆ ಬೆಡ್ರೂಮ್ ಎಲ್ಲ ವ್ಯವಸ್ಥೆ ಅದ ಇದ್ರೊಳಗೆ ಪರಮಾತ್ಮ. ಇದು ಹೆಂಗದ? ಅನ್ನಭವನ, ಅನ್ನದಿಂದ ಉತ್ಪನ್ನ ಆದದ್ದು. ಅನ್ನಮಯ ಭವನದ ಅನ್ನೇ ಇರ್ತದೆ, ಹೌದಲ್ಲ. ಹಂಗೆ ಏನಪ್ಪ ಭವನು ಅನ್ನಮಯಸ್ತು. ಮಯಟ್ ಅಂದ್ರೆ ಏನು? ಸ್ವರೂಪ ಅರ್ಥದ. ಇದು ಅನ್ನ ಸ್ವರೂಪ ಅದ. ಅನ್ನ ಹಾಕಿದ್ರೆ ಬೆಳೀತದೆ, ಅನ್ನ ಮಾಡಿದ್ರೆ ಕಮ್ಮಿ ಹಾಕದ. ಹಂಗೇನಪ್ಪ ಅಂದ್ರೆ ಅನ್ನಮಯ ಅದ. ಯಾವುದು? ಇದು ಕೋಶ. ಅನ್ನದಿಂದ ಉತ್ಪನ್ನ ಆಗ್ಯದ, ಅನ್ನದಿಂದನೇ ಇರ್ತದೆ. ಅನ್ನ ಹೆಚ್ಚು ಕಡಿಮೆ ಆಗುತ್ತದೆ, ಅದಕ್ಕೆ ಕೋಶ. ಇದೇನಾಗ್ತದೆ? ಹೀ ಅನ್ನೇನ ಜೀವತಿ. ಹೀ ನಿಶ್ಚಯವಾಗಿ ಅನ್ನದಿಂದನೇ ಇದು ಬದುಕುತ್ತದೆ, ಇರ್ತದೆ. ಇದು
ಸ್ಥೂಲ ಶರೀರ. ಅನ್ನ ಹೋಯಿತು ಅಂದ್ರೆ ಜೈನರು ಅನ್ನ ಬಿಟ್ಟು ಹೆಂಗೆ ಕಡಿ ಸಾಯ್ತಾರಲ್ಲ, ಹಾಗೆ ಅನ್ನ ಹೋಯ್ತು ಇದು ಸಾಯ್ತಾರೆ. ಅನ್ನೇನ ಹೀ, ನಿಶ್ಚಯವಾಗಿ ಅನ್ನದಿಂದನೇ ಜೀವತಿ ಅದು ಇರ್ತದೆ. ತದ್ವಿಹೀನ, ಅನ್ನ ಬಿಟ್ಟು ಅಂದ್ರೆ ಏನಾಗ್ತದ, ನಶ್ಯತೆ, ಹಾಳಾಗಿ ಹೋಗ್ಬಿಡ್ತದೆ ಅನ್ನಮಯ ಶರೀರದ. ಮತ್ತು ಇದ್ರಾಗ ಏನದ, ತ್ವಕ್ಕ ಚರ್ಮ, ತ್ವಕ್ಕದ ತ್ವಕ್ಕ ಅಂದ್ರೆ ಚರ್ಮ, ತ್ವಕ್ಕ ಅಂದ್ರೆ ಮ್ಯಾಲಿಂದು ಭಾಳ, ಅದ್ರ ಒಳಗೆ ಬೆಳ್ಳಂದು ಇರ್ತದಲ್ಲ ರೀ, ಅದು ಮ್ಯಾಲೆ ಚರ್ಮ, ಅದ್ರ ಕೆಳಗೆ ಇರ್ತದೆ ಬೆಳ, ಹಿಂಗೆ ಕಿತ್ತಕ್ಕೂ ಬೆಳ ಬರ್ತಾವೆ ನೋಡಿರಿ, ಅದು ತ್ವಕ್ಕ. ಚರ್ಮ, ಎಲುವ, ಇವೆಲ್ಲ ಅದಾವೆ ರೀ. ಚರ್ಮ, ಮಾಂಸ, ಎಲುವ, ಚರ್ಮ, ಮಾಂಸ, ರುಧಿರ, ರಕ್ತ, ಅಸ್ಥಿ, ಎಲುವ, ಪುರುಷ, ಪುರುಷ ಅಂದ್ರೆ ಮಲ ಮೂತ್ರ. ಇದು ರಾಶಿ. ರಾಶಿ ಅಂದ್ರೆ ಏನು ರೀ, ಏಟು ತೆಗೆದ್ರು ಮುಗಿಯೋದು ರಾಶಿ ಅಂತ, ಎರಡು ತೆಗೆದ್ರು ಹಂಗೆ, ಇದು ರಾಶಿ ಅದು. ಇವು ಎಲುವ, ಅದು ಬಿಟ್ಟರೆ ಇರೋಂಗಿಲ್ಲ, ರಾಶಿ ಅದ, ಎಲುವೇ ಎಲುವ, ಮಲ ಮೂತ್ರದ ರಾಶಿ ಇದು. ಹಂಗೆ 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 ಮೇಲೆ ಏಟು ಮಾಡ್ತೀರಿ, ಏಟು ಹಂಗೆ ಬರ್ತದೆ, ಹಂಗೆ ಹೋಗ್ತದೆ, ಹಂಗೆ ನಡೀತದೆ, ರಾಶಿ ಅದು. ಎರಡು ತೆಗೆದ್ರು ಇದೇನು ಉಳಂಗಿಲ್ಲ, ಮುಗಿತಾನಂಗಿಲ್ಲ ಇದಕ್ಕೆ. ಇದು ಹಸಿವೆ ಆಗ್ತದೆ, ಮತ್ತು ಹೋಗ್ತಾನೆ, ಮತ್ತು ಬರ್ತಾನೆ, ಮತ್ತು ಕುಡಿತಾನೆ, ಮತ್ತು ಮಾಡ್ತಾನೆ, ಹೀಗೆ ಇದು ಚಾಲು ಇರ್ತದೆ ಅಂತ. ರಾಶಿ ನ ಅಯಂ ಸ್ವಯಂ ಭವಿತುಮರ್ಹತಿ, ಏನು ನಿತ್ಯ ಶುದ್ಧ. ಇಂತಹ ಅಮೇಧ್ಯದ ಅಡಿಕೆ ಮೂತ್ರದ ಕುಡಿಕೆ ಸುಡಲಿ ದೇಹವ, ಇಂಥದ್ದನ್ನು ನಿತ್ಯ ಶುದ್ಧ ಆತ್ಮ ಭವಿತು ನ ಅರ್ಹತಿ. ಶುದ್ಧವಾದ ಸದಾ ಇರುವ ಕಾಲತ್ರಯಗಳಿಗೆ, ಕಾಲ ಚತುರ್ಸಿಗೆ ವಿಲಕ್ಷಣವಾಗಿರತಕ್ಕಂಥ ನಿತ್ಯ ಶುದ್ಧ ಬುದ್ಧವಾದ ಅಯಂ ಆತ್ಮ ಸ್ವಯಂ ತಾನು ಭವಿತು ನ ಅರ್ಹತಿ. ಇದು ಆತ್ಮ ಆಗಲಿಕ್ಕೆ ಶಕ್ಕಿಲ್ಲ, ಆತ್ಮ ಆಗುವುದಿಲ್ಲ ಅಂತ ಹೇಳಿದರು. ಅನ್ನಾದ್ ಭವನ ಸಮುತ್ಪತ್ತಿ, ಭವನ ಅಂದರೆ ಉತ್ಪತ್ತಿ, ಅನ್ನದ ಉತ್ಪತ್ತಿ ಆಗಿರ್ತಕ್ಕಂಥದ್ದು ಎದು ಶರೀರ, ಅದಕ್ಕೆ ಅನ್ನಭವನ, ಭೂಭವತಿ ಅನ್ನಭವನ. ಇನ್ನು ಮತ್ತು ಮಾತಾ ಪಿತು ಭುಕ್ತ ಅನ್ನ ವಿಕಾರಾತ್ ಹಿ, ತಾಯಿ ತಂದೆಗಳು ಉಂಡ ಅನ್ನದ ರೇತೋ ರಕ್ತಗಳ ಮೂಲಕವಾಗಿ ಅಶ್ಯ ಉತ್ಪತ್ತಿ ರೀತಿ, ಇದು ತಾಯಿ ತಂದೆ ಉಂಡಂಥ ಅನ್ನ ಉತ್ಪನ್ನ ಆಗಿದೆ. ಅಯಂ ದೇಹ, ಈ ದೇಹವು ಪರಿದೃಶ್ಯಮಾನ, ಪರಿದೃಶ್ಯ ಅಂದರೆ ಸ್ಥೂಲ, ಸ್ಪಷ್ಟ ಕಾಣ್ತದೆ ಅಂತ, ಮುಟ್ಟಕ್ಕೆ ಬರ್ತದೆ, ನೋಡಕ್ಕೆ ಬರ್ತದೆ, ಇದಕ್ಕೇನಪ್ಪ ಸ್ಥೂಲದ ಇದು. ಪರಿದೃಶ್ಯಮಾನ ಯಾವುದೇ ಸ್ಥೂಲ ದೇಹ. ಮತ್ತು ಹೆಂಗದ ಅನ್ನಮಯಸ್ತು ಕೋಶ, ಇದಕ್ಕೇನಂತಾರೆ ಅನ್ನಮಯ ಕೋಶ ಅಂತ. ಹಸಿವೆ ತೃಷೆಗಳಿಂದ ಕೂಡಿಕೊಂಡಿರ್ತಕ್ಕಂಥ ಮುಟ್ಟಲಿಕ್ಕೆ ಬರುವಂಥ ಇದೇನದ ಸ್ಥೂಲ ದೇಹ ಅಂತಾರೆ. ಸ್ಥೂಲ ದೇಹ. ಅನ್ನಂ ಎಷ್ಟು ಕೋಶ ತು ಶಬ್ದ, ಇದು ಅನ್ನವೇ ಒಂದು ಕೋಶ, ಅನ್ನದಿಂದ ಕೂಡಿ ಶರೀರವೇ ಒಂದು ಮುಸ್ತ. ಇದು ಯಾಕೆ ಇದೇನಾ ಅಂತಾನೆ, ಇದಕ್ಕೆ ಹೆಸರಿಟ್ಟು ನಾ ಅಂತಾನೆ, ಇದರ ಬಣ್ಣ ನಾ ಅಂತಾನೆ, ಇದರ ಉದ್ದಾಗಲ್ ನಾ ಅಂತಾನೆ. ಮತ್ತು ಆತ್ಮನ ಮುಸ್ತ, ಇದು ಕೋಶ. ತು ಶಬ್ದ ಇತರ ವ್ಯಾವರ್ತಕ, ಈ ಶರೀರವೇ ನಾನು, ಕಪ್ಪಿದ್ರೆ ಕಪ್ಪ, ಉದ್ದಿದ್ರೆ ಉದ್ದ ಅಂತಾನೆ. ಇದು ಅದಕ್ಕೆ ಹೇಳಿದ್ರು ಪಂಚಾನಾಂ ಕೋಶಾನಾಂ ಮಧ್ಯೆ, 5 ಕೋಶಗಳ ಮಧ್ಯದಲ್ಲಿ ಸ್ಥೂಲ ದೇಹ ಏವ, ಈ ಸ್ಥೂಲ ಶರೀರವೇ ಅನ್ನಮಯ ಕೋಶ. ಇದಕ್ಕೆ ಅನ್ನಮಯ ಕೋಶ ಅಂತ. ಉಳುಕಿವಲ್ಲ ನ ಈ ಥರ. ಇದು ಅನ್ನಮಯ ಕೋಶ ಅಂದ್ರೇನು, ಕಣ್ಣಿಗೆ ಕಾಣುವ, ಮುಟ್ಟಲಿಕ್ಕೆ ಬರುವ, ಏನಪ್ಪ ಅಂತ ಕೇಳಿದ್ರೆ ಸ್ಥೂಲ ಶರೀರ ಇದೇನದ ಅನ್ನದಿಂದನೇ ಉತ್ಪನ್ನ ಆಗ್ಯದ, ಅನ್ನದಾಗೆ ಬದುಕ್ಯದ. ಇದು ಅನ್ನ ಇಲ್ದಿದ್ರೆ ಸಾಯ್ತದೆ, ಅದಕ್ಕೆ ಇದಕ್ಕೆ ಅನ್ನಮಯ ಕೋಶ ಅಂದರು. ಅಥೋ ಅನ್ನೇ ನೈವ ಜೀವಂತಿ, ತೈತ್ರಿಯೋಪನಿಷತ್ತ. ಪ್ರತಿಯೊಂದಕ್ಕಂತ ಅನ್ನದ, ಕಣ್ಣಿಗೆ ರೂಪ ಅನ್ನದ, ಕಿವಿಗೆ ಶಬ್ದ ಅನ್ನದ ಅಲ್ಲ. ಹಂಗೆ ಈ ಪ್ರಾಣಕ್ಕೆ ಶರೀರಕ್ಕೆ ಏನದ ಅನ್ನ ಬೇಕು, ಅನ್ನ ಇದ್ದಿದ್ರೆ ಪ್ರಾಣ ಹೋಗ್ತದೆ. ನ ಕೇವಲಂ ಉತ್ಪತ್ಯ ಅನ್ನ ವಿಕಾರತ್ವಂ, ಉತ್ಪತ್ತಿ ಅನಂತರಮಪಿ ಅನ್ನೇನ ಜೀವತಿ ಧೃತಪ್ರಾಣೋ ಭವತಿ.
ಕೇವಲ ಅನ್ನದಿಂದ ಮಾತ್ರ ಹುಟ್ಟ್ಯದ ಅಂತಲ್ಲ, ಅನ್ನದಿಂದನೇ ಬದುಕ್ತದೆ. ಬರೀ ಹುಟ್ಟ್ಯದ ಅನ್ನದಿಂದ, ಬದುಕೋದು ಅನ್ನದಿಂದನೇ, ಅನ್ನದಿಂದನೇ. ಕಡೆಗೆ ಸಾಯುವುದು ಅನ್ನಮಯ ಪೃಥ್ವಿಯೊಳಗೇ ಹೋಗ್ತದೆ. ಅನ್ನದಾಗೆ ಹುಟ್ಟ್ಯದ, ಅನ್ನದಾಗೆ ಇರ್ತದೆ, ಅನ್ನಮಯ ಪೃಥ್ವಿಯೊಳಗೇ ಮತ್ತು ಇದು ಲಯ ಆಗ್ತದೆ. ಅದಕ್ಕೆ ಹೇಳಿದ್ರು ಅವರು, ಕೇವಲ ಉತ್ಪತ್ತಿಯ ಅನ್ನವಿಕಾರತ್ವಂ ಉತ್ಪತ್ತಿ ಅನಂತರಮಪಿ ಅನ್ನೇನ ಜೀವತಿ. ಬರೇ ಹುಟ್ಟಕ್ಕೆ ಅನ್ನ ಬೇಕಂತಲ್ಲ, ಜೀವಂತಿರಕ್ಕೂ ಅನ್ನ ಬೇಕು. ತದ್ವಿಹೀನ, ಅನ್ನ ಇಲ್ಲದೇ ಇದ್ದರೆ ವಿನಶ್ಯತಿ ಅಂದರೆ ಮ್ರಿಯತೆ, ಸಾಯ್ತದೆ. ಉತ್ಕ್ರಾಂತ ಪ್ರಾಣೋ ಭವತಿ, ಸಾಯ್ತದೆ ಅಂದರೆ ಏನು ಇಟ್ಟು ಗೊತ್ತಿಲ್ಲೇನು ಎಲ್ಲರಿಗೂ. ಸಾಯ್ತಾರೆ, ವಿನಾಶ ಆಗ್ತದೆ. ವಿನಾಶ ಅಂದರೆ ಗೊತ್ತಿಲ್ಲೇನು, ಮತ್ತು ಮ್ರಿಯತೆ, ಸಾಯ್ತಾನೆ ಅಂದ್ರೆ ಏನು, ಪ್ರಾಣ ಹೋಗ್ತದ. ಇವೆಲ್ಲ ಸಾಯ್ತಾನೆ ಅಂದರೆ ಪ್ರಾಣ ಹೋಗ್ತದೆ. ಉತ್ಕ್ರಾಂತ ಪ್ರಾಣೋ ಭವತಿ ಇತ್ಯರ್ಥ. ಯಾವುದರ ತಿಳಿಲಿ ಅಂತ ಕಾಳಜಿ, ಏನು ರೀ ಹೆಂಗಾರು ಉಳ್ಳಿ ಅಂತ ತಾಯಿ ಹೆಂಗೆ ಮಾಡ್ತಾಳಲ್ಲ ಪ್ರೀತಿ, ಏನು ಉಣ್ತಾಳೆ ಹಂಗೆ ಅವರು ಯಾವುದರ ಒಂದು ಅರ್ಥ ಗೊತ್ತಾಗಲಿ ಅಂತ ಅವರು. ಅತಃ ಅನ್ವಯ ವ್ಯತಿರೇಕಾಭ್ಯಾಂ, ಯಾವುದಿದ್ರೆ ಯಾವುದಿರ್ತದೆ ಅನ್ವಯ, ಯಾವುದಿದ್ರೆ ಯಾವುದಿರಂಗಿಲ್ಲ ವ್ಯತಿರೇಕ. ಹಿಂಗೆ ಏನು ಅನ್ವಯ ವ್ಯತಿರೇಕ, ಅನ್ನ ಇದ್ರೆ ಇದು ಇರ್ತದೆ, ಅನ್ನವಾದ್ರೆ ಹೋಗ್ತದೆ. ಅನ್ನದ ವ್ಯತಿರೇಕ ಶರೀರದ ವ್ಯತಿರೇಕ ಹೋಗ್ತದೆ. ಅನ್ನದ ಅನ್ವಯ ಶರೀರ ಇರ್ತದೆ. ಶರೀರದ ಅಸ್ಥಿ ನಾಸ್ತಿಗೆ ಅನ್ನವೇ ಕಾರಣ. ಅದು ಹೇಳ್ತಾರೆ ಅವರು. ತದ್ವೀನ ವಿನಶ್ಯತಿ ಮ್ರಿಯತೆ ಉತ್ಕ್ರಾಂಭವತಿ. ಅತಃ ಅನ್ವಯ ವ್ಯತಿರೇಕಾಭ್ಯಂ ಅನ್ನಾಧೀನ ಅನ್ನ ಆಧೀನ ಸ್ಥಿತಿಕತ್ವಂ ತಸ್ಯ. ಏನು ಹೇಳ್ದಂಗಾಯ್ತು, ಅನ್ನ ಇದ್ರೆ ಇರ್ತದೆ, ಅನ್ನ ಹೋಯ್ತು ಹೋಗಂದ್ರು ಅನ್ನದ ಅಧೀನ ಅದ. ಸ್ಥೂಲ ಶರೀರ ಅನ್ನ ಅಧೀನ. ಅನ್ನ ಇದ್ರೆ ಇರ್ತದೆ, ಅನ್ನ ಹೋದ್ರೆ ಹೋಗ್ತಂದ್ರೇನು, ಅದಿದ್ದರೆ ಇರ್ತದೆ, ಅದಿದ್ದರೆ ಇರ್ತದೆ. ಅದಪ್ಪ ರಾಜ ಇದ್ರೇ ಮಂತ್ರಿ ಇರ್ತಾನೆ, ರಾಜ ಇಲ್ಲ ಮಂತ್ರಿ ಅದಕ್ಕೆ ಇರ್ತಾನೆ. ಸೇನಾಪತಿ ಇದ್ದರೆ ಸೇನಾ ಇರ್ತಾವೆ, ಸೇನಾಪತಿ ಹೋದ್ರೆ ಸೇನಾ ಓಡಿ ಹೋಗ್ಬಿಡ್ತಾವೆ. ಹಾಗೆ ಇದು ಅನ್ನ ಇದ್ದರೆ ಶರೀರ ಇರ್ತದೆ, ಅನ್ನ ಇಲ್ಲ ಶರೀರ ಇರಂಗಿಲ್ಲ ಅಂದ್ರೇನು, ಅನ್ವಯ ವ್ಯತಿರೇಕ ಅದ. ಅನ್ನದ ಅನ್ವಯವೇ ಶರೀರದ ಅನ್ವಯ, ಅನ್ನದ ವ್ಯತಿರೇಕವೇ ಶರೀರದ ನಾಶ. ಅಂದ್ರೇನು, ಅನ್ನದ ಅಧೀನ ಈ ಶರೀರದ ಅಂತ ಹೇಳಿದ್ರು. ನ ಕೇವಲ ಪರಾಧೀನ ಉತ್ಪತ್ತಿ ಸ್ಥಿತಿಕತ್ವಂ, ಬರೀ ಅನ್ನದ ಪರಾಧೀನ ಅದ ಶರೀರ ಇಷ್ಟೇ ಅಲ್ಲ, ಏನಕ್ಕದ ಅನಾತ್ಮತ್ವೇ ಹೇತು. ಇದು ಬರೀ ಅನ್ನದ ಪರಾಧೀನ ಆಗುವುದಲ್ಲ, ಇದು ಅನಾತ್ಮ ಅದ. ಯಾಕೆ ಅಶುದ್ಧತ್ವಂಚ ಇತ್ಯಹ ತ್ವಗಿತಿ. ಏನು ಹೇಳಿದ್ರು, ಇದು ಅನ್ನದ ಕಾರ್ಯ ಇಷ್ಟೇ ಅಲ್ಲ, ಇದು ಅಶುದ್ಧ, ಇದು ಆತ್ಮ ಅಲ್ಲ. ಆತ್ಮ ಹೆಂಗದ, ಅಪಾಪವಿದ್ಧಂ ಶುದ್ಧಂ ಅಪಾಪವಿದ್ಧಂ. ಆತ್ಮ ಶುದ್ಧದನ ಪಾಪ ರಹಿತದನಂತ ಉಪನಿಷತ್ತು ಹೇಳ್ತಾವೆ. ಅದಕ್ಕೆ ನಾವು ಪರಾಧೀನ ಅಂತ ಅಷ್ಟೇ ಅಲ್ಲ, ನ ಕೇವಲ ಪರಾಧೀನಂ, ಅದರಲ್ಲಿ ಉತ್ಪತ್ತಿ ಸ್ಥಿತಿಕತ್ವಂ. ಪರಾಧೀನ ಅಂದರೆ ಹುಟ್ಟುವಲ್ಲಿ, ಇರುವಲ್ಲಿ, ಸಾಯುವಲ್ಲಿ. ಏನಪ್ಪ, ಬರೀ ಇಷ್ಟೇ ಪರಾಧೀನ ಅಲ್ಲ ಅಂತಲ್ಲ. ಅನಾತ್ಮತ್ವ ಹೇತು ಅಶುದ್ಧತ್ವಂಚ ಇತ್ಯ. ಮತ್ತೆಗನ ಅಶುದ್ಧ ಅದನ ಶರೀರ, ಆತ್ಮ ಶುದ್ಧ ಪೂರ್ಣ, ಆತ್ಮ ಶುದ್ಧ ಅದ. ಅಶುದ್ಧ ಹೆಂಗದ ರೀ, ತ್ವಕ್ಕ, ಚರ್ಮ, ಮಾಂಸ, ರುಧಿರ, ಅಸ್ಥಿ, ಪುರುಷರಾಶಿ ಸ್ಪಷ್ಟಂ. ಯಾವುದು ದೇಹ, ಇದೇನದ, ಇದು ದೇಹ ಏನಪ್ಪ ಅಂದ್ರೆ ಇದು ಅಶುದ್ಧ ಅದ. ಇದರಾಗ ಒಂದು ಸಾಮಾನು ಚಲೋ ಇಲ್ಲ, ಇದು ಅಶುದ್ಧ ಅದ. ಆದರೆ ಆತ್ಮ ಹೆಂಗಂದ್ರೆ ನಿತ್ಯ ಶುದ್ಧ, ಅಜೋ ನಿತ್ಯ. ಆತ್ಮ ಅಜ ಅದ, ನಿತ್ಯದನ. ಅದಕ್ಕೆ ಶುದ್ಧಂ ಅಪಾಪವಿದ್ಧಂ. ಏನಪ್ಪ, ಈಶಾ ಆತ್ಮ ಹೆಂಗಂದ್ರೆ ಶುದ್ಧಂ. ಶುದ್ಧ ಅಂದರೆ ಅಪಾಪವಿದ್ಧಂ. ಪಾಪವಿದ್ದ ಮೇಲೆ ಅಪಾಪವಿದ್ಧಂ. ಯಾವ ಪಾಪ ಮಿಶ್ರಣ ಇಲ್ಲದೆ ಶುದ್ಧ ಅದನ ಆತ್ಮ.
ಅಂದರೆ ಪುಣ್ಯ ಪಾಪ ರಹಿತ ಅದನ್ನು ಆತ್ಮ ಅಂತ ತಿಳ್ಕೊಂಡು ಉಪನಿಷತ್ತು ಹೇಳ್ತದೆ. ಇತ್ಯಾದಿ ಶ್ರುತಿಬೋಧಿತ ನಿತ್ಯ ಶುದ್ಧತ್ವಾದಿಕ ಧರ್ಮಕಃ ಸ್ವಯಂ ಆತ್ಮ ಭವಿತು. ಏನಪ್ಪ, ಆತ್ಮ ನ ಅರ್ಹತಿ. ಅವ ಇದನ್ನು ಬಿಟ್ಟು ಆ ಶರೀರ ಜೊತೆಗೆ ಆಗಕ್ಕೆ ಸಾಧ್ಯ ಇಲ್ಲ. ಅವನ ಶರೀರ ಹಂಗಿಲ್ಲ, ಶರೀರ ಆಗೋದು ನ ಅರ್ಹತಿ. ಯಾಕೆ? ಶರೀರ ಹೆಂಗದ? ತ್ವಕ್ಕ ಮಾಂಸ ರುಧಿರ ಇದೆಲ್ಲ ಅಶುದ್ಧ. ಇವು ಯಾವ ಶುದ್ಧ ಇಲ್ಲರಿ. ಹೌದಲ್ಲ? ಎಲು ಮುಟ್ರಿ ಜಳಕ ಮಾಡಂತಾರೆ. ಎಲುವ ಒಳಗೆ ಮುಚ್ಚವಂತೆ ಅಲ್ಲಿ ಹೊರಗೆ ಎಲು ಮುಟ್ಟ ಜಳಕ ರಕ್ತ ಹತ್ತಬಾರ್ದು, ರಕ್ತ ಹತ್ತಬಾರ್ದು. ಇವೆಲ್ಲ ಅದ. ಇವು ನೋಡಿದ್ರೆ ಮುಟ್ಟೋದ್ರೆ ದೋಷದಪ್ಪ ಅಂತ ಕೇಳಿದರೆ ಮಾಂಸ ರುಧಿರ ಎಲುವ ಏಕಿಧ್ವನಿ ಇವೆಲ್ಲ ಮುಟ್ಟಿದ್ರೆ ಕೈ ಮೈ ತೊಳ್ಕೋಬೇಕು. ಇವು ಅಶುದ್ಧದ. ಪರತ ಆತ್ಮ ಹೇಗದನ? ಶುದ್ಧಂ ಅಪಾಪ ವಿದ್ಧಂ, ಪಾಪರಹಿತನೂ ಶುದ್ಧನೂ ಆಗ್ಯಾನಂತ ಹೇಳಿರುವುದರಿಂದ ಶ್ರುತಿಬೋಧಿತ ನಿತ್ಯ ಶುದ್ಧತ್ವ ಆದಿ ಧರ್ಮಕಃ. ಶ್ರುತಿ ಹೇಳಿದಂತೆ ಆತ್ಮ ಏನಪ್ಪ ಅಂದ್ರೆ ನಿತ್ಯ ಅದಾನ, ಶುದ್ಧ ಅದಾನ. ಇಂಥ ಧರ್ಮದಿಂದ ಸ್ವಭಾವ, ಆ ಸ್ವಭಾವದಿಂದ ಕೂಡಿಕೊಂಡಂಥವ ಯಾರು? ಸ್ವಯಂ ಆತ್ಮ. ಈ ಆತ್ಮ ಹಿಂಗದ. ಆದ್ದರಿಂದ ಅವ ದೇಹಂ ಭವಿತುಂ ನ ಅರ್ಹತಿ. ತಪ್ಪು ತಿಳ್ಕೊಬಾರ್ದ. ಭವಿತುಂ ಏನು? ದೇಹ. ಭವಿತುಂ ನ ಅರ್ಹತಿ. ಅವ ಏರುವ ತೊಗರ ಇಲ್ಲದವದನ್ನು ಅವ ದೇಹ ಆಗುವುದಿಲ್ಲ. ಅಂದ್ರೇನು? ದೇಹೋ ನಾತ್ಮ ನ ಆತ್ಮ. ದೇಹ ಆತ್ಮ ಅಲ್ಲ. ಯಾಕೆ? ಅನಿತ್ಯತ್ವಾತ್, ಅಶುಚಿತ್ವಾತ್, ಮರಣಧರ್ಮತ್ವಾತ್. ಒಂದಲ್ಲ ಅಲ್ಲ. ಇದು ಅನಿತ್ಯ ಅದ, ಅಸತ್ಯದ, ಖಂಡಿತ ಅದ. ಇವೆಲ್ಲ ಕಾರಣ ಆತ್ಮ ಆಗುವುದಿಲ್ಲ. ಯಾಕೆ? ಅಶುದ್ಧತ್ವ. ಅಶುದ್ಧ ಯಾಕಂದ್ರೆ ಕೋಶಾಧಿವತ್ತ, ಅನ್ನಮಯ ಕೋಶ ಅದಲ್ಲ. ಇದಕ್ಕೆ ಇದು ಅಶುದ್ಧನೇ ಅದ. ಕೋಶದಿಂದ ಕೂಡಿಕೊಂಡಿರುವುದರಿಂದ ಈ ಶರೀರವು ಆತ್ಮ ಅಲ್ಲ. ಇದಕ್ಕೆ ವಿಲಕ್ಷಣವಾಗಿರ್ತಕ್ಕಂಥ ಆತ್ಮ ಅದನ್ನು ತಿಳ್ಕೊಂಡು ಅದಕ್ಕೆ ಶಾಸ್ತ್ರ ಹೇಳ್ತಾರೆ, ಈ ದೇಹವು ಅನ್ನಮಯ ಶರೀರವು ಆತ್ಮನನ್ನು ಮುಚ್ಚದಂಗೆ ಮಾಡ್ಯದ. ಮುಚ್ಚಕ್ಕೆ ಬರೋಂಗಿಲ್ಲ. ತಪ್ಪು ತಿಳುವಳಿಕೆಯಿಂದ ದೇಹೋಹಂ, ಈ ಶರೀರವೇ ನಾನು ಅಂತ ತಿಳ್ಕೋತಾನೆ. ಏನಪ್ಪ ಅಂತ ಕೇಳಿದರೆ ಇದು ಸರಿಯಾಗಿ ಅಲ್ಲ. ಯಾಕೆ? ಓದಿಬಿಡ್ತೀನಿ ಸುಮ್ಮ. ಪೂರ್ವಂ ಜನೇರಪಿ ಮೃತೇಶ್ಚ ನಾಯಮಸ್ತಿ ಜಾತ ಕ್ಷಣ ಕ್ಷಣ ಗುಣೋ ಅನಿಯಮಿತ ಸ್ವಭಾವ ನೈಕೋ ಜಡಶ್ಚ ಘಟವಟ್ ಪರಿದೃಶ್ಯಮಾನ ಸ್ವಾತ್ಮ ಕಥಂ ಭವತಿ ಭಾವ ವಿಕಾರವೇತ. ನೋಡಿರಿ, ಷಡ್ಭಾವ ವಿಕಾರಗಳಿಂದ ಅರಿಸಿಕೊಳ್ಳುವ ಶರೀರವು ಅರಿಯುವ ಆತ್ಮ ಹೆಂಗಕ್ಕನ? ಆಗಂಗಿಲ್ಲ, ಆಗಂಗಿಲ್ಲ. ಇದು ಹುಟ್ಟುಕ್ಕಿಂತ ಮೊದಲು ಅದನ್ನು, ಇದು ಹುಟ್ಟುಕ್ಕಿಂತ ಮೊದಲು ಇರಲಿಲ್ಲ, ಸತ್ತ ಮೇಲೂ ಇರಂಗಿಲ್ಲ. ಇದು ಇರಂಗಿಲ್ಲ. ಹೀಗೆ ಕಾಲಾವಚ್ಛಿನ್ನವಾಗಿರ್ತಕ್ಕಂಥ ಶರೀರವು ಇದೆಲ್ಲವನ್ನು ಅರಿಯತಕ್ಕ ಶರೀರದ ಆಗು ಹೋಗುಗಳನ್ನು, ಷಡ್ಭಾವ ವಿಕಾರಗಳ ಅರಿಯತಕ್ಕಂಥ ಅರಿವು ಈ ಶರೀರ ಹೆಂಗಾಗ್ತದೆ? ಶರೀರ ತಾನು ಅಲ್ಲ ಅಂತ ಮುಂದಿನ ಶ್ಲೋಕದ